ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಕ್ಕ IAS ಅಕಾಡೆಮಿ ವತಿಯಿಂದ ಮುಖ್ಯ ಪರೀಕ್ಷೆ ಬರೀತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ನಡೆಸಲಾಗ್ತಾ ಇದೆ. ಪ್ರತಿ ಗುರುವಾರ ಟೆಸ್ಟ್ ನಡೆಸ್ತಾ ಇದ್ದೀವಿ. ಈಗ ಆಲ್ರೆಡಿ 4 ಟೆಸ್ಟ್ಗಳು ಮುಗಿದಿದ್ದಾವೆ. ಮತ್ತು 5ನೇ ಟೆಸ್ಟ್ಗೆ ನೀವೆಲ್ಲ ಸಿದ್ಧರಾಗ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಒಂದಷ್ಟು ಡಿಸ್ಕಷನ್ಸ್ ನಿಮಗೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಬಂದಿದ್ದೇನೆ. ಮೊನ್ನೆ ನಡೆದಂಥ ಕಲ್ಚರಲ್ ಹಿಸ್ಟ್ರಿ ಆಫ್ ಕರ್ನಾಟಕ ಟೆಸ್ಟ್ಗೆ ಕಿರಣ್ ಕುಮಾರ್ ಅವರು ಟೆಸ್ಟ್ ಮುಗಿದ ಮೇಲೆ ನಿಮಗೆ ಅಲ್ಲೇ ಡಿಸ್ಕಷನ್ ಮಾಡಿಕೊಟ್ಟು ಅಂದರೆ ಪ್ರಶ್ನೆಗಳಿಗೆಲ್ಲ ಹೆಂಗೆ ಅಂತ ಕ್ಲಿಯರ್ ಮಾಡಿದ್ರು. ನಾನೀಗ 1 ಮತ್ತು 2ನೇ ಟೆಸ್ಟ್ನ ಕ್ವಶನ್ಸ್ನ ನಿಮಗೆ ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಟೆಸ್ಟ್ದು ನಾನು ಜಾಸ್ತಿ ಹೇಳಲ್ಲ, ಯಾಕೆಂದರೆ ಆಲ್ರೆಡಿ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ಇದೆ, ಟೆಸ್ಟ್ ಡಿಸ್ಕಷನ್ ನಂಬರ್ 1 ಅಂತ. ಅದರಲ್ಲಿ ಭಾಷಾಶಾಸ್ತ್ರದ ಮೇಲೆ ಟೆಸ್ಟ್ ಡಿಸ್ಕಷನ್ಸ್ನ ಮಾಡಲಾಗಿದೆ, ಡೀಟೇಲ್ ಆಗಿದೆ. ನೀವು ಅದನ್ನು ನೋಡಿ ತಪ್ಪದೇನೆ. ಮತ್ತು ಯಾರು ಫಸ್ಟ್ ಟೈಮ್ ಬರೀತಾ ಇದ್ದೀರಾ ಅವ್ರಿಗೆ ಕೆಲವು ಟಿಪ್ಸ್ ಇದ್ದಾವೆ ಅದರಲ್ಲಿ. ಅಂದರೆ ತಾಂತ್ರಿಕವಾಗಿ ಏನೇನು ತಪ್ಪು ಮಾಡ್ತೀರಾ ಅದನ್ನೆಲ್ಲ ಏನು ಸರಿಪಡಿಸ್ಕೋಬೇಕು ಅಂತ ಕೆಲವು ಟಿಪ್ಸ್ನ ಹೇಳ್ಕೊಡ್ಲಾಗಿದೆ, ಕೆಲವು ಸೂಚನೆಗಳನ್ನ ಕೊಡಲಾಗಿದೆ. ಆ ಕಾರಣಕ್ಕೋಸ್ಕರ ಮೊದಲೇ ಟೆಸ್ಟ್ ಡಿಸ್ಕಷನ್ಸ್ ನೀವು ನೋಡಲೇಬೇಕು. ಯಾರು ಫಸ್ಟ್ ಟೈಮ್ ಮೇನ್ಸ್ ಬರೀತಾ ಇದ್ದೀರಾ ಅವರು. 2ನೇ ಟೈಮ್ ಬರೆಯೋರು ತಪ್ಪೇನಿಲ್ಲ ನೋಡಿದ್ರೆ, ಯಾಕಂದರೆ ಸೂಚನೆಗಳು ಭಾಳ ಇಂಪಾರ್ಟೆಂಟ್. ನೀವು ಎಷ್ಟೇ ಚೆನ್ನಾಗಿ ಸಿದ್ಧತೆ ಆಗಿದ್ರು ಕೂಡ, ಎಷ್ಟೇ ಚೆನ್ನಾಗಿ ಓದ್ಕೊಂಡಿದ್ರು ಕೂಡ, ತಾಂತ್ರಿಕವಾಗಿ ಏನಾದರೂ ತಪ್ಪು ಮಾಡಿದಾಗ ನಾವು ಆಯ್ಕೆ ಆಗೋದು ತುಂಬ ಕಷ್ಟ ಇರ್ತದೆ. ಆ ಕಾರಣಕ್ಕಾಗಿ ತಾಂತ್ರಿಕವಾಗಿ ಯಾವುದೇ ತಪ್ಪಾಗದಿರೋ ಥರ ನೋಡ್ಕೋಬೇಕು, ಅದು ನಿಮ್ಮ ಕರ್ತವ್ಯ. ಆ ಕಾರಣಕ್ಕೋಸ್ಕರ ಆ ಸೂಚನೆಗಳನ್ನೆಲ್ಲ ಮೊದಲನೇ ಟೆಸ್ಟ್ ಡಿಸ್ಕಷನ್ಸಲ್ಲಿ ಕೊಟ್ಟಿದ್ದೀನಿ. ಅದು ಆಲ್ರೆಡಿ ಅಕ್ಕ ಯೂಟ್ಯೂಬ್ನಲ್ಲಿದೆ, ನೀವು ಅದನ್ನು ಗಮನಿಸಿ. ಅದನ್ನು ಹೊರತುಪಡಿಸಿ ಅಲ್ಲಿ ಇಲ್ಲದಿರುವಂಥ ಕೆಲವು ಪ್ರಶ್ನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ, ಗಮನಿಸಿ. ಮೊದಲನೇ ಟೆಸ್ಟಲ್ಲಿ ನಿಮಗೆ ಕನ್ನಡ ಭಾಷಾ ಚರಿತ್ರೆ ಮತ್ತು ಆಧುನಿಕ ಕನ್ನಡ ಸಾಹಿತ್ಯ ಎರಡನ್ನೂ ಸೇರಿಸಿ ಟೆಸ್ಟ್ ಪೇಪರ್ನ ಕೊಡಲಾಗಿದೆ. ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಅಂದಾಗ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಅದರ ಜೊತೆಗೆ ಭಾಷಾಶಾಸ್ತ್ರ. ಅಂದರೆ ಪತ್ರಿಕೆ 1 ಸೆಕ್ಷನ್ ಎನಲ್ಲಿ A ಪೋರ್ಷನ್ನು ಮತ್ತು C ಪೋರ್ಷನ್ ಎರಡನ್ನೂ ಕೂಡ ಸೇರಿಸಿ ಟೆಸ್ಟ್ ಕೊಡಲಾಗಿತ್ತು. ಹಾಗಾಗಿ ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ನಾನು ಹೇಳಲ್ಲ, ಆಲ್ರೆಡಿ ಇದೆ, ಯೂಟ್ಯೂಬ್ನಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಇಲ್ಲದೇ ಇರುವಂತಹ ಮತ್ತು ಕೆಲವು ಕಠಿಣವಾದಂಥ ಪ್ರಶ್ನೆಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಟೆಸ್ಟಲ್ಲಿ ಮೊದಲನೇ ಕ್ವಶನಲ್ಲಿ B ಪ್ರಶ್ನೆ ನೋಡು. ದಲಿತ ಬಂಡಾಯ ಸಾಹಿತ್ಯವು ಎದುರಿಸುತ್ತಿರುವ ವೈಚಾರಿಕ ಸವಾಲುಗಳೇನು ಹಾಗೂ ಅದರ ಪ್ರಸ್ತುತತೆಯನ್ನು ಚರ್ಚಿಸಿರಿ ಅಂತ ಆನ್ಸರ್ ಇದೆ, ಕ್ವಶನ್ ಇದೆ. ಅದನ್ನು ಗಮನಿಸಿ. ದಲಿತ ಬಂಡಾಯ ಸಾಹಿತ್ಯವು ಎದುರಿಸುತ್ತಿರುವ ವೈಚಾರಿಕ ಸವಾಲುಗಳೇನು ನೋಡಿ. ಪ್ರಶ್ನೆಗೆ ಉತ್ತರ ಬರೆಯುವಾಗ ದಲಿತ ಬಂಡಾಯ ಸಾಹಿತ್ಯದ ಬಗ್ಗೆ ನೀವು ಒಂದು ಟಿಪ್ಪಣಿಯನ್ನು ಬರೀತೀರಾ. ಹಂಗಂದ್ರೆ ಏನು, ಅಲ್ಲಿರೋರು ಯಾರು ಕವಿಗಳು ಮತ್ತು ಅದರ ಕಾಲಮಾನ ಏನು, ಅದನ್ನೊಂದು ಪೀಠಿಕೆಯನ್ನು ಹಾಕಿ ನೋಡಿ. ಅದರ ವೈಚಾರಿಕ ಸವಾಲು ಅಂದಾಗ ನೋಡಿ, ದಲಿತ ಬಂಡಾಯ ಸಾಹಿತ್ಯ ಬಂದು ಸೃಷ್ಟಿಯಾಗಿ ಸುಮಾರು ಹೆಚ್ಚು ಕಡಿಮೆ 40 ವರ್ಷ ಕಳೆದಿದೆ. ಆದರೂ ಕೆಲವು ವೈಚಾರಿಕವಾದಂಥ ಸವಾಲುಗಳನ್ನು, ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಅದರ ಮೇಲೆ ಆ ಥರದ ಕ್ವಶನ್ಸ್ನ ಕೇಳ್ತಾರೆ. ಏನೇನು ವೈಚಾರಿಕ ಸವಾಲುಗಳು ಅಂದಾಗ ನೋಡಿ, ಮೊದಲನೇದು ದಲಿತರು ಅಂದರೆ ಯಾರು, ದಲಿತ ಸಾಹಿತ್ಯ ಅಂದರೆ ಏನು, ಇವು ಇನ್ನೂ ಕ್ಲಿಯರ್ ಆಗಿಲ್ಲ ಅಂದರೆ ಒಬ್ಬೊಬ್ಬರು ಒಂದೊಂಥರ ಪ್ರತಿಪಾದಿಸ್ತಾ ಇದ್ದಾರೆ. ಅಂದರೆ ದಲಿತ ಸಾಹಿತ್ಯ, ಅದು ದಲಿತರು ಯಾರು ಅಂದಾಗ ಎಲ್ಲ ಜಾತಿಯ ಬಡವರು ದಲಿತರು ಅಂತ ವಾದ ಮಾಡೋರು ಇದ್ದಾರೆ, ಇಲ್ಲ ಅಸ್ಪೃಶ್ಯರು ಮಾತ್ರ ದಲಿತರು ಅಂತ ವಾದ ಮಾಡೋರು ಇದ್ದಾರೆ. ಇದನ್ನು ಕ್ಲಿಯರ್ ಮಾಡ್ಕೊಳ್ಳದೇ ಇರೋದು ದಲಿತ ಸಾಹಿತ್ಯದ ಮುಂದಿರುವಂಥ ಒಂದು ವೈಚಾರಿಕವಾದಂಥ ಸವಾಲು. ಇನ್ನೂ ಕ್ಲಿಯರ್ ಆಗಿಲ್ಲ. ಮತ್ತು ಯಾವುದು ದಲಿತ ಸಾಹಿತ್ಯ, ದಲಿತರು ಬರೆದದ್ದು ದಲಿತ ಸಾಹಿತ್ಯವೇ, ದಲಿತರ ಬಗ್ಗೆ ಬೇರೆಯವರು ಬರೆದ್ರೆ ಏನಂತ ಕರೀಬೇಕು ಅದನ್ನು, ಅದು ಕ್ಲಿಯರ್ ಆಗಿಲ್ಲ. ಅಂದರೆ ಅದ್ರ ಬಗ್ಗೆ ಇನ್ನೂ ಬೇಕಾದ ಸಾಕಷ್ಟು ಗೊಂದಲಗಳು ಉಳಿದಿದ್ದಾವೆ. ಅದು ದಲಿತರು ಬರೆದದ್ದೆಲ್ಲವೂ ದಲಿತ ಸಾಹಿತ್ಯ ಆಗಲ್ಲ ಅಂತ. ದಲಿತರು ಬರೆದದ್ದು ಅಂದರೆ ದಲಿತರ ನೋವು, ದುಃಖ, ದುಮ್ಮಾನಗಳ ಬಗ್ಗೆ ಬರೆದ್ರೆ ದಲಿತ ಸಾಹಿತ್ಯ ಅಂತ ಕರಿಬೇಕು ಅಂತ. ಮತ್ತು ಆ ಪ್ರಶ್ನೆಗೂ ತುಂಬ ಜನ ಅಬ್ಜೆಕ್ಷನ್ ಎತ್ತಿದ್ದಾರೆ. ನೀವು ಬ್ರಾಹ್ಮಣರು ಬರೆದನ್ನ ಬ್ರಾಹ್ಮಣ ಸಾಹಿತ್ಯ ಅಂತ ಕರೆಯಲ್ಲ, ಆದರೆ ದಲಿತರು ಬರೆದನ್ನ ದಲಿತ ಸಾಹಿತ್ಯ ಅಂತ ಯಾಕೆ ಕರೀತೀರಾ ಅಂತ. ಹಾಗೆ ಅದೊಂದು ದೊಡ್ಡ ಚರ್ಚೆ. ಸಾಮಾನ್ಯವಾಗಿ
ದಲಿತರು ಮುಖ್ಯವಾಹಿನಿಗೆ ಬರದೇ ಇದ್ದಾಗ ಫಸ್ಟ್ ಟೈಮ್ ಬಂದಾಗ ಸಹಜವಾಗಿ ಅವನ ಹೆಸರನ್ನ ಗುರುತಿಸೋದು ಸಹಜ ಅಂತ ಹೇಳಿ ಸದ್ಯಕ್ಕೆ ಆ ಥರ ಉತ್ತರ ಬರೀಬೋದು. ಅದನ್ನೇನು ದೊಡ್ಡ ಚರ್ಚಾ ವಿಷಯವಾಗಿ ತೆಗೆದುಕೊಳ್ಳುವಂಥ ಅಗತ್ಯ ಇಲ್ಲ. ಇದು ಚಾಲೆಂಜ್ ದಲಿತ ಸಾಹಿತ್ಯದಿಂದಿರೋ ವೈಚಾರಿಕತೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಅಂತ ಅಂದರೆ, ದಲಿತ ಬಂಡೆ ಸಾಹಿತ್ಯಗಳಲ್ಲಿ ಕೆಲವರು ಮಾರ್ಕ್ಸ್ವಾದಿಗಳು, ಕೆಲವರು ಅಂಬೇಡ್ಕರ್ ವಾದಿಗಳು, ಕೆಲವರು ಲೋಹಿಯಾವಾದಿಗಳು ಈ ಥರ ಇದ್ದಾರೆ. ಹಂಗಾಗಿ ಒಂದು ಸಹಮತ ಇಲ್ಲ ಅಂತ. ಈಗ ಮಾರ್ಕ್ಸ್ವಾದಿಗಳ ಸ್ವರೂಪನೇ ಬೇರೆ. ಅಲ್ಲಿ ಗುಂಡಿಗೆ ಗುಂಡು, ಹೆಗಲಿಗೆ ಹೆಗಲು, ರಕ್ತಕ್ಕೆ ರಕ್ತ, ಸುಲಿದವರು ಸುಲಿಯುವ ದಿನ, ಈ ಥರದ ಸಾಹಿತ್ಯ ಬರ್ತದೆ. ಇಕ್ಕರ್ಲ ವದಿರ್ಲ ಆ ಸ್ಟೈಲ್ ಸಾಹಿತ್ಯ ಬರ್ತದೆ. ಇನ್ನು ಕೆಲವರು ಅಂಬೇಡ್ಕರ್ ವಾದಿಗಳ ಸಾಹಿತ್ಯದ ಸ್ವರೂಪನೇ ಬೇರೆ. ಇನ್ನು ಕೆಲವು ಲೋಹಿಯಾವಾದಿಗಳಿದ್ದಾರೆ. ಅಂದರೆ ಐಡಿಯಾಲಜಿಕಲ್ ಆಗಿ ಡಿಫ್ರೆನ್ಸಸ್ ಇದೆ, ಭಿನ್ನಾಭಿಪ್ರಾಯಗಳಿದ್ದಾವೆ. ಆ ಭಿನ್ನಾಭಿಪ್ರಾಯಗಳಿರೋದ್ರಿಂದಾಗಿ ದಲಿತ ಬಂಡೆ ಚಳವಳಿ ಒಂದು ಲಾಜಿಕಲ್ ಎಂಡನ್ನು ತಲುಪಕ್ಕಾಗಿಲ್ಲ. ಎತ್ತಿ ಏರಿಗಳಿದ್ರೆ ಕೋಣ ನೀರುಗಳಿತ್ತು ಅಂತ ಗಾದೆ ಹೇಳ್ತಾರಲ್ಲ, ಆ ಥರ ಆಗಿದೆ ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಮತ್ತು ಅದು ಸತ್ಯವೂ ಕೂಡ ಹೌದು. ಇದು ದಲಿತ ಬಂಡೆ ಸಾಹಿತ್ಯದಲ್ಲಿ ವೈಚಾರಿಕ ಸವಾಲು, ಐಡಿಯಾಲಜಿಕಲ್ ಚಾಲೆಂಜ್ ಅಂತ ಒಂದು ರೀತಿಯಲ್ಲಿ. ಆಮೇಲೆ ಇದು ಅಷ್ಟು ಸುಲಭ ಬಗೆಹರಿಸೋಕ್ಕೂ ಆಗಲ್ಲ, ಅದು ಬಹಳ ಮುಖ್ಯ ಗಮನಿಸ್ಬೇಕಾದ್ರೆ. ಮತ್ತು ಇನ್ನೊಂದು ಅಂದಾಗ ನೋಡಿ, ವೈಚಾರಿಕ ಸವಾಲು ಅಂದಾಗ ದಲಿತ ಬಂಡೆ ಸಾಹಿತಿಗಳು ವ್ಯವಸ್ಥೆ ಜೊತೆ ರಾಜಿ ಆದರು ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಮತ್ತು ಅದು ಸತ್ಯವೂ ಹೌದು. ಅಂದರೆ ಆಳುವ ಸರ್ಕಾರಗಳು ಕೊಟ್ಟಂತಹ ಹುದ್ದೆಗಳನ್ನು, ಅಧಿಕಾರವನ್ನು ದಲಿತ ಬಂಡಾಯ ಸಾಹಿತಿಗಳು ಸ್ವೀಕರಿಸಿದ್ರು. ಈಗ ಆಳುವ ಸರ್ಕಾರದ ಜೊತೆ ನೀವು ಶಾಮೀಲಾದರೆ ಇನ್ನು ವ್ಯವಸ್ಥೆನ ವಿರೋಧಿಸೋದು ಹೇಗೆ ಬಂತು, ವ್ಯವಸ್ಥೆನ ಸರಿ ಮಾಡೋದು ಹೇಗೆ ಬಂತು ಅಂಥ ಪ್ರಶ್ನೆಗಳನ್ನ ಎದುರಿಸಬೇಕಾಗಿ ಬಂತು. ಇದು ಅವ್ರ ಮುಂದೆ ಇರುವಂಥ ವೈಚಾರಿಕ ಸವಾಲು. ಅಂದರೆ ದಲಿತರು ಯಾವಾಗಲೂ ಹೋರಾಟ ಮಾಡಿಕೊಂಡೇ ಇರಬೇಕೆ, ಅವ್ರ ಅಧಿಕಾರಕ್ಕೆ ಬರಬಾರ್ದೆ ಅಂತ ಕೆಲವರು ವಾದಿಸೋದು ಉಂಟು. ಅಧಿಕಾರಕ್ಕೆ ಬಂದರೆ ತಪ್ಪೇನು ಅಂತ ವಾದಿಸೋದು ಉಂಟು. ಬಟ್ ಅದರ ಬಗ್ಗೆ ಇನ್ನೂ ಸ್ಪಷ್ಟ ನಿಲುವು ಇಲ್ಲದೆ ಇರುವಂಥದ್ದು ದಲಿತ ಬಂಡೆ ಸಾಹಿತ್ಯದ ಒಂದು ವೈಚಾರಿಕ ಸವಾಲು ಅಂತ ಹೇಳ್ಬೋದು. ಈ ಅಂಶಗಳನ್ನ ಗಮನಿಸಿ ಅದನ್ನು ಹೇಳುವಾಗ, ಮತ್ತು ಜೊತೆಗೆ ಇನ್ನೂ ಕೆಲವು ಅಬ್ಜೆಕ್ಷನ್ಸ್ ಇದೆ. ದಲಿತ ಬಂಡೆ ಸಾಹಿತ್ಯ ಅದು ಬರೀ ಆರ್ಭಟಿಸಿದಷ್ಟೇ, ಆಕ್ರೋಶ ವ್ಯಕ್ತಪಡಿಸ್ತು ಮತ್ತು ತನ್ನ ಸಹಾಯಕತೆಯನ್ನು ತೋಡ್ಕೊಳ್ತು. ಆದರೆ ದಲಿತ ಒಂದು ಸಮಾಜಕ್ಕೆ ಒಂದು ವಿಮೋಚನೆ ಹಾದಿನ ತೋರಿಸ್ತಿಲ್ಲ, ಒಂದು ಆಲ್ಟರ್ನೇಟಿವ್ ಕೊಡ್ತಿಲ್ಲ, ಒಂದು ಪರ್ಯಾಯ ಮಾರ್ಗನ ತೋರಿಸ್ತಿಲ್ಲ ಅಂಥದ್ದು ಕೂಡ ದಲಿತ ಬಂಡೆ ಸಾಹಿತ್ಯದ ಮುಂದೆ ವಿರೋಧ ಇದೆ. ಮೀನ್ಸ್ ಅದರ ಮುಂದೆ ಒಂದು ಅಬ್ಜೆಕ್ಷನ್ಸ್, ಆಕ್ಷೇಪಣೆ ಇದೆ. ಅದನ್ನು ಕೂಡ ನೀವು ವೈಚಾರಿಕ ಸವಾಲು ಅಂತ ಕನ್ಸಿಡರ್ ಮಾಡ್ಬೋದು. ಇನ್ನು ಪ್ರಸ್ತುತತೆ ಅನ್ನುವಾಗ ಅದನ್ನು ಕ್ಲಾಸಲ್ಲಿ ಡೀಟೇಲಾಗಿ ಹೇಳಿದ್ದೀವಿ ನಿಮಗೆ, ನೀವು ಅದನ್ನು ಗಮನಿಸ್ಬೋದು. ಪ್ರಸ್ತುತತೆ ಎಂದಾಗ ದಲಿತ ಬಂಡೆ ಸಾಹಿತ್ಯ 70ರ ದಶಕದಲ್ಲಿ ಸೃಷ್ಟಿಯಾದಾಗ ದಲಿತರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸ್ಥಿತಿಗತಿಗಳು ಹೇಗಿದ್ದವು, ಈಗೇಗಿದೆ, ಅದನ್ನೆಲ್ಲ ಸ್ಥೂಲವಾಗಿ ಒಂದು ಪಿಕ್ಚರ್ ಕೊಡಿ ಅಷ್ಟೇ. ಅಂದರೆ 70ರ ದಶಕದಲ್ಲಿ ದಲಿತರ ಸಾಮಾಜಿಕ ಸ್ಥಿತಿ ತುಂಬ ಕೆಳಗಿತ್ತು, ಆರ್ಥಿಕವಾಗಿ ಬಡವರಿದ್ದರು, ಶಿಕ್ಷಣವೂ ತುಂಬ ಕಡಿಮೆ ಇತ್ತು. ಈಗ 2020ರ ದಶಕದಲ್ಲಿ ಎಲ್ಲದರಲ್ಲೂ ಮುಂದೆ ಬಂದಿದ್ದಾರೆ. ಆ ದೃಷ್ಟಿಗೆ ನೋಡೋದಾದರೆ ದಲಿತ ಬಂಡೆ ಸಾಹಿತ್ಯದ ಪ್ರಸ್ತುತತೆ ಇಲ್ಲ, ಅಂದರೆ ಅದು ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಬಟ್ ಪ್ರೊಫೆಸರ್ ಅರವಿಂದ್ ಮಾಲ್ಗತ್ತಿಯವ್ರ ಪ್ರಕಾರ ಸ್ಪೃಶ್ಯತೆ ಆಧುನಿಕ ರೂಪದಲ್ಲಿದೆ. ಹಳೆಯ ಸ್ಪೃಶ್ಯತೆ ಹಾಯ್ ಹಾಯ್ ಬಾಯ್ ಬಾಯ್, ಹೊಸ ಸ್ಪೃಶ್ಯತೆ ಹಾಯ್ ಹಾಯ್ ಒಂದು ಪದ್ಯ ಇದೆ. ಅಂದರೆ ಹಳೆಯ ಸ್ಪೃಶ್ಯತೆ ಹೋಯ್ತು, ಉಣ್ಣುವ ತಿನ್ನುವ ಕುಡಿಯೋ ಜಾಗದಲ್ಲಿ ಎಲ್ಲ ಇತ್ತು ಹಿಂದೆ. ಬಟ್ ಈಗ ಹಂಗಿಲ್ಲ, ಉಣ್ತಾರೆ, ತಿಂತಾರೆ, ಕುಡಿತಾರೆ, ಎಲ್ಲರೂ ಜೊತೆಗಿರ್ತಾರೆ. ಆದರೆ ಅಸ್ಪೃಶ್ಯತೆ ಅರವಿಂದ್ ಮಾಲ್ಗತ್ತಿಯವ್ರ ಪ್ರಕಾರ ಇವತ್ತು ಪೆನ್ನಿನ ತುದಿಯಲ್ಲಿದೆ. ಪೆನ್ನಿನ ತುದಿ ಅಂದರೆ ಅಧಿಕಾರನ ಕೊಡುವ, ಯಾರು ಕೊಡಬೇಕು, ಯಾರು ಕೊಡಬಾರ್ದು, ಯಾವ ಅವಕಾಶ ಕೊಡಬೇಕು, ಯಾವ ಅವಕಾಶ ಕೊಡಬಾರ್ದು ಅಂತ ಪೆನ್ ಡಿಸೈಡ್ ಮಾಡುತ್ತೆ. ಅಲ್ಲಿ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಇದೆ. ಒಂದು ಸಮಾಜದ ಮೇಲಕ್ಕೆ ಬರೋ ಥರ ತಡಿಬೋದು, ಮೇಲಕ್ಕೆ ಎತ್ತದೇ ಇರೋ ಥರ ತಡಿಬೋದು, ಅವ್ರನ್ನ ಅಭಿವೃದ್ಧಿಪಡಿಸ್ಬೋದು. ಪೆನ್ ಡಿಸೈಡ್ ಮಾಡುತ್ತೆ, ಅಲ್ಲಿದೆ ಅನ್ಟಚಬಿಲಿಟಿ ಅಂತ ಹೇಳ್ತಾರೆ. ಅಷ್ಟು ಕರಾಳವಾಗಿ ಹೊಸ ರೂಪದಲ್ಲಿದೆ ಅದು. ಗ್ಲೋಬಲೈಸೇಷನಲ್ಲಿ ಎಲ್ಲ ಸಂಪತ್ತನ್ನು ಒಂದು ಕಮ್ಯುನಿಟಿ, ಎರಡು ಕಮ್ಯುನಿಟಿಗಳು ಕ್ಯಾಪ್ಚರ್ ಮಾಡ್ಕೋತಾ ಇನ್ನು ಉಳಿದ ಕಮ್ಯುನಿಟಿಗಳನ್ನ ಅಸಹಾಯಕರು ಮಾಡ್ತಕ್ಕಂಥ ಸ್ಥಿತಿಯಲ್ಲೂ ಕೂಡ ಅನ್ಟಚಬಿಲಿಟಿ ಇದೆ. ಇಂಥ ಸಂದರ್ಭಕ್ಕೆ ದಲಿತ ಬಂಡೆ ಸಾಹಿತ್ಯದ ಪ್ರಸ್ತುತತೆ ಇರ್ತದೆ, ಬೇಕಾಗುತ್ತೆ. ಈ ಥರ ಪರ ವಿರೋಧದ ಅಂಶಗಳೆಲ್ಲವನ್ನು ನೀವು ಸೇರಿಸಿ ಹೇಳಬೇಕಾಗುತ್ತೆ. ಇದು ದೊಡ್ಡ ಪ್ರಶ್ನೆ, ನೀವು ಡೀಟೇಲಾಗಿ ಹೇಳಿದ್ದೀನಿ ಕ್ಲಾಸಲ್ಲಿ. ಆ ಗ್ಲೋಬಲೈಸೇಷನ್ ಪಾಯಿಂಟ್ನು ಎತ್ಕೊಳ್ಳಿ. ಈಗ ಗ್ಲೋಬಲೈಸೇಷನ್ ಒಟ್ಟು ಕನ್ನಡ ಸಾಹಿತ್ಯಕ್ಕೆ ಅಪಾಯ ತಂದಿದೆ.
ಈ ದಲಿತ ಬಂಡೆ ಸಾಹಿತ್ಯಕ್ಕೆ ಅಪಾಯತೆಯಲ್ಲಿ ಇರದೇ ಇರುತ್ತಾ? ಅಂಡ್ ಗ್ಲೋಬಲೈಸೇಷನ್ಲಿ ಕನ್ನಡವೇ ಅಪ್ರಸ್ತುತ ಆಗುವಾಗ ದಲಿತ ಬಂಡೆ ಸಾಹಿತ್ಯದ ಪ್ರಸ್ತುತ ಎಲ್ಲಿ ಬರ್ತದೆ? ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿ. ಅದು ಕ್ಲಾಸಲ್ಲಿ ಡೀಟೇಲಾಗಿ ಹೇಳಿರೋದ್ರಿಂದ ನಾನು ಅದರ ಹೆಚ್ಚು ಬೆಳೆಸಕ್ಕೆ ಹೋಗಿಲ್ಲ. ಅದನ್ನು ನೀವು ಸ್ವಲ್ಪ ಗಮನಿಸಿ. ವೈಚಾರಿಕ ಸವಾಲು ಮತ್ತು ಅದರ ಪ್ರಸ್ತುತತೆ ಅಂದಾಗ. ಹಾಗೆ ಇನ್ನೊಂದು ಪ್ರಶ್ನೆ ಭಾಳ ಮುಖ್ಯವಾಗಿ ಅದೇನೆಂದರೆ, ನಿಮ್ಗೆ ಇನ್ನು ಉಳಿದದ್ದೇ ಗೊತ್ತಾಗುತ್ತೆ, ಕ್ಲಾಸಲ್ಲಿ ಹೇಳಿದ್ದೀವಿ. ನವ್ಯ ಸಾಹಿತ್ಯದ ಗುಣದೋಷಗಳನ್ನು ವಿಶ್ಲೇಷಿಸಿರಿ ಅಂತ ಇದೆ. ನವ್ಯ ಸಾಹಿತ್ಯದ ಗುಣ ದೋಷಗಳು ಕ್ಲಾಸಲ್ಲಿ ಬರ್ಸಿದ್ವಿ, ನೋಟ್ಸಲ್ಲಿದೆ, ಚೆಕ್ ಮಾಡಿ ನೋಡಿ. ನವ್ಯರು ಅಡಿಗರು ಹೇಳಿದ ಪ್ರಕಾರ ಕನ್ನಡ ಸಾಹಿತ್ಯಕ್ಕೆ ವಾಸ್ತವದ ರಕ್ತದಾನ ಮಾಡಬೇಕು ಅಂತ ಹೇಳ್ದಂಥವ್ರು. ನವೋದಯರು ಬರೀ ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದಾರೆ, ಆದರ್ಶದ ಹುಚ್ಚಲ್ಲಿ ಕೊಚ್ಚೋಗ್ತಾ ಇದ್ದಾರೆ. ಆದರೆ ಬದುಕು ಅವ್ರು ಹೇಳಿದಷ್ಟು ಅವ್ರಿಗಿಲ್ಲ, ಇಲ್ಲಿನ ವಾಸ್ತವನೇ ಬೇರೆ. ಹಾಗಾಗಿ ವಾಸ್ತವಕ್ಕೆ ಕನ್ನಡಿ ಹಿಡಿಬೇಕು ಅಂತ ಬಂದಂಥವ್ರು ನವ್ಯರು. ಅದನ್ನು ಮಾಡಿದ್ರು, ಮನುಷ್ಯನ ಅಂತರಂಗವನ್ನು ಶೋಧಿಸಿದ್ರು. ಮನುಷ್ಯ ಎಷ್ಟು ಡಬಲ್ ಸ್ಟ್ಯಾಂಡರ್ಡ್, ಅವನ ದ್ವಂದ್ವತೆ, ಅವನೊಳಗಿನ ಉಳುಕು, ಸಿನಿಕತನ, ಸಣ್ಣತನ, ಕಾಮುಕತನ ಎಲ್ಲವನ್ನು ತೋರಿಸಿದ್ರು. ಅದೆಲ್ಲ ಒಂದು ರೀತಿ ಅಚೀವ್ಮೆಂಟ್. ಮತ್ತು ನವ್ಯರು ಭಾಷೆಯನ್ನು ಚೆನ್ನಾಗಿ ದುಡಿಸ್ಕೊಂಡ್ರು, ಪ್ರಜ್ಞಾಪೂರ್ವಕವಾಗಿ ಬಳಸಿದ್ರು. ತುಂಬ ಕಾನ್ಷಿಯಸ್ ಆಗಿ ಭಾಷೆಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ತೋರಿಸ್ಕೊಟ್ಟಂಥವ್ರು ನವ್ಯರು. ಮತ್ತು ಭಾಷೆಗೆ ರೂಪಕಗಳನ್ನ, ಪ್ರತಿಮೆಗಳನ್ನ ಎಷ್ಟು ಚೆನ್ನಾಗಿ ಸೇರಿಸ್ಬೋದು ಅದನ್ನು ಸೇರಿಸಿದಂಥವ್ರು ನವ್ಯರು. ಅದೆಲ್ಲ ಮುಖ್ಯ ಸಾಹಿತ್ಯದಲ್ಲಿ. ಮತ್ತು ನವ್ಯ ಸಾಹಿತ್ಯದ ಸಂದರ್ಭದಲ್ಲಿ ವಿಮರ್ಶೆ ಒಂದು ದೊಡ್ಡ ಶಿಸ್ತಾಗಿ ಬೆಳೀತು. ಮತ್ತು ಸಾಹಿತ್ಯನ ಗಂಭೀರವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ವರ್ಗ, ಒಂದು ಪರಂಪರೆ ನವ್ಯರಿಂದ ಪ್ರಾರಂಭ ಆಯಿತು. ಅವೆಲ್ಲವೂ ಅದರ ಒಂದು ಕ್ರೆಡಿಟ್ಸ್, ಅದಕ್ಕೆ ಹೋಗ್ಬೇಕಾದಂಥ ದೊಡ್ಡ ದೊಡ್ಡ ಕಾಂಟ್ರಿಬ್ಯೂಷನ್ಸ್. ಅದನ್ನು ನೀವು ಗಮನಿಸಿ. ನವ್ಯ ಸಾಹಿತ್ಯದ ಕೊಡುಗೆ ಅಥವಾ ಗುಣ ಅಂತ ಅನ್ನೋಲ್ಲ. ಮತ್ತು ದೋಷ ಅನ್ನುವಂಥ ಸಂದರ್ಭದಲ್ಲಿ ಅದು ಯಾರಿಗೂ ಅರ್ಥ ಆಗಲ್ಲ ಅನ್ನೋದು ಅದರ ದೋಷ. ಮತ್ತು ಸಾಮಾಜಿಕ ವಿಚಾರಗಳ ಬಗ್ಗೆ ಅವರು ಗಮನ ಕೊಡಲ್ಲ, ಬರೀ ಆಂತರಂಗಿಕ ವಿಚಾರಗಳಿಗಷ್ಟೇ ಗಮನ ಕೊಡ್ತಾರೆ. ಮತ್ತು ಇಡೀ ನವ್ಯ ಸಾಹಿತ್ಯದಲ್ಲಿ ಎಲ್ಲರ ರೆಪ್ರೆಸೆಂಟೇಷನ್ ಇಲ್ಲ. ಒಂದು ನಾಗರಿಕ ಪಟ್ಟಣದ, ನಗರ ಪಟ್ಟಣದ ಮಧ್ಯಮವರ್ಗ ಮತ್ತು ಮೇಲು ಮಧ್ಯಮವರ್ಗದ ಶಿಕ್ಷಿತರ ಫೀಲಿಂಗ್ಸ್ಗೆ ಅಷ್ಟೇ ನವ್ಯ ಸಾಹಿತ್ಯ ಸ್ಪಂದಿಸುತ್ತೆ. ಇನ್ನು ಎಷ್ಟು ಅಸಂಖ್ಯಾತ ಜನವರ್ಗಗಳು ನವ್ಯ ಸಾಹಿತ್ಯ ರೆಪ್ರೆಸೆಂಟ್ ಮಾಡಲ್ಲ, ಫೀಲಿಂಗ್ಸ್ಗೆಲ್ಲ ಅವಕಾಶನೇ ಇಲ್ಲ ಅಂತ ಅದ್ರ ಮೇಲೆ ಟೀಕೆ ಇದೆ. ಮತ್ತು ನವ್ಯ ಸಾಹಿತಿಗಳು ಮೇಲೆ ಒಂದು ರೀತಿ ಕ್ರಾಂತಿಕಾರಿಗಳ ಥರ ಪೋಸ್ ಕೊಡ್ತಾರೆ, ಅದರ ಒಳಗಡೆ ಅವರು ಆಷಾಢಭೂತಿಗಳು, ಸಂಪ್ರದಾಯಸ್ಥರು ಅಂತ ಅವ್ರ ಮೇಲೆ ಟೀಕೆ ಇದೆ ನವ್ಯರ ಮೇಲೆ. ಅದನ್ನೆಲ್ಲ ನೀವು ಬರೀಬೋದು. ಮತ್ತು ನವ್ಯರು ನವೋದಯನ ನೀವು ಬದುಕಿನ ಒಂದು ಮುಖ ಅಷ್ಟೇ ಚಿತ್ರಿಸಿದ್ರಿ ಅಂತ ಅಂದರೆ, ನವ್ಯರು ಕೂಡ ಹಂಗೆ ಈ ಬದುಕಿನ ಒಂದು ಮುಖ ಅಷ್ಟೇ ಚಿತ್ರಿಸೋಕ್ಕೆ ಸಾಧ್ಯ ಇತ್ತು ಅವ್ರಿಗೆ. ಆ ಥರ ಬರೀ ಮನಸ್ಸಲ್ಲೆಲ್ಲ ಹುಡುಕನ್ನೇ ಚಿತ್ರಿಸೋದು, ಹಸಿ ಹಸಿ ಕಾಮ, ಸುಡುವಂಥ ಕೆಂಡದಂಥ ಕಾಮ ಚಿತ್ರಿಸೋದು, ಆದರ್ಶ ವ್ಯಕ್ತಿಗಳಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ನಿಲುವಿಗೆ ಬರೋದು, ಅದೆಲ್ಲ ಅದರ ಒಂದು ಮಿತಿ ಅಂತ ನೀವು ಗುರುತಿಸ್ಬೋದು. ಅದನ್ನು ಕ್ಲಾಸಲ್ಲಿ ಕೂಡ ಬರೆಸಿರ್ತೀನಿ, ಗಮನಿಸಿ. ಅದು ಭಾಳ ಮುಖ್ಯವಾಗಿ ನೀವು ಗಮನಿಸಬೇಕಾದಂಥ ಒಂದು ಪ್ರಶ್ನೆ. ಜೊತೆಗೆ ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಏನಂತಂದರೆ ಬಾಳನ್ನು ಸ್ವೀಕರಿಸುವ ವಿಚಾರದಲ್ಲಿ, ಅಂದರೆ ಎರಡನೇ ಪ್ರಶ್ನೆಯಲ್ಲಿ ಬಾಳನ್ನು ಸ್ವೀಕರಿಸುವ ವಿಚಾರದಲ್ಲಿ ನವೋದಯ ಮತ್ತು ನವ್ಯ ಕವಿಗಳ ಧೋರಣೆ ಏನು, ತೌಲನಿಕವಾಗಿ ಬರೆಯುತ್ತೆ. ಇದು ನಿಮಗೆ ಗೊತ್ತು ತುಂಬ ಜನರಿಗೆ. ಬಾಳು ನವೋದಯಗೆ ಸ್ವೀಕಾರ, ಅವರು ಅದನ್ನು ಸಂತೋಷದಿಂದ ಸ್ವೀಕರಿಸ್ತಾರೆ. ಆನಂದಮಯ ಈ ಜಗ ಹೃದಯ ಏತಕ್ಕೆ ಭಯ ಮಾಡೋ, ಇದು ದೃಷ್ಟಿಕೋನ ನವೋದಯರು. ಹೇಳ್ಕೊಳಕ್ಕೊಂದೂರು, ತಲೆಮ್ಯಾಗೊಂದ್ಸೂರು, ಮಲ್ಗಕ್ಕೆ ಹೋಗ್ತಾಯಿ ಮಂಚ, ಕೈ ಹಿಡಿದೊಡ್ಡು ಪುಟ್ಟು ನಂಜಿ, ನಗ್ನತ್ತ ಉಕ್ಕಂಜಿ, ಕೊಟ್ರಾಯ್ತು ರತ್ಕನ್ ಪ್ರಪಂಚ. ನೋಡಿ, ಕಥಾ ನಾಯಕನಿಗೆ, ಕಾವ್ಯ ನಾಯಕನಿಗೆ ಎಕ್ಸ್ಪೆಕ್ಟೇಷನೇ ಇಲ್ಲ. ಅವನೆಂತ ಆಶಾಜೀವಿ, ಅವನು ಗುಡ್ಸ್ಲಿರಕ್ಕೆ ರೆಡಿ, ನೆಲದ ಮೇಲೆ ಮಲ್ಗಕ್ಕೆ ರೆಡಿ. ಅವನಿಗೆ ಅದಕ್ಕಿಂತ ಹೆಚ್ಚಿನ ಎಕ್ಸ್ಪೆಕ್ಟೇಷನ್, ಅದರಲ್ಲೂ ಸಂತೋಷವಾಗಿದ್ದ ನಮ್ಮ. ಇದು ನವೋದಯರ ದೃಷ್ಟಿಕೋನ. ಜೀವನ ಹೆಂಗೆ ಸ್ವೀಕರಿಸ್ತಾರೆ, ಬಡತನ ಗಿಡತನ ಏನಿದ್ರೆ ಮಿಡತೆನ ಚೆನ್ನಾಗಿಟ್ಕೊಳ್ಳೋದೆ ಅಚ್ಚ ಅಂತ ಜಿ ಪಿ ರಾಜರತ್ನ ಪದ್ಯ ಹೇಳ್ಕೊಳಕ್ಕೊಂದು, ಅದನ್ನು ಉದಾಹರಣೆ ಕೊಡ್ಬೋದು. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಬಳಸಿಕೊಂಡೇವು ಅದನ್ನೇ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ, ದರ ಬೇಂದ್ರೆ ಪದ್ಯ ಹೇಳ್ಬೋದು. ಅಂದರೆ ಒಲವೇ ನಮ್ಮ ಬದುಕು ಅಂತ. ಆತ ಕೊಟ್ಟ ವಸ್ತು ಒಡವೆ ನನಗೆ ಯಾವಾಗ ಗೊತ್ತು, ತೋಳುಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು. ಅದನ್ನೆಲ್ಲ ಉದಾಹರಣೆ ಕೊಡೋದು. ನೋಡಿ, ಅವಳಿಗೆ ಎಷ್ಟು ಎಕ್ಸ್ಪೆಕ್ಟ್, ಅವನು ತೋಳು ಬಂದಿ ಅಂದರೆ ಅಪ್ಪುಗೇನೆ ತೋಳು ಬಂದಿ ಅಲ್ಲಿ ಅಂತ, ಬಾಯಿಂದ ಕೂಡ ಮುತ್ತೇ ಚಿನ್ನದ ಆಭರಣ, ಅಷ್ಟಕ್ಕೆ ಎಷ್ಟು ಸಂತೋಷವಾಗಿದ್ದಾರೆ.
ಬಾಳನೆಗೆ ನವೋದಯ ಸ್ವೀಕರಿಸ್ತಾರೆ. ಬೆಟ್ಟದ ಜೀವದ ಗೋಪಾಲಯ್ಯನ ಉದಾಹರಣೆ ಕೊಡ್ಬೋದು ನೀವು. ಅಷ್ಟು ಕಷ್ಟ ಇದೆ, ಅಷ್ಟು ಏಕಾಂಗಿತನ ಇದೆ, ಮಗನ ಕಳ್ಕೊಂಡು ದುಃಖ ಇದೆ, ಆದರೂ ಲವಲವಿಕೆಯಿಂದ ಸಂತೋಷವಾಗಿ ಜೀವನ ಕಳೀತಾ ಇದ್ದಾರೆ, ಗಿಡ ಮರಗಳನ್ನ ಪ್ರೀತಿಸ್ತಾರೆ. ಇದು ನವೋದಯದ ಒಂದು ಬಾಳನೆಗೆ ಸ್ವೀಕರಿಸ್ತಾರೆ ಉದಾಹರಣೆ ಕೊಡ್ಬೋದು. ನೀವು ನವ್ಯರು ಅಂದಾಗ ಅದಕ್ಕೆ ತದ್ವಿರುದ್ಧ, ಅವ್ರ ಪ್ರಕಾರ ಬಾಳುವಂತಕ್ಕಂಥದ್ದು ಅದು ಬಹಳ ಕಷ್ಟದ್ದು. ಕುಡಿಯಲು ಉಪ್ಪಿನ ನೀರು, ತಿನ್ನಲು ಬೆಂಕಿಯ ಚೂರು, ಬಿಟ್ಟರುವ ಕಾಡಲ್ಲಿ ಕಣ್ಣು ಕಟ್ಟಿ ಸುತ್ತಲೂ ಬಿಗಿದಿಟ್ಟು ಮುಳ್ಳು ತಂತಿ. ಕುಡಿಯಲು ಉಪ್ಪಿನ ನೀರು, ತಿನ್ನಲು ಬೆಂಕಿಯ ಚೂರು, ಕುಣಿಯಲೆಂದೇ ಬೇಡಿ ಕಾಲಗಳು ಅಡಿಗರ ಭೂಮಿಗಿದ್ದದ ಸಾಲುಗಳಿವೆ. ಅಂದರೆ ಇದು ಎಷ್ಟು ಕಷ್ಟ ಇದೆ ಬದುಕು. ಕಣ್ಣು ಕಟ್ಟಿ ಕಾಡ ಬಿಟ್ಟಂಗೆ ಪರದಾಡಬೇಕು. ಏನಾದ್ರು ತಿನ್ನೋಣ ಅಂದರೆ ಬೆಂಕಿ ಚೂರು, ಕುಡಿಯೋಣ ಅಂದರೆ ಉಪ್ಪು ನೀರು, ಯಾವುದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಕುಣಿಯೋಣ ಅಂದರೆ ಕಾಲು ಬೇಡಿ ಆಗ್ತದೆ. ಹೆಳವನ ಹೆಗಲ ಮೇಲೆ ಕುರುಡ ಕೂತಿದ್ದಾನೆ, ದಾರಿ ಸಾಗುವುದೇ ಅಂತ ನೋಡಬೇಕು. ಗೋಪಾಲಕೃಷ್ಣ ಅಡಿಗರು ಹೆಳವನ ಹೆಗಲ ಮೇಲೆ ಕುರುಡ ಕೂತ್ಬಿಟ್ಟಿದ್ದಾನೆ, ಹೆಂಗೆ ಹೋಗಕ್ಕಾಗುತ್ತೆ, ಬದುಕು ಹೀಗೆ. ಇದು ನವ್ಯರ ಒಂದು ದೃಷ್ಟಿಕೋನ. ಗಮನಿಸಿ ನೀವು. ಕ್ಲಿಪ್ ಜಾಯಿಂಟ್ನ ಕೇಶವ, ಮಂದಾಕಿನಿ, ಕ್ಷಿತಿಜಾದ ಮಂದಾಕಿನಿ ಪಾತ್ರನ ಗಮನಿಸಿ. ಮತ್ತು ಬ್ರಹ್ಮಚಾರಿ ಒಡೆಯ, ಅಣ್ಣಯ್ಯನ ಮಾನವಶಾಸ್ತ್ರ ಅಣ್ಣಯ್ಯ, ಇಲ್ಲೆಲ್ಲ ಬದುಕನ್ನು ಹೇಗೆ ಚಿತ್ರಿಸಲಾಗಿದೆ. ಇದೊಂಥರ ಬದುಕು ಅಂದರೆ ಚಡಪಡಿಕೆ, ಅದೊಂಥರ ಆಷಾಢಭೂತಿತನದ್ದು, ಈ ಥರದ ಒಂದು ಕಲ್ಪನೆ ನವ್ಯರದು, ಅದು ಅಪರಿಪೂರ್ಣ. ಹೀಗೆ ಎರಡು ಉದಾಹರಣೆ ಕೊಟ್ಟು ವಿತ್ ಎಕ್ಸಾಂಪಲ್ ಕೊಟ್ಟು ನವೋದಯರು ಬಾಳನ್ನ ಹೆಂಗೆ ಸ್ವೀಕರಿಸ್ತಾರೆ, ನವ್ಯರು ಬಾಳನ್ನ ಹೆಂಗೆ ಸ್ವೀಕರಿಸ್ತಾರೆ ಅದನ್ನು ನೀವು ಹೇಳಬೇಕು, ವಿಶ್ಲೇಷಣೆ ಮಾಡಬೇಕು. ಅದನ್ನು ನೀವು ಗಮನಿಸಿ. ಫಸ್ಟ್ ಪೇಪರ್ಲಿ ಅವು ಮಾತ್ರ ನಿಮಗೆ ಕಷ್ಟದ ಕ್ವಶನ್ಸ್ ಅಂತ ಅನ್ಕೋತೀನಿ. ಇನ್ನು ಉಳಿದದ್ದೆಲ್ಲ ನೀವು ಬರೀಬಲ್ರಿ. ನೋಡಿ, ಉದಾಹರಣೆಗೆ ಹಳಗನ್ನಡ ಮತ್ತು ಪೂರ್ವದ ಹಳಗನ್ನಡ ವ್ಯತ್ಯಾಸ ಕ್ಲಿಯರ್ ಆಗಿದೆ, ನೋಟ್ಸಲ್ಲಿ ಇದೆ, ಕ್ಲಾಸಲ್ಲಿ ಹೇಳಿದ್ದೀವಿ, ಗಮನಿಸಿ. ಆಮೇಲೆ ನವೋದಯ ಕಾವ್ಯ ನಾಡು ನುಡಿ ಅಸ್ಮಿತೆಯನ್ನು ಹೇಗೆ ಎತ್ತಿ ಹಿಡಿದಿದೆ. ಇದಕ್ಕೆ GS ಶಿವರುದ್ರಪ್ಪರು ಸಮಗ್ರ ಗದ್ಯ ಭಾಗ 2ರಲ್ಲಿ ಇದೆ ನೋಡಿ, ಗಮನಿಸಿ. ಕನ್ನಡ ಸಾಹಿತ್ಯ ಸ್ವಾತಂತ್ರ್ಯ ಹೋರಾಟ ಅಂತ ಒಂದು ಚಾಪ್ಟರ್ ಇದೆ, ಗಮನಿಸಿ. ಸಮಗ್ರ ಗದ್ಯ ಭಾಗ 2ರಲ್ಲಿ ಇದೆ. ಅಂದರೆ ನಾಡು ನುಡಿಯ ಬಗ್ಗೆ ನವೋದಯರು ತೋರಿಸಿದಂಥ ಕಾಳಜಿ. ಆಗ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು, ಏಕೀಕರಣ ಹೋರಾಟ ನಡೀತಾ ಇತ್ತು. ಅದಕ್ಕೆ ನವೋದಯ ಸಾಹಿತ್ಯ ಹೇಗೆ ದನಿಯಾಯಿತು, ಹೇಗೆ ಕನ್ನಡ ಪರ ವಕಾಲತ್ತು ವಹಿಸ್ಕೊತು. BMC ನಿಮ್ಗೆ ಹೊಸಗನ್ನಡ ಪೇಪರ್ನಲ್ಲಿ ಕನ್ನಡ ದಾಸಾಯಿ ಪದ್ಯ ಇದೆ, BMC ಅವ್ರ ಪದ್ಯ ಇದೆ, ದ.ರಾ ಬೇಂದ್ರೆ ಪದ್ಯ ಇದೆ, ಗಮನಿಸಿ. G.P. ರಾಜರತ್ನಂ ಪದ್ಯ ಇದೆ, ಕುವೆಂಪು ಅವ್ರ ಪದ್ಯಗಳು, ಅದೆಲ್ಲರೂ ಗಮನಿಸ್ಬೋದು. ನೀವು ತುಂಬ ಉದಾಹರಣೆ ಕೊಡ್ಬೋದು, ಗಮನಿಸಿ. ಇನ್ನು ಆಧುನಿಕ ಕನ್ನಡ ಸಾಹಿತ್ಯದ ಉಗಮದ ಹಿಂದಿನ ಪ್ರೇರಣೆ ಪ್ರಭಾವಗಳನ್ನು ಗುರುತಿಸಿ ಅಂತ ಒಂದು ಕ್ವಶನ್ ಇದೆ ಫಸ್ಟ್ ಪೇಪರಲ್ಲಿ. ಫಸ್ಟ್ ಟೆಸ್ಟಲ್ಲಿ ಮೊದಲನೇ ಕ್ವಶನ್ ಅಲ್ಲಿ 4 D. ಆಧುನಿಕ ಕನ್ನಡ ಸಾಹಿತ್ಯ ಉಗಮದ ಹಿಂದಿನ ಪ್ರೇರಣೆ ಪ್ರಭಾವ ನೋಟ್ಸಲ್ಲಿ ಚೆನ್ನಾಗಿ ಬರೆದಿದ್ದೀನಿ, ಅದನ್ನು ಗಮನಿಸಿ. ಅಂದರೆ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ವಸ್ತು ಮತ್ತು ರೂಪ ಮತ್ತು ತತ್ವ ಮೂರರಲ್ಲೂ ಏಕತಾನತೆಯನ್ನು ಅನುಭವಿಸಿತ್ತು. ಹೇಳೋದು ಬರೀ ರಾಮಾಯಣ, ಮಹಾಭಾರತ, ಜೈನ ಪುರಾಣ, ಶೈವ ಪುರಾಣ, 800 ವರ್ಷ ಬರೀ ಇದನ್ನೇ, ಅದೇ ವಸ್ತು. ಇನ್ನು ರೂಪ ಆದ್ರೆ ಬರೀ ಪದ್ಯ, ಚಂಪು ಆದ್ರ ಪದ್ಯ, ರಗಳೆ ಆದ್ರ ಪದ್ಯ, ಷಟ್ಪದಿ ಆದ್ರ ಪದ್ಯ, ಬರೀ ಪದ್ಯ, ಸಾಂಗತ್ಯ, ತ್ರಿಪದಿ. ಇನ್ನು ತತ್ವ ಅಂದರೆ ಬರೀ ಧರ್ಮ ಪ್ರತಿಪಾದನೆ, ವಚನನ ಹೊರತುಪಡಿಸಿದ್ರೆ. ಹಂಗಾಗಿ ಇಡೀ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅದು ಏಕತಾನತೆ, ಒಂದು ರೀತಿ ಮೊನೋಟನಸ್ ಆಗೋಗಿತ್ತು. ಹಾಗಾಗಿ ಒಂದು ಹೊಸ ಸಾಹಿತ್ಯಕ್ಕೆ, ಹೊಸ ಭಾಷೆಗೆ ಕಾಯ್ತಾ ಇತ್ತು. ಹಂಗಾಗಿ ಹೊಸ ಕನ್ನಡ ಸಾಹಿತ್ಯದ ಉದಯಕ್ಕೆ ಇದು ಬಹಳ ಮುಖ್ಯ ಪ್ರೇರಣೆ. ಆ ಟೈಮ್ಗೆ ಬ್ರಿಟಿಷರು ಬಂದರು, ಇಂಗ್ಲೀಷ್ ಇಂಟ್ರೊಡ್ಯೂಸ್ ಮಾಡಿದ್ರು, ಇಂಗ್ಲೀಷ್ ಸಾಹಿತ್ಯದಲ್ಲಿ ಓದಿಸಕ್ಕೆ ಬಿಟ್ಟರು. ಹಂಗಾಗಿ ಇಂಗ್ಲೀಷ್ ಲೇಖಕರ ಕೃತಿಗಳಿಗೆ ಟೆಕ್ಸ್ಟ್ ಆದವು. ಅದನ್ನು ಗಮನಿಸಿ. BMC ಅವರ ಪದ್ಯ, ಕನ್ನಡ ನುಡಿ ನಮ್ಮ ಹೆಣ್ಣು, ನಮ್ಮ ತೋಟ ನಿಲಿಯ ಹಣ್ಣು, ಬಳಿಕ ಬೇರೆ ಬೆಳೆದ ಹೆಣ್ಣು ಬಳಿಗೆ ಸುಳಿದಳು, ಹೊಸತು ರಸದ ಬಳ್ಳಿ ಹಣ್ಣು ಬಳಿಗೆ ಸುಳಿದಳು, ಹೀಗೆ ನನಗೆ ಹಬ್ಬವಾಗಿ ಇನಿಯರಿಬ್ಬರನ್ನು ತೂಗಿ. ಆ ಪದ್ಯನ ಗಮನಿಸ್ತೀವಿ. ಆದರೆ ಇಂಗ್ಲೀಷ್ ಸಾಹಿತ್ಯ ಬಂದದ್ದು ಇಲ್ಲಿ ಹೊಸಗನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಪ್ರೇರಣೆ, ದೊಡ್ಡ ಶಕ್ತಿ. ಅದು ಇಲ್ಲಿನ ರೂಪವನ್ನು ಬದಲಾಯಿಸ್ತು, ಇಲ್ಲಿನ ವಸ್ತುವನ್ನು ಬದಲಾಯಿಸ್ತು, ಇಲ್ಲಿನ ತತ್ವನ ಬದಲಾಯಿಸ್ತು. ಬರೀ ಧರ್ಮವನ್ನೇ ಹೇಳ್ತಿದ್ರಲ್ಲ, ಹ್ಯುಮ್ಯಾನಿಟಿ ಕಡೆಗೆ ಬಂತು ಸಾಹಿತ್ಯ. ಬರೀ ಪದದಲ್ಲೇ ಬರೀತಿದ್ರಲ್ವಾ, ಕತೆ, ಕಾದಂಬರಿ, ಸಾನೆಟ್ಟು, ನಾಟಕ, ವಿಮರ್ಶೆ, ಜೀವನ ಚರಿತ್ರೆ ಬೇರೆ ರೂಪ ಪಡ್ಕೊಳ್ತು. ವಸ್ತು ಬರೀ ರಾಮಾಯಣ ಮಹಾಭಾರತದಲ್ಲಿ ಬರೀತಿದ್ರು. ಈಗ ಏನು ಅಗಾಧವಾದ ಬದುಕೇ ವಸ್ತು ಆಯಿತು ಕಾವ್ಯಕ್ಕೆ. ಇದು ಆಧುನಿಕ ಕನ್ನಡ ಸಾಹಿತ್ಯ ಪ್ರೇರಣೆ, ಇಂಗ್ಲೀಷ್ ಸಾಹಿತ್ಯದಿಂದ ಉಂಟಾದಂಥ ಒಂದು ಲಾಭ ಅಂತ ಗಮನಿಸಿ.
ಅದೇ ಟೈಮಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು, ಅದರ ಪ್ರೇರಣೆ ಭಾರತದಲ್ಲಿ ಅದೊಂದು ಒಂದು ಚಳವಳಿ ನಡೀತಿತ್ತು, ಅದಕ್ಕೆ ಈ ಧ್ವನಿ ಆಯಿತು. ಆಧುನಿಕ ಕನ್ನಡ ಸಾಹಿತ್ಯ ಏಕೀಕರಣ ಚಳವಳಿ ನಡೀತಾ ಇತ್ತು, ಅದಕ್ಕೆ ಧ್ವನಿ ಆಯಿತು. ಹಾಗಾಗಿ ಸಾಹಿತ್ಯದ ಸಬ್ಜೆಕ್ಟ್ ಚೇಂಜ್ ಆಯಿತು. ಅದೆಲ್ಲ ಗಮನಿಸಿ, ನೋಟ್ಸಲ್ಲಿ ಇದೆ, ಅದನ್ನು ಗಮನಿಸಿ. ಆಧುನಿಕ ಕನ್ನಡ ಸಾಹಿತ್ಯ ಉಗಮವಾದ ಹಿಂದಿನ ಪ್ರೇರಣೆ ಮತ್ತು ಪ್ರಭಾವ ಅಂತ. ಇನ್ನುಳಿದಂತೆ ದ್ರಾವಿಡ ಭಾಷೆಗಳು ಯಾವುವು ಅದರ ವಿಶೇಷತೆ ನಿಮ್ಗೆ ಗೊತ್ತು. ಪ್ರಾಚೀನ ಕನ್ನಡ ಭಾಷೆ ಪ್ರಾಚೀನತೆ ಗೊತ್ತಿರೋ ಪ್ರಶ್ನೆ. ಆಮೇಲೆ ಕಲ್ಯಾಣ ಕನ್ನಡ ಅಂದರೆ ಕಲಬುರಗಿ ಕನ್ನಡದ ವಿಶೇಷತೆ ಅದು ಗೊತ್ತು, ಎಲ್ಲ ಪಾಯಿಂಟ್ ಇದ್ದಾವೆ, ನೀವು ಬರೀಬೋದು. ಭಾಷೆ ಅಂದರೆ ಏನು, ಅದರ ಲಕ್ಷಣ ಸ್ವರೂಪ ಹಳೆಯ ಪ್ರಶ್ನೆ ಗೊತ್ತು ನಿಮಗೆ. ಮತ್ತು ಕನ್ನಡ ಭಾಷೆ ಮೇಲೆ ಸಂಸ್ಕೃತ ಮತ್ತು ಇಂಗ್ಲೀಷ್ ಭಾಷೆಗಳ ಪ್ರಭಾವ ಗೊತ್ತು, ಗಮನಿಸಿ. ಜಾಸ್ತಿ ಮೆಟೀರಿಯಲ್ ಜಾಸ್ತಿನೇ ಇದೆ. ಸಾಮಾಜಿಕ ಉಪಭಾಷೆಗಳು ಇವೆಯೇ, ಚರ್ಚಿಸಿ ಅಂತ ಪ್ರಶ್ನೆ ಇದೆ. ಸಾಮಾಜಿಕ ಉಪಭಾಷೆಗಳು ಬಂದಾಗ ಅವು ಇಲ್ಲ ಅಂತ ಸಾರಾಸಟ್ಟಾಗಿ ಹೇಳ್ಬಿಟ್ಟಿದ್ದಾರೆ ಕೆಲವು ವಿಜ್ಞಾನಿಗಳು. ಆದರೆ ವಾಸ್ತವವಾಗಿ ಅವು ಇರೋದು ನಿಜ. ಸೋಲಿಗ ಕನ್ನಡ ಇದೆ, ಜೇನುಕುರುಬರ ಕನ್ನಡ ಇದೆ, ಕೊಡವ ಕನ್ನಡ ಇದೆ. ಇರೋದನ್ನೇ ಒಂದೆರಡು ಎಕ್ಸಾಂಪಲ್ ಕೊಡಿ, ಇದ್ದಾವೆ, ಇಲ್ಲ ಅಂತ ಎಲ್ಲ ಸಾಮಾಜಿಕ ಉಪಭಾಷೆಗಳು ಇದ್ದಾವೆ. ಸೊಸೈಟಿಯಲ್ಲೂ ಕೂಡ ಒಂದೊಂದು ಕಮ್ಯುನಿಟಿನ ಬೇರೆ ಬೇರೆ ಭಾಷೆ ಬಳಸುತ್ತೆ. ಹವ್ಯಕ ಕನ್ನಡ ಇದೆ, ರೈತರ ಮನೆ ಕನ್ನಡವೇ ಬೇರೆ, ಪುರೋಹಿತರ ಮನೆ ಕನ್ನಡವೇ ಬೇರೆ. ಅದೆಲ್ಲ ಉದಾಹರಣೆ ಕೊಡ್ಬೋದು, ಇದ್ದಾವೆ. ಬಟ್ ಅದ್ರ ಬಗ್ಗೆ ಅಧ್ಯಯನ ನಡೆದಿಲ್ಲ, ಬಟ್ ಇದ್ದಾವೆ ಹೇಳ್ಬೋದು. ಇನ್ನು ಧ್ವನಿ ಮತ್ತು ಅರ್ಥ ಬದಲಾವಣೆ ಮೂಲಕ ಭಾಷೆ ಹೇಗೆ ಬೆಳೆಯುತ್ತೆ ಗೊತ್ತು, ಹಳೆ ಪ್ರಶ್ನೆ. ಉಪಭಾಷೆಗಳು ಹೇಗೆ ಹುಟ್ಟುತ್ತವೆ, ಮೈಸೂರು ಧಾರವಾಡ ಕನ್ನಡ ವಿಶೇಷತೆಗಳೇನು, ಹಳೆ ಪ್ರಶ್ನೆ ಬರೀಬೋದು. ಪ್ರಗತಿಶೀಲ ಸಾಹಿತ್ಯದ ಸಾಧನೆ ಮತ್ತು ಮಿತಿ ನೋಟ್ಸಲ್ಲೂ ಚೆನ್ನಾಗಿದೆ, ನಿಮ್ಗೆ ಗೊತ್ತಿದೆ, ಹೇಳಿದೆ ಕ್ಲಾಸಲ್ಲಿ ಗಮನಿಸಿ. ಮಂಗಳೂರು ಕನ್ನಡದ ವೈಶಿಷ್ಟ್ಯಗಳು ನೋಟ್ಸಲ್ಲಿದೆ, ಒಂದು 10 ಪಾಯಿಂಟ್ಸ್ ಕ್ಲಾಸಲ್ಲೂ ಕೂಡ ಎಕ್ಸ್ಟ್ರಾ ಬರೆಸಿದ್ದೀವಿ, ಗಮನಿಸಿ ಮಂಗಳೂರು ಕನ್ನಡ ವಿಶೇಷತೆಗಳನ್ನ. ಇನ್ನು ಕನ್ನಡ ಭಾಷೆ ಚಾರಿತ್ರಿಕ ಬೆಳವಣಿಗೆಯಲ್ಲಿ ಕಂಡುಬರುವ ಧ್ವನಿ ಮತ್ತು ಅರ್ಥ ಬದಲಾವಣೆಗಳು ಅಂದರೆ ಪೂರ್ವದ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ, ಈ ಯಾತ್ರೆಯಲ್ಲಿ ಕನ್ನಡದಲ್ಲಿ ಧ್ವನಿ ಏನು ಬದಲಾವಣೆ ಆಗಿದೆ, ಅರ್ಥ ಏನು ಬದಲಾವಣೆ ಆಗಿದೆ ಅಂತ ಗುರುತಿಸೋದಷ್ಟೇ. ವಿಭಕ್ತಿ ಪ್ರತ್ಯಯಗಳು ಹೆಂಗೆ ಚೇಂಜ್ ಆದವು, ವಿಜಾತಿ ವ್ಯತ್ಯಾಸಗಳು ಸಜಾತಿ ಹೆಂಗಾದವು, ರಳ ಕುಳ ಕ್ಷಳ ಅದನ್ನು ಹೇಳಿ. ಮತ್ತು ರೇಫ ಶಕಟ ರೇಫ ಬದಲಾಗಿದ್ದು, ಬಿಂದುಕ ಆಗಿದ್ದು, ಮಹಾಪಭೇದ ನಿಮ್ಗೆ ಗೊತ್ತಿರುವಂಥದ್ದು. ಆಮೇಲೆ ಅರ್ಥ ಪದಗಳೇನು ಬದಲಾದವು, ಸೀರೆನ ಪದಕ್ಕೆ ಮೊದಲೇನು ಅರ್ಥ ಇತ್ತು, ಈಗೇನಾಗಿದೆ. ಎಣ್ಣೆನ ಪದಕ್ಕೆ ಮೊದಲೇನಿತ್ತು, ಈಗೇನಾಗಿದೆ. ಪೊನ್ನನ ಪದಕ್ಕೆ ಮೊದಲೇನು ಅರ್ಥ ಇತ್ತು, ಈಗೇನಾಗಿದೆ. ಅದೆಲ್ಲ ಬರೀ. ಅಯ್ಯಾನ ಪದಕ್ಕೆ ಮೊದಲೇನು ಅರ್ಥ ಇತ್ತು, ಇವಾಗೇನಾಗಿದೆ. ಅಮ್ಮನ ಪದಕ್ಕೆ ಮೊದಲು ತಂದೆ ಅಂತ ಅರ್ಥ ಇತ್ತು, ಇವಾಗೇನು ಅರ್ಥ ಆಗಿದೆ. ಇದೆಲ್ಲ ಬರೀಬೋದು, ಪದಗಳೇನು ಕೂಡ ಬದಲಾಗಿದೆ. ದ್ರಾವಿಡ ಭಾಷೆಗಳ ನಡುವೆ ಕನ್ನಡದ ಸ್ಥಾನಮಾನವನ್ನು ವಿಶ್ಲೇಷಿಸಿರಿ, ಇದೊಂದು ಪ್ರಶ್ನೆ. ಕೇಶಿರಾಜ ಕನ್ನಡದ ಅಸಾಧಾರಣ ಲಕ್ಷಣಗಳು ಅಂತ ಗುರುತಿಸಿದ್ದಾನೆ, 7 ಲಕ್ಷಣಗಳು. ಇದು ಮೆಟೀರಿಯಲ್ ಇದೆ, ಇದಕ್ಕೆ ನಾನು ವಾಟ್ಸಪ್ ಮಾಡಿದ್ದೀನಿ, ನೀವು ಗಮನಿಸಿ. ಯಾರಿಗಾದ್ರೂ ಬೇಕು ಅಂದರೆ ನನಗೆ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡಿ ನಾನು ಕಳಿಸ್ಕೊಡ್ತೀನಿ, ಮೆಟೀರಿಯಲ್ ಇದೆ. ಆ ಲಕ್ಷಣ ಒಂದು 7-8 ಲಕ್ಷಣಗಳಿದ್ದಾರೆ. ಅಂದರೆ ತಮಿಳಿಗಿಂತ, ತೆಲುಗಿಗಿಂತ, ಮಲಯಾಳಂಗಿಂತ, ತುಳುಗಿಂತ ಕನ್ನಡ ಹೆಂಗೆ ಭಿನ್ನ, ಹೇಗೆ ವಿಶೇಷ ಅಂತ ಬರೀಬೇಕು. ಅದೆಲ್ಲ ಒಂದು 7-8 ಪಾಯಿಂಟ್ಸ್ ಇದ್ದಾವೆ. ಕಮಕ ಸಮಾಸ, ಶಿಥಿಲ ದ್ವಿತ್ವ, ಶ್ರುತಿ ಸಖ್ಯ ಸಂಧಿ, ವಮಹಪಭೇದ, ಇವೆಲ್ಲ ಒಂದಷ್ಟು ಪಾಯಿಂಟ್ಸ್ ಇದ್ದಾವೆ. ವ್ಯತಿ ವಿಲಂಘನ, ಅದನ್ನ ಮೆಟೀರಿಯಲ್ಗೆ ನಾನು ಕೊಡ್ತೀನಿ. ಈಗ ನೋಟ್ಸಲ್ಲಿ ಆಲ್ರೆಡಿ ನಿಮ್ಮ ಗ್ರೂಪ್ಗಳಿಗೆ ಹಾಕಿದ್ದೀನಿ, ನೋಡಿ ಚೆಕ್ ಮಾಡಿ. ನೆಕ್ಸ್ಟ್ ಒಂದು ಕ್ವಶನ್ ಇದೆ, ಜಾಗತೀಕರಣವು ಉಪಭಾಷೆಗಳ ಬೆಳವಣಿಗೆಗೆ ಅಡ್ಡಿಯಾಗಿದೆಯೇ, ಚರ್ಚಿಸಿ ಅಂತ ಕ್ವಶನ್ ಇದೆ. ಇದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಮಾಡಿ. ಉಪಭಾಷೆಗಳು ಹುಟ್ಟುವುದು ಯಾವ ಕಾರಣಕ್ಕಾಗಿ, ಸಂಪರ್ಕದ ಕೊರತೆಯಿಂದ. ಅಂದರೆ ಒಂದು ಪ್ರದೇಶದ ಜನ ಇನ್ನೊಂದು ಪ್ರದೇಶದ ಜನರು ಮೀಟ್ ಆಗೋಕ್ಕಾಗದೇ ಇದ್ದಾಗ ಭಿನ್ನತೆಗಳು ಜಾಸ್ತಿ ಆಗಿ ಉಪಭಾಷೆ ಹುಟ್ಟುತ್ತೆ. ಬಟ್ ಗ್ಲೋಬಲೈಸೇಷನ್ ಎಲ್ಲರೂ ಹತ್ರ ತರ್ತಾ ಇದೆ ಅಂತ. ಜನ ಅಲ್ಲಿಂದ ಇಲ್ಲಿಗೆ ಸುಲಭವಾಗಿ ಓಡಾಡ್ತಾರೆ, ಸೋಷಿಯಲ್ ಮೀಡಿಯಾದ ಮೂಲಕ ಕಾಂಟ್ಯಾಕ್ಟ್ ಆಗ್ತಾರೆ, ಸಿನಿಮಾ, ಸಾಮಾಜಿಕ ಜಾಲತಾಣಗಳು, ಎಲ್ಲ ಭಾಷೆಗಳು ಮಿಶ್ರಣ ಆಗ್ತಾ ಇದೆ. ಈ ದೃಷ್ಟಿಯಿಂದ ಉಪಭಾಷೆಗಳು ಅಷ್ಟು ಸ್ಪೀಡಾಗಿ ಹೋಗೋಕ್ಕಾಗಲ್ಲ ಇನ್ಮೇಲೆ ಅಂತ ಎಲ್ಲ ಹತ್ರ ಬರ್ತಾ ಇದ್ದಾರೆ, ಅದನ್ನು ಗಮನಿಸಿ. ಆಮೇಲೆ ಜಾಗತೀಕರಣ ಉಪಭಾಷೆಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೂ ಅವಕಾಶ ಕೊಟ್ಟಿದೆ, ಡಿಜಿಟಲೈಸ್ ಮಾಡ್ಬೋದು. ಆಮೇಲೆ ಎಲ್ಲೆಲ್ಲೇ ಯಾವ ದೇಶದಲ್ಲಿರೋ ಒಂದೊಂದು ಸಣ್ಣ ಸಣ್ಣ ಕಮ್ಯುನಿಟಿಗಳು ಕೂಡ ಒಂದು ಗ್ರೂಪ್ ಮಾಡ್ಕೊಂಡು ತಮ್ಮ ಭಾಷೆನ ಬೆಳೆಸ್ಕೋಬೋದು, ಉಳಿಸ್ಕೋಬೋದು, ಅದಕ್ಕೆಲ್ಲ ಅವಕಾಶ ಕೊಟ್ಟಿದೆ. ಅದೆಲ್ಲ ನೀವು ಗಮನಿಸಿ. ಜಾಗತೀಕರಣ ಉಪಭಾಷೆಗಳ ಬೆಳವಣಿಗೆಗೆ ತಡೆಯೊಡ್ಡಿದೆಯೇ ಅಂದರೆ ಹೌದು ತಡೆಯೊಡ್ಡಿದೆ ಅನ್ನೋದಕ್ಕೂ ಎವಿಡೆನ್ಸ್ ಇದೆ. ಇಲ್ಲ ಉಪಭಾಷೆಗಳನ್ನ ಉಳಿಸ್ಕೊಳ್ಳೋದಕ್ಕೂ ಬೆಳೆಸೋದಕ್ಕೂ ಅದು ಆಸ್ಪದ ಕೊಟ್ಟಿದೆ, ಅದನ್ನು ಗಮನಿಸಿ. ಇನ್ನು ಕನ್ನಡ ಶಬ್ದದ ನಿಷ್ಪತ್ತಿಯನ್ನು ವಿವರಿಸಿ ಅಂತ ಒಂದು ಕ್ವಶ್ಚನ್ ಇದೆ. ಇದಕ್ಕೆ ನಿಮಗೆ M.H. ಕೃಷ್ಣಯ್ಯನವರ ಪುಸ್ತಕದಲ್ಲಿ
ಕನ್ನಡ ಭಾಷೆ ಪ್ರಾಚೀನತೆ ಎನ್ನುವ ಚಾಪ್ಟರ್ಲಿ ನಿಮಗೆ ಮೆಟೀರಿಯಲ್ ಇದೆ, ಒಂದ್ಸರಿ ಚೆಕ್ ಮಾಡಿ. 7ನೇ ಚಾಪ್ಟರ್, ಅದರಲ್ಲಿ ಹೇಳ್ತಾರೆ ಕನ್ನಡ ಅನ್ನೋ ಪದ ಹೆಂಗೆ ಬಂತು. ಒಬ್ಬೊಬ್ರು ಒಂದೊಂದು ವಾದನೇ ಹೇಳಿದ್ದಾರೆ, ಒಬ್ಬರು ಒಂದೊಂದು ವಾದ. ನೋಡಿ, ಈಗ ಉದಾಹರಣೆಗೆ ಆರ್ ನರಸಿಂಹಾಚಾರ್ಯರು ಕರ್ನಾಡು, ಕಮ್ಮಿತ್ತು ನಾಡು ಅಂತಾರೆ. ಕಮ್ಮಿತ್ತು ನಾಡು ಅಂದರೆ ಪರಿಮಳದ ಪ್ರದೇಶ, ಶ್ರೀಗಂಧ ಬೆಳೆಯುವಂಥ ಪ್ರದೇಶ ಅಂತಾರೆ. ಅದಾದ ಅಭಿಮಾನದ ಮಾತು, ಪಕ್ಕ ಆಗಲ್ಲ. ಸಂಭಾ ಜೋಶಿಯವರು ಕಣ್ಣನಾಡು, ಕನ್ನಡ ಆಗಿದೆ ಅಂತಾರೆ. ಕಣ್ಣಂತಕ್ಕಂಥ ಜನರು ವಾಸವಾಗಿದ್ದರು ಅಂತಾರೆ ಸಂಭಾ ಜೋಶಿಯವರು. ಮತ್ತೆ ಕರುನಾಡು ಅಂದರೆ ಎತ್ತರದ ಪ್ರದೇಶ ಅಂತ ಹತ್ತಂಗಡಿ ನಾರಾಯಣರಾಯರು ಹೇಳ್ತಾರೆ, ಹಟ್ಟಿಯಂಗಡಿ ನಾರಾಯಣರಾಯರು ಹೇಳ್ತಾರೆ ಎತ್ತರ ಪ್ರದೇಶ ಅಂತ. ಡಾಕ್ಟರ್ ಕಾಲ್ಡ್ವೆಲ್ಲು ಮತ್ತು ಡಾಕ್ಟರ್ ಗುಂಡರ್ಟ್ ಅಂತಕ್ಕಂಥವ್ರು ಕರುನಾಡು ಅಂದರೆ ಕಪ್ಪು ಮಣ್ಣಿನ ಪ್ರದೇಶ ಅಂತ ವಾದ ಮಾಡ್ತಾರೆ, ಹಂಗೆಲ್ಲ ಹೇಳಿದ್ದಾರೆ. ಮತ್ತು ಇದು ಎತ್ತರದ ಪ್ರದೇಶ ಅಂತೆಲ್ಲ ವಾದ ಮಾಡಿದ್ದಾರೆ. ಬಟ್ ಯಾವುದೂ ಕೂಡ ಇದಮಿತ್ತಂ ಅಂತಲೇ ಒಂದು ಪಕ್ಕತ್ತಿದ್ದ ಹೇಳಲಿಕ್ಕೆ ಕಷ್ಟ, ಎಲ್ಲವೂ ಒಂದೊಂದು ರೀತಿ ಸತ್ಯ ಅನಿಸುತ್ತೆ. ಬಟ್ ಸಹಜವಾಗಿ ಪದ ಕರ್ನಾಡು ಪ್ಲಸ್ ಅಗಮ್, ಕರ್ನಾಟಕಂ, ಕರ್ನಾಟಕ ಆ ಥರ ಪ್ರದೇಶ ಪದ ಬಂದಿರ್ಬೋದು ಅಂತ ಹೇಳ್ತಾರೆ. ಒಂದ್ಸರಿ ನೀವು ಆ ಚಾಪ್ಟರ್ನ ಗಮನಿಸಿ. ಕನ್ನಡ ಪದ ನಿಷ್ಪತ್ತಿ ಅಂತ ಸ್ವಲ್ಪ ಡೀಟೇಲ್ ಆಗಿದೆ, ನೋಡಿ. ಇಷ್ಟು ಫಸ್ಟ್ ಪೇಪರ್ಗೆ ಸಾಕು ಅಂತ ಅನ್ಕೋತೀನಿ. ಫಸ್ಟ್ ಪೇಪರ್ ಅಂದರೆ ಫಸ್ಟ್ ಟೆಸ್ಟ್ಗೆ ಭಾಷಾಶಾಸ್ತ್ರ ಮತ್ತು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ. ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಫಸ್ಟ್ ಟೆಸ್ಟ್ ಡಿಸ್ಕಷನ್, ನಾನು ಹಳೆಯ ಟೆಸ್ಟ್ ಡಿಸ್ಕಷನ್ ಒಂದು ಯೂಟ್ಯೂಬ್ನಲ್ಲಿದೆ, ತಪ್ಪದೇ ನೋಡಿ ಅದನ್ನು, ನಿಮ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಸಿಗುತ್ತೆ. ಈಗ 2ನೇ ಟೆಸ್ಟ್ ಪೇಪರ್ಗೆ ಬನ್ನಿ. 2ನೇ ಟೆಸ್ಟ್ ಪೇಪರಲ್ಲಿ ಪಂಪಯುಗ, ಬಸವಯುಗ ಮತ್ತು ಕುಮಾರವ್ಯಾಸ ಯುಗ 3ನೇ ಕೇಳಿತ್ತು. ಪಂಪಯುಗದಲ್ಲಿ ಪಂಪ ನಾಗಚಂದ್ರ ಜನ್ನ, ಬಸವಯುಗದಲ್ಲಿ ಬಸವಣ್ಣ ಅಕ್ಕ ಹರಿಹರ ರಾಘವ ಅಂತ, ಕುಮಾರವ್ಯಾಸದಲ್ಲಿ ಕುಮಾರವ್ಯಾಸ ರತ್ನಾಕರ್ಮಣಿ ಮತ್ತು ಕನಕದಾಸ ಪುರಂದರದಾಸ ಇವ್ರದಿತ್ತು. ಇಷ್ಟು ಜನರನ್ನ ಕ್ವಶನ್ ಕೇಳಿದ್ವಿ. ಎಲ್ಲರೂ ಚೆನ್ನಾಗಿ ಬರೆದಿದ್ದೀರಾ, ಕೆಲವರು ಇನ್ನಷ್ಟು ಚೆನ್ನಾಗಿ ಬರೆಯೋದಿದೆ. ನೋಡಿ, ಸುಮ್ಮನೆ ಒಂದಷ್ಟು ನಿಮಗೆ ಸ್ಪಷ್ಟತೆ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಪ್ರಶ್ನೆಯಲ್ಲಿ ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯ ತನ್ನ ಸಮಕಾಲೀನ ಮೌಲ್ಯಗಳಿಗೆ ಹೇಗೆ ದನಿಯಾಗಿದೆ ಅಂತ ಪ್ರಶ್ನೆ. ಇದೊಂದು ಹಳೆಯ ಪ್ರಶ್ನೆ. ಯುಗಧರ್ಮ ಅಂತ ಕೇಳ್ತಿದ್ರು, ಪಂಪನ ಕಾವ್ಯಗಳಲ್ಲಿ ಯುಗಧರ್ಮ ಅಂತ ಕೇಳ್ತಿದ್ರು. ಬೀರ ಚಾಗ ಮೌಲ್ಯಗಳು ಹೇಗೆ ಅನಾವರಣ ಆಗಿದೆ ಅಂತ ಕೇಳ್ತಿದ್ರು. ಅದೇ ಪ್ರಶ್ನೆ. ಅಂದರೆ ಪಂಪ ಅವನು ಮಹಾಭಾರತದ ಕಾವ್ಯ ಬರೀತಾ ಇದ್ರು ಕೂಡ ಅವನು ಸುಮ್ಮನೆ ಮಕ್ಕಿ ಬರೆದಿಲ್ಲ, ಅವನು ತನ್ನ ಸಮಕಾಲೀನ ಮೌಲ್ಯಗಳನ್ನು ಅದರಲ್ಲಿ ಬೆಳೆದಿದ್ದಾನೆ. ಛಲದೊಳು ದುರ್ಯೋಧನಂ, ನನ್ಯೊಳಿನ ತನಯಂ, ಗಂಡಿನೊಳ್ ಭೀಮಸೇನಂ, ಚಾಪ ವಿದ್ಯಾಬಲದೊಳು ಕುಂಭೋದ್ಭವಂ, ಅತ್ಯುನ್ನತಿಯೊಳ ಅಮರಸಿಂಧೋದ್ಭವಂ, ಗಂಡಿನೊಳ್ ಭೀಮಸೇನಂ, ಸಾಹಸ ಮಹಿಮೆಯೊಳ್ ಫಲ್ಗುಣಂ, ಧರ್ಮದೊಳ್ ನಿರ್ಮಲ ಚಿತ್ತಂ, ಧರ್ಮಪುತ್ರಂ, ಇವರುಗಳಿಂ ಭಾರತ ಲೋಕಪೂಜ್ಯಂ ಅಂತ ಪದ್ಯ ಇದೆ ಪಂಪ ಭಾರತದಲ್ಲಿ. ನೋಡಿ, ಇಲ್ಲಿ ಛಲ, ಅತ್ಯುನ್ನತಿ, ಚಾಪವಿದ್ಯ, ಗಂಡುತನ, ಸಾಹಸ, ಧರ್ಮ, ಈ ಮೌಲ್ಯಗಳಿದ್ದಾವೆ. ಇವೇ ಸಮಕಾಲೀನ ಮೌಲ್ಯಗಳು, ಅಂದರೆ 10ನೇ ಶತಮಾನದ ಮೌಲ್ಯಗಳು. ಅದೊಂದು ವೀರರಸ ಪ್ರಧಾನವಾದ ಯುಗ, ರಾಷ್ಟ್ರಕೂಟರ ಕಾಲ, ಯುದ್ಧಗಳು ನಡೀತಿದ್ದಂಥ ಕಾಲ. ಹಾಗಾಗಿ ಆ ಒಂದು ವೀರಯುಗವನ್ನು ಪಂಪ ಹೇಗೆ ರೆಪ್ರೆಸೆಂಟ್ ಮಾಡ್ತಾನೆ ಅನ್ನೋದನ್ನು ಕುರಿತು ಬರೆಯುವ. ತನ್ನ ಸಮಕಾಲೀನ ಮೌಲ್ಯಗಳಿಗೆ ಹೇಗೆ, ಒಂದು ಧರ್ಮ, ಇನ್ನೊಂದು ವೀರ, ಹೇಗೆ ಬರೆದಿದ್ದಾನೆ. ಆಗಮಿಕ ಕಾವ್ಯದಲ್ಲಿ ಧರ್ಮ ಪ್ರತಿಪಾದನೆ, ಲೌಕಿಕ ಕಾವ್ಯದಲ್ಲಿ ವೀರಯುಗವನ್ನು ಬಿಂಬಿಸೋದು. ಪಂಪರನ್ನ ಕೊಂದ ಆ ಯುಗನೇ ಹಾಗೆ. ಹಾಗಾಗಿ ಇದಕ್ಕೆ ನೋಟ್ಸಲ್ಲಿ ಕೂಡ ಉತ್ತರ ಇದೆ, ಒಂದ್ಸರಿ ಚೆಕ್ ಮಾಡಿ. ಪಂಪನ ಆದಿಪುರಾಣದ ಭಾವಾವಳಿಗಳು ಅಭಿವ್ಯಕ್ತಿಪಡಿಸುವ ಜೈನ ಧರ್ಮದ ತತ್ವಚಿಂತನೆಯನ್ನು ಸಂಗ್ರಾಹ್ಯವಾಗಿ ಬರೆಯಿರಿ ಅಂತ ತೋರಿಸಿದೆ. ಆದಿಪುರಾಣದ ಭಾವಾವಳಿಗಳು ಜೈನ ಧರ್ಮದ ತತ್ವನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತವೆ ಅಂತ ನೋಡಿ. ಭಾವಾವಳಿಗಳು ಪಂಪ ಭಾರತದಲ್ಲಿ ಆದಿಪುರಾಣದಲ್ಲಿ ಇದ್ದಾರೆ. ಋಷಭನಾಥನದು 11ನೇ ಜನ್ಮ. ಅವನ 11ನೇ ಜನ್ಮ ಋಷಭನಾಥ ತೀರ್ಥಂಕರದ ಜನ್ಮ ಅದು. ಬಟ್ ಅದಕ್ಕೆ ಮೊದಲೇ 10 ಜನ್ಮಗಳನ್ನ ಎತ್ತ ಬಂದಿದ್ದಾನೆ. ಮೊದಲೇ ಜಯವರ್ಮನಿಂದ ಶುರುವಾದದ್ದು ಕ್ಲಾಸಲ್ಲಿ ಹೇಳಿದ್ದೀನಿ, ಗಮನಿಸಿ. ಜಯವರ್ಮನಿಂದ ಮಹಾಬಲನಿಂದ ಲಲಿತಾಂಗನಿಂದ ವಜ್ರಜಂಗ, ಭೋಗಭೂಮಿಜ, ಅಚ್ಯುತೇಂದ್ರ, ಅಹಮಿಂದ್ರ, ಈ ಥರದ ಒಂದು 10 ಜನ್ಮಗಳು ಬರ್ತವೆ. ಗಮನಿಸಿ ಅದನ್ನು ನೋಡಿ. ಒಂದು ಜೀವ ತೀರ್ಥಂಕರ ಆಗಬೇಕು ಅನ್ನೋದಾದರೆ ಅದು
ಆಸನ್ನ ಭವ್ಯ ಆಗಬೇಕು ಅಂತ ಜೈನ ಧರ್ಮದ ಪ್ರಕಾರ. ಆಸನ್ನ ಭವ್ಯ ಅಂದರೆ ಮೋಕ್ಷಕ್ಕೆ ಹತ್ರ ಇರಬೇಕು ಅಂದರೆ ಎಲ್ಲ ದೋಷಗಳನ್ನ ಕಳ್ಕೊಂಡು ಪ್ಯೂರಿಫೈ ಆಗಬೇಕು. ಹಾಗಾಗಿ ಇಲ್ಲಿ ಭವಬಳಿಗಳು ಆ ತೀರ್ಥಗ್ರದ ಜೀವ ತನ್ನೆಲ್ಲ ದೋಷಗಳನ್ನ ಕಳ್ಕೊಳ್ಳೋದಕ್ಕೊಂದು ವೇದಿಕೆ ಅದು. ಎಲ್ಲ ಸುಖವನ್ನು ಉಂಡು ಎಲ್ಲ ಕಷ್ಟ ನಷ್ಟಗಳನ್ನ ಅನುಭವಿಸಿ ಆ ಅದೇ ವೃಷಭನಾಥನ ಜನ್ಮದಲ್ಲಿ ಅವನು ವೆರಿ ಸೆನ್ಸಿಟಿವ್ ಅಂತ, ಬಹಳ ಸೂಕ್ಷ್ಮ ವ್ಯಕ್ತಿ ಅಥವಾ ಆಸನ್ನ ಭವ್ಯ. ನೀಲಾಂಜನ ನೃತ್ಯ ಮಾಡುವಾಗ ಸತ್ತೋಗಿದ್ದು ಇವ್ನು ಗೊತ್ತಾಯ್ತು, ಯಾರಿಗೂ ಗೊತ್ತಾಗದೇ ಇದ್ರು ಇವ್ನು ಗೊತ್ತಾಯ್ತು, ಅಷ್ಟು ಸೂಕ್ಷ್ಮ ಸಂವೇದನಶೀಲ. ಹಾಗೆ ಆ ಭವಬಳಿಗಳಲ್ಲಿ ಎಂಥ ಒಂದು ಜೈನ ಧರ್ಮದ ತತ್ವಚಿಂತನೆ ಇದೆ. ಅಲ್ಲಿ ಮಹಾಬಲನ ಒಂದು ಜನ್ಮದಲ್ಲಿ ಜೈನ ಧರ್ಮದ ತತ್ವಚಿಂತನೆ ಇದೆ, ಗಮನಿಸಿ. ಅಲ್ಲಿ ವಾದ ಮಾಡ್ತಾನೆ. ಆಮೇಲೆ ಲಲಿತಾಂಗ ಮತ್ತು ಸ್ವಯಂಪ್ರಭೆ, ವಜ್ರಜಾಂಗ ಮತ್ತು ಶ್ರೀಮತಿ ಅವರ ಪ್ರಣಯದಲ್ಲಿ ಈ ಬದುಕು ಎಷ್ಟು ನಶ್ವರ, ಆದರೂ ಜನಗಳಿಗೆ ಇದ್ರ ಮೇಲೆ ಎಷ್ಟು ಮೋಹ ಅನ್ನೋ ತತ್ವವನ್ನು ಇಡಲಾಗಿದೆ, ಗಮನಿಸಿ. ಆ ಥರ. ಆಮೇಲೆ ನೀಲಾಂಜನ ನೃತ್ಯ ಪ್ರಸಂಗದಲ್ಲಿ ಆ ವೃಷಭನಾಥಲ್ಲೂ ಕೂಡ ಅಷ್ಟೇ, ಈ ಬದುಕು ಎಷ್ಟು ಈ ನೋಡ್ತಾ ಈ ನಾರಿರೂಪದ ಯಂತ್ರ ಹೆಂಗೆ ಕರಗೋಯ್ತು ಅಂತ. ನೀಲಾಂಜನೆ ತನ್ನ ನಾಟಕವನ್ನು ಅಷ್ಟೇ ತೋರಿಸಲಿಲ್ಲ, ಅವಳು ಜೀವನ ಅನ್ನೋ ನಾಟಕ ಎಷ್ಟು ಅನಿತ್ಯವಾದದ್ದು, ಎಷ್ಟು ಕ್ಷಣಿಕವಾದದ್ದು ಅಂತ ತೋರಿಸಿದ್ಲು ಅಂತ. ಹಾಗಾಗಿ ಇಡೀ ಭಾವಬಳಿಗಳನ್ನ ಹೇಳೋ ಉದ್ದೇಶನೇ ಜೈನ ಧರ್ಮದ ತತ್ವದ ಪ್ರತಿಪಾದನೆ. ಅದನ್ನು ನೀವು ಗಮನಿಸಿ. ಜೈನ ಧರ್ಮದ ತತ್ವ ಚಿಂತನೆ ಹೇಗೆ ಒಂದು ದೊಡ್ಡ ಭಾಗ ಸಂಗ್ರಾಹ್ಯವಾಗಿ ಬರೀಬೇಕಷ್ಟೇ ನೀವು ಗಮನಿಸಿ. ಕನಕದಾಸನ ಹರಿಭಕ್ತಿ ಸಾರದ ವಸ್ತು ಮತ್ತು ಸ್ವಾರಸ್ಯವೇನು? ಹರಿಭಕ್ತಿ ಸಾರ ಜನಪ್ರಿಯ ಕನಕ ಸಂಪುಟದ ಒಳಗಡೆ ಇದೆ, ಅದು ಚೆಕ್ ಮಾಡಿ. ನಿಮ್ಗೆ ಟೆಕ್ಸ್ಟ್ ಇದೆ ಜನಪ್ರಿಯ ಕನಕ ಸಂಪುಟ, ಅದರಲ್ಲಿ ಹರಿಭಕ್ತಿ ಸಾರ, ರಾಮದಾನ ಚರಿತೆ ಮತ್ತು ಕೀರ್ತನೆಗಳು 3 ಇದ್ದಾವೆ, ಗಮನಿಸಿ. ಅಲ್ಲಿ ಹರಿಭಕ್ತಿ ಸಾರದ ಹೆಸರೇ ಹೇಳುವಾಗ ಅದು ಹರಿಭಕ್ತಿಯನ್ನೇ ಹೇಳಿರೋದು. ನಿಮ್ಗೆ ಎಷ್ಟೋ ರಿಪಿಟೇಷನ್ ಇದೆ ಕೀರ್ತನೆಗಳಲ್ಲಿ. ನೀನು ಕರಿಯನ್ನು ರಕ್ಷಿಸಿದೆ, ದ್ರೌಪದಿ ವಸ್ತ್ರ ಕೊಟ್ಟೆ, ಅಜಮಿಳನ ಕಾಪಾಡಿದೆ, ಪೂತನಿಯನ್ನು ಕೊಂದೆ, ಕಂಸನ ಕೊಂದೆ ಅಂತ ಏನೇನು ಇದೆಯೋ ಅದರ ಬಹುತೇಕ ರಿಪಿಟೇಷನ್ ಹರಿಭಕ್ತಿ ಸಾರದಲ್ಲೂ ಇದೆ. ಅದೆಲ್ಲ ಹರಿಯ ಭಕ್ತಿಯೇ, ಅದಿರೋದೆಲ್ಲವೂ ಕೂಡ ಹರಿಯ ಭಕ್ತಿ. ಆಮೇಲೆ ಹರಿಯ ಬಗ್ಗೆ ಇನ್ನಷ್ಟು ಪದ್ಯಗಳು ಇದ್ದಾವೆ, ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತೀನಿ. ಏನಂತ? ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನು ನಾನು, ನೆರೆಸುಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನವೃಂತೆ ದೇವ, ರಕ್ಷಿಸು ನಮನವರತ ಅಂತ ಪದ್ಯ. ಆಮೇಲೆ ಹರಿಭಕ್ತಿ ಸಾರದ ವಿಶೇಷ, ಯಾವುದೇ ಪದ್ಯದ ಕೊನೆಯಲ್ಲಿ ರಕ್ಷಿಸು ನಮ್ಮನ್ನು ಅನವರತ ಅಂತ ಎಂಡಾಗುತ್ತೆ. ಅನವರತ ಅಂದರೆ ಯಾವಾಗಲೂ ಸದಾ ನಮ್ಮನ್ನು ರಕ್ಷಿಸು. ತುಂಬ ಪದ್ಯಗಳಿದ್ದಾವೆ ಅದರಲ್ಲಿ. ಆಮೇಲೆ ಗಿಳಿ ಮರಿನ ತಂದು ನಾವು ಪಂಜರದಲ್ಲಿ ಇಟ್ಟು ಅದನ್ನು ಪೋಷಿಸಿ ಅದಕ್ಕೆ ಮೃದು ನುಡಿಗಳನ್ನ ಕಲಿಸಿ ಲಾಲಿಸಿ ಹೆಂಗೆ ಅದರ ಮಾತು ಕೇಳಿ ಆನಂದ ಪಡ್ತೀವೋ ಹಾಗೆ ನೀನು ನನ್ನ ನಾಲ್ಗೆ ಮೇಲೆ ನೀನು ನಾಮಾವಳಿನ ಕಲಿಸಿ, ನಾನು ಅದನ್ನು ಹೇಳ್ತೀನಿ, ನೀನು ಅದನ್ನು ಆನಂದ ಪಡು ಕೇಳಿ ಅಂತಾನೆ ದಾಸ. ಆ ಥರದೊಂದು ಪದ್ಯ ಇದೆ. ಆಮೇಲೆ ಕೆಲವು ಫಿಲಾಸಫಿಕಲ್ ಪದ್ಯಗಳು ಇದ್ದಾವೆ. ಸತ್ತವರಿಗಳಲೇಕೆ, ಸತ್ತವರೇನು ಎದ್ದು ಬರೋದುಂಟೆ, ಅವ್ರು ಎದ್ದು ಬರಲ್ಲ, ನಾವು ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಕೊಡುವ ಸಾಲಿ ಮೀನ್ಸ್ ದೇವರು ಸಾಲ ಕೊಟ್ಟಿದ್ದಾನೆ, ವಾಪಸ್ ತಗೊಂಡು ಹೋಗಿದ್ದಾನೆ, ಅದು ಅಳೋದೇ ಅರ್ಥಕ್ಕೆ. ಇಲ್ಲಿ ಎಲ್ಲರೂ ಯಾರು ತಾನೇ ಉಳಿತಾರೆ, ಎಲ್ಲರೂ ಸತ್ತು ಹೋಗೋರೆ ತಾನೆ. ಆ ಥರದ ಫಿಲಾಸಫಿಕಲ್ ಪದ್ಯಗಳು ಕೂಡ ಇದ್ದಾವೆ ಹರಿಭಕ್ತಿ ಸಾರದಲ್ಲಿ. ಆಮೇಲೆ ವರ್ಣಾಶ್ರಮ ವ್ಯವಸ್ಥೆ ಖಂಡಿಸುವಂಥ ಪದ್ಯಗಳು ಇದ್ದಾವೆ. ಅಲ್ಲೊಂದು ಮಾತು ಬರ್ತದೆ, ಹೊಲೆ 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 ಎಂದು ತೊಲಗುವರು ತಾ ಕಡೆಗೆ, ಮೂತ್ರದ ಬಿಲದಲ್ಲಿ ಬಂದಿಗುವುದ ಕಾಣದೆ ಅಂತ ಪದ್ಯ ಬರ್ತದೆ. ಅಂದರೆ ಯಾರು ಅಸ್ಪೃಶ್ಯತನ ಆಚರಣೆ ಮಾಡ್ತಾ ಇದ್ದಾರೆ ಅವರು ಮೂತ್ರದ ಬಿಲದಿಂದಲೇ ಹುಟ್ಟು ಬಂದಿರೋದು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳದೇನೆ ಯಾರಾದರೂ ಅಸ್ಪೃಶ್ಯರು ಕಂಡಾಗ ಹೊಲೆ ಹೊಲೆಯಿಂದ ದೂರ ಹೋಗ್ತಾರೆ. ದೇವ ನೀ ನೆಲೆಸಿರಲು ಹೊಲೆ ಎಂಬುದುಂಟೆ ಅಂತ ಎಷ್ಟು ಚೆನ್ನಾಗಿದೆ ಪದ್ಯ. ನೀನು ನೆಲೆಸಿರದ ಮೇಲೆ ಈ ಶರೀರದಲ್ಲಿ ಇದರಲ್ಲಿ ಹೊಲೆತನ ಕೊಳತನ ಏನು ಬರ್ತದೆ? ಅವ್ರು ಹೋಗಿ ಸ್ನಾನ ಮಾಡ್ತಾರೆ, ಆದರೆ ಒಳಗಡೆ ಇರೋ ಕೊಳೆ ಹೆಂಗೆ ತಳ್ಕೊತಾರೆ ಅವರು ಅಂತ ವರ್ಣಾಶ್ರಮ ಧರ್ಮದ ವಿರುದ್ಧ ಪದ್ಯವೂ ಇದೆ ಹರಿಭಕ್ತಿ ಸಾರದಲ್ಲಿ. ಅಲ್ಲಿ ಇನ್ನೊಂದು ವಿಶೇಷ ಪದ್ಯ, ಎಂಜಲು 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 ಎಂಬರು, ಎಂಜಲು ಎಂಬ ನೋಡಿ ಎಂಜಲಲ್ಲವೇ, ವಾರಿ ಜಲಚರ ಎಂಜಲಲ್ಲವೇ, ಹಾಲು ಕರುವಿನ ಎಂಜಲು ಎನಿಸಿರದೆ ಅಂತ ಒಂದು ಪದ್ಯ ಇದೆ. ಎಂಥ ಒಳ್ಳೆ ಫಿಲಾಸಫಿ ಇದೆ ಅದರಲ್ಲಿ. ನಾವು ಉಸಿರಾಡೋ ಗಾಳಿ ಯಾರೋ ಉಸಿರಾಡ್ಬಿಟ್ಟಿರೋದು, ನಾವು ತಿರುಗಾಡೋ ನೆಲ ಎಷ್ಟೋ ಜನ ತಿರುಗಾಡಿ ಹೋಗಿರುವಂಥದ್ದು, ನಾವು ಕುಡಿಯೋ ನೀರು ಜಲಚರಗಳೆಲ್ಲ ಕುಡಿದಿರೋದು ಎಂಜಲು.
ಯಾಕಂದ್ರೆ ನೋಡಿ ಈ ಎಂಜಿನಲ್ಲೇ ಇರೋದು ಯಾವುದು ಅಂತ ಆ ಥರದೊಂದು ಉನ್ನತವಾದ ಫಿಲಾಸಫಿನೂ ಕೂಡ ಹರಿಭಕ್ತಿ ಸಾರದಲ್ಲಿದೆ. ಅದನ್ನೆಲ್ಲ ನೀವು ಗಮನಿಸ್ಬೋದು. ಅದೇ ಜವರೇಗೌಡರು ಕನಕ ಜನಪ್ರಿಯ ಕನಕ ಸಂಪುಟದ ಮುನ್ನುಡಿ ಬಗ್ಗೆ ಬರೆಯುವಾಗ ಅದರ ಪ್ರಸ್ತಾವನೆಯಲ್ಲಿ ಹರಿಭಕ್ತಿ ಸಾರದಲ್ಲೂ ಪ್ಯಾರ ಬರೆದಿದ್ದಾರೆ. ಒಂದ್ಸರಿ ಚೆಕ್ ಮಾಡಿ, ಅದು ತುಂಬ ಉಪಯೋಗ ಆಗುತ್ತೆ, ಬಳಸ್ಕೊಳ್ಳಿ. 4ನೇ ಪ್ರಶ್ನೆ ಅಂದರೆ 1ನೇದರಲ್ಲಿ ಡಿ, ಕುಮಾರವ್ಯಾಸನ ಚಿತ್ರಿಸುವ ದ್ರೌಪದಿಯ ಪಾತ್ರ. ನೋಡಿ, ಕುಮಾರವ್ಯಾಸ ಭಾರತದಲ್ಲಿ ದ್ರೌಪದಿ ಬಹಳ ಸ್ಟ್ರಾಂಗ್, ತುಂಬ ದಿಟ್ಟ ಮಹಿಳೆ. ತುಂಬ ಉದಾಹರಣೆ ಇದೆ, ಒಂದೆರಡು ಉದಾಹರಣೆ ತಗೊಳ್ತೀನಿ. ದ್ರೌಪದಿನ ಧರ್ಮರಾಯ ಸೋತು ಪಗಡೆ ಆಟದಲ್ಲಿ ದುರ್ಯೋಧನ ಕರ್ಕಬರ ಕಳಿಸ್ತಾನೆ. ಫಸ್ಟು ಕರ್ಣನ ಆಳು ಬರ್ತಾನೆ, ಪ್ರತಿಕಾಮಿ ಅಂತ. ಆಗ ದ್ರೌಪದಿ ಅವನ ಬಾಯಿನೆಲ್ಲ ಕೇಳಿಸ್ಕೊತಾಳೆ. ಅವಳು ಎದುರ್ಕೊಳ್ಳಲ್ಲ. ಧರ್ಮರಾಯ ನಿನ್ನ ಸೋತ್ಬಿಟ್ಟಿದ್ದಾನೆ ಬನ್ನಿ ಅಂತ ಅವಳು ಎದುರ್ಕೊಳ್ಳಲ್ಲ. ಏನಾಯ್ತು ಅಂತ ಕೇಳಿಸ್ಕೊತಾಳೆ. ಕೇಳಿಸ್ಕೊಂಡು ಒಂದು ಕಾನೂನು ಪ್ರಶ್ನೆ ಇಡ್ತಾಳೆ, ಅಲ್ಲಿ ಧರ್ಮ ಸೂಕ್ಷ್ಮದ ಪ್ರಶ್ನೆ ಇಡ್ತಾಳೆ. ಅರಸ ತನ್ನನ್ನು ತಾನು ಸೋತ ಮೇಲೆ, ಅಂದರೆ ಫಸ್ಟ್ ಧರ್ಮರಾಯ ಸೋತ್ಕೊಂಡಿದ್ದಾನೆ, ಆಮೇಲೆ ನನ್ನನ್ನು ಸೋಲಕ್ಕೆ ಅವ್ನಿಗೆ ಪವರ್ ಏನಿದೆ, ಅಧಿಕಾರ ಏನಿದೆ. ಹಾಗಾಗಿ ಇದು ನನ್ನ ಸೋತ್ ಲೆಕ್ಕ ಅಲ್ಲ, ಅಲ್ಲಿ ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಕೃಪಾಚಾರ್ಯ ಎಲ್ಲ ಇದ್ದಾರೆ, ಅವ್ರಿಗೂ ಕೇಳು ಅಂತ ಹೇಳಿ ಕಳಿಸ್ತಾಳೆ ಅವಳು. ದುಶ್ಯಾಸ್ತ್ರ ಬಂದಾಗ ಅವಳು ಅದೇ ಪ್ರಶ್ನೆ ಇಡ್ತಾಳೆ. ಆ ಥರದ ಧೈರ್ಯವಂತೆ. ಮತ್ತು ದುಶ್ಯಾಸ್ತ್ರ ಬಲವಂತ ಎಳ್ಕೊಂಡು ಬಂದಾಗಲೂ ಕೂಡ ಸಭೆಯಲ್ಲಿ ಇಷ್ಟು ಜನ ದೊಡ್ಡವರಿದ್ದೀರಾ, ನಾನು ಒಬ್ಬಳು ಅಬಲೆ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ನಿಮ್ಗೆ ಆಗಲ್ವೇನು ಅಂತಾಳೆ. ಧೈರ್ಯವಂತ, ದಿಟ್ಟೆ, ಜಾಣೆ. ಜೊತೆಗೆ ಅಷ್ಟೆಲ್ಲ ಅವಮಾನ ಮಾಡುವಾಗ ಅವಳು ಪ್ರತಿಭಟಿಸ್ತಾಳೆ, ಶಾಪ ಆಗ್ತಾಳೆ ದುರ್ಯೋಧನಿಗೆ, ಪ್ರತಿಜ್ಞೆ ಮಾಡ್ತಾಳೆ, ನೀವು ನನ್ನ ರಕ್ತದಿಂದ ನನ್ನ ಕೂದಲ ಒದ್ದೆ ಮಾಡ್ಕೊಳ್ಳದೆ ನಾನು ನೋಡಿನ ಕಟ್ಟಲ್ಲ ಅಂತ. ಅದೆಲ್ಲ ಅಷ್ಟು ಧೈರ್ಯವಂತೆ ಕುಮಾರವ್ಯಾಸ ಭಾರತದಲ್ಲಿ ದ್ರೌಪದಿ. ಅದನ್ನು ಗಮನಿಸಿ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್, ಅವಳು ಎಷ್ಟು ಧೈರ್ಯವಂತೆ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ. ಇವರು ವನವಾಸ ಅಜ್ಞಾತವಾಸ ಮುಗಿಸುತ್ತಾರೆ ಪಾಂಡವರು. ಮುಗಿಸಿದಾಗ ಏನು ಮಾಡಬೇಕು ಮುಂದೆ ಅಂತ ಕೃಷ್ಣನ ಜೊತೆ ಮಾತಾಡುವಾಗ ಧರ್ಮರಾಯ, ಅಯ್ಯೋ ನಮ್ಗೆ ಯಾಕಪ್ಪ ಯುದ್ಧ, ನಮ್ಗೆ ಯುದ್ಧ ಬೇಡ, ನಮ್ಗೇನು ಸಂಧಾನ ಮಾಡಿ ಏನು ಕೊಡಿಸ್ಬೇಕದು ಕೊಡಿಸ್ಬಿಡು ಅಂತಾನೆ. ಕೃಷ್ಣನಿಗೆ ಯುದ್ಧ ನಡಿಬೇಕು ಅಂತ ಇದೆ. ಆದರೆ ಧರ್ಮರಾಯ ಅಂತಾನೆ, ಭೀಮನ್ ಕೇಳಿದ್ರೆ ಅಯ್ಯೋ ನಮ್ಮ ಅಣ್ಣ ಹೇಳಂಗೆ ಹೇಳ್ತಾನೆ ಹಂಗೆ ಅಂತ, ಅರ್ಜುನನ ಹಂಗೆ ಅಂತಾರೆ, ನಕುಲ ಸಹದೇವರಿಬ್ಬರು ಮಾತ್ರ ಇಲ್ಲ ಯುದ್ಧ ಬೇಕು ಅಂತ ಅಂತಾರೆ ಕುಮಾರವ್ಯಾಸ ಭಾರತ. ಈ ಸುದ್ದಿಯನ್ನು ದ್ರೌಪದಿ ಪ್ರತಿಭಟಿಸ್ತಾಳೆ. ಅಯ್ಯೋ ನನ್ನ ಗಂಡದ ನನಗೆ ಶತ್ರುಗಳಾದರೆ ಮಾಡಿರೋ ಪ್ರತಿಜ್ಞೆ ಎಲ್ಲೋಯ್ತು. ನೀವು ಆಮೇಲೆ ಅವಳು ಪ್ರತಿಭಟಿಸ್ತಾಳೆ, ನೀವು ಎಷ್ಟೇ ಆಗಿ ನೀವೆಲ್ಲ ಅಣ್ಣ ತಮ್ಮಂದರು, ನಾನು ತಾನೇ ಹೊರಗನವಳು, ನನಗೆ ಅವಮಾನ ಆದರೆ ನಿಮಗೆ ಅವಮಾನ ಆಗುತ್ತೆ ಅಂತ ಪ್ರತಿಭಟಿಸ್ತಾಳೆ. ಕೃಷ್ಣನಿಗೆ ಇದು ನೀವು ನ್ಯಾಯಸಮ್ಮತವೇ ಅಂತ ಕೇಳ್ತಾಳೆ. ಮತ್ತು ಅವಳು ಸವಾಲು ಆಗ್ತಾಳೆ, ನೀವು ಯಾರು ಯುದ್ಧ ಮಾಡಬೇಡ್ರಿ, ನಾನು ಮಾಡ್ತೀನಿ. ನನಗೆ 5 ಜನ ಮಕ್ಕಳಿದ್ದಾರೆ, ಅಭಿಮನ್ಯು ಇದ್ದಾನೆ, ಘಟೋದ್ಗಜ ಇದ್ದಾನೆ, ನನ್ನ ತಂದೆ ಸೈನ್ಯ ಇದೆ, ನಮ್ಮ ಅಣ್ಣ ಇದ್ದಾನೆ, ಎಲ್ಲರೂ ಸಪೋರ್ಟ್ ತಗೊಂಡು ನಾನು ಯುದ್ಧ ಮಾಡೋಳೆ ವಿನಃ ನಾನು ಸಂಧಾನಕ್ಕೆ ಒಪ್ಕೊಳ್ಳಲ್ಲ, ಕೇಳಿಸ್ಕೊ ನೀನು ಭೀಮ ಕೃಷ್ಣ ಅಂತ ಅವಳು ಹೇಳ್ತಾಳೆ. ಅವಳು ಬಂದ ಮೇಲೆ ಭೀಮನಿಗೆ ರೊಚ್ಚಿ ಬರ್ತದೆ. ಆ ಥರದ ಪಾತ್ರ ಇದು ದ್ರೌಪದಿ ಪದ, ದಿಟ್ಟವಾದ ಪದ, ಧೈರ್ಯವಾದ ಪಾತ್ರ. ನೀವು ಅದನ್ನು ಗುರುತಿಸಿ. ನಂಬರ್ 2, ದಾಸ ಸಾಹಿತ್ಯವು ಭಕ್ತಿ ಮತ್ತು ಸಂಗೀತಕ್ಕೆ ನೀಡಿದ ಕೊಡುಗೆಯನ್ನು ವಿವರಿಸಿರಿ. ಇದು ಸಾಮಾನ್ಯ ಸಾಹಿತ್ಯ ಚರಿತ್ರೆ, ಅದರಲ್ಲಿ ದಾಸ ಸಾಹಿತ್ಯ ಅಂತ ಕೀರ್ತನ ಸಾಹಿತ್ಯ ಅಂತ ಟೆಕ್ಸ್ಟ್ ಇದೆ, HS ವೆಂಕಟೇಶ್ ಮೂರ್ತಿ ಬರೆದಿರೋದು. ಅದರಲ್ಲಿ ಉತ್ತರ ಇದೆ. ಮತ್ತು ನಾನು ಕೂಡ ಒಂದು ಮೆಟೀರಿಯಲ್ ನಿಮಗೆ ವಾಟ್ಸಪ್ ಮಾಡಿದ್ದೀನಿ, ಗಮನಿಸಿ. ಭಕ್ತಿ ಮತ್ತು ಸಂಗೀತಕ್ಕೆ ಅದರಲ್ಲಿ ಕನಕದಾಸರು ಮತ್ತು ಪುರಂದರದಾಸರನ್ನೇ ಉದಾಹರಣೆ ತಕ್ಬೋದು ನೀವು. ಭಕ್ತಿ ಏನೇನು ಕಂಠ ಎಷ್ಟು ಹೇಳ್ತಾರೆ ಅವರು. ದಾಸರ ಮನೆಯ ದಾಸಿರ ಮನೆಯ ಮಗನಾನು, ಸ್ವಾಸಿರ ನಾಮದೊಡೆಯ ರಂಗೈನ ಮನೆಯ ನನ್ನಿಂದ ನಾನೇ ಜನಿಸಿ ಬಂದಿದೆ ದೇವ, ನಿನ್ನ ಪ್ರೇರಣೆಯಿಂದ ನಡೆದು ನುಡಿದ ಮೇಲೆ ನನ್ನದು ತಪ್ಪು ನಿನ್ನದು ತಪ್ಪು ಹೇಳೋ ಪರಮಾತ್ಮ. ಕನಕದಾಸ. ಪುರಂದರದಾಸರು ಸುಮಾರು ಪದ್ಯಗಳಿದೆ, ನೀವು ಅದೆಲ್ಲ ಗಮನಿಸಿ. ಸಂಗೀತಕ್ಕೆ ನಿಮಗೆ ಕೊಡುಗೆ ಮೆಟೀರಿಯಲ್ ಇದೆ, ಕೊಟ್ಟು ಇದೀನಿ, ಚೆಕ್ ಮಾಡಿ. ನೆಕ್ಸ್ಟ್ 2ನೇದಲ್ಲಿ B, ವಚನಕಾರರು ಎತ್ತಿ ಹಿಡಿದ ಸಾಂಸ್ಕೃತಿಕ ಮೌಲ್ಯಗಳನ್ನು ವಿಶ್ಲೇಷಿಸಿರಿ. ವಚನಕಾರ ಯಾವ ಸಾಂಸ್ಕೃತಿಕ ಮೌಲ್ಯಗಳನ್ನ ಎತ್ತಿದ್ರು ನೋಡಿ. ಭಕ್ತಿ ಅಂದಾಗ ಅವರು ಬೇರೆ ಥರ ವ್ಯಾಖ್ಯಾನ ಮಾಡಿದ್ರು. ಸಂಸ್ಕೃತಿ ಅಂದರೆ ಶುದ್ಧವಾಗಿರೋದು, ದೈಹಿಕ ಶುದ್ಧತೆ ಮತ್ತು ಮಾನಸಿಕ ಶುದ್ಧತೆ, ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಭಕ್ತಿ ಅಂದರೆ ದೇಹವೇ ದೇಗುಲ. ದೇಹವೇ ದೇಗುಲ ಆದಮೇಲೆ ದೇಹನೂ ಕ್ಲೀನಾಗಿರ್ಬೇಕು, ಮಾತು ಕ್ಲೀನಾಗಿರ್ಬೇಕು, ನಡತೆನೂ ಕ್ಲೀನಾಗಿರ್ಬೇಕು. ಎಂಥ ಸಂಸ್ಕೃತಿ ಪ್ರತಿಪಾದಿಸಿದ್ರೆ ಗಮನಿಸಿ. ದಾಸೋಹ, ದಾಸೋಹಕ್ಕಿಂತ ದೊಡ್ಡ ಪೂಜೆ ಇಲ್ಲ.
ನುಲಿಯ ಚಂದ ಹೇಳ್ತಾನೆ, ಜಲಚರಕ್ಕೆ ತೆಪ್ಪದ ಹಂಗು, ಮಧುರ ರಸಕ್ಕೆ ಮೇಲಪ್ಪ ಸಿಹಿ, ವಿಹಂಗಕ್ಕೆ ಅಡಿವಜ್ಜೆ ಮೆಟ್ಟು ಅಂತ. ಅಂದರೆ ಆಕಾಶದಲ್ಲಿ ಆರೋ ಪಕ್ಷಿಗೆ ಚಪ್ಪಲಿ ಬೇಕಾ, ನೀರಲ್ಲಿ ಈಜೋ ಪ್ರಾಣಿಗೆ ತೆಪ್ಪ ಬೇಕಾ, ಜೇನುತುಪ್ಪ ಆಲ್ರೆಡಿ ಸಿಹಿ ಆಗಿದೆ, ಅದಕ್ಕೆ ಇನ್ನೊಂದು ಸಿಹಿ ಹಾಕ್ಬೇಕಾ? ಇಲ್ಲ. ಹಂಗಾಗಿ ಅವಕ್ಕೆ ಅವೇನು ಬೇಕಾಗಿಲ್ಲ. ಹಾಗೆ ಅರಿತು ದಾಸೋಹ ಮಾಡುವಾಗ ಇನ್ನೇತರ ಪೂಜೆ, ಇನ್ನೇತರ ಪುಣ್ಯ. ದಾಸೋಹ ಮಾಡ್ತಕ್ಕಂಥ ಯಾವ ಪೂಜೆನೂ ಮಾಡಬೇಕಾಗಿಲ್ಲ. ದಾಸೋಹಕ್ಕಿಂತ ದೊಡ್ಡ ಭಕ್ತಿ ಇಲ್ಲ ನೋಡಿ. ಇಲ್ಲಿ ದಾಸೋಹ ಒಂದು ರೀತಿ ಸಮಾಜ ಸೇವೆ, ಸಂಸ್ಕೃತಿ, ಅದೇ ಭಕ್ತಿ ಅಂತ ಅವ್ರು ಹೆಂಗೆ ವ್ಯಾಖ್ಯಾನ. ಮತ್ತು ಕಾಯಕ, ನೀವು ಯಾವ ಕಾಯಕ ಮಾಡ್ತಾರೆ ಅದನ್ನು ಶ್ರದ್ಧೆಯನ್ನು ಮಾಡಿದ್ರೆ ಅದೇ ದೊಡ್ಡ ಭಕ್ತಿ ಅಂತ. ಸಾಂಸ್ಕೃತಿಕ ಮತ್ತು ಶರಣರು ಈಕ್ವಾಲಿಟಿನ ಬೋಧಿಸಿದ್ರು. ಜಾತಿ ವಿಚಾರದಲ್ಲಿ ಎಲ್ಲರೂ ಒಂದೇ, ಲಿಂಗ ವಿಚಾರದಲ್ಲಿ ಎಲ್ಲರೂ ಒಂದೇ ಅಂತ. ಇದನ್ನು ವಚನದ ಕ್ಲಾಸಲ್ಲಿ ಬೇಕಾದಷ್ಟು ಹೇಳಿದ್ದೀನಿ, ನೋಡ್ಕೊಳ್ಳಿ ಅದನ್ನು. ಲಿಂಗ ಸಮಾನತೆ ಬಗ್ಗೆ ಏನೇ ದೇವರದಾಸಮ ಏನು ಹೇಳ್ತಾನೆ, ಡಕ್ಕೆ ಬೊಮ್ಮಣ್ಣ ಏನು ಹೇಳ್ತಾನೆ ಅದೆಲ್ಲ ಹೇಳಿ. ಇನ್ನು ಜಾತಿ ವಿಚಾರದಲ್ಲಿ ಬಸವಣ್ಣ, ದೇವರದಾಸಮಯ, ಅಲ್ಲಮ್ಮ ಎಷ್ಟು ಹೇಳ್ತಾರೆ ಅದೆಲ್ಲ ನೀವು ಗಮನಿಸಿ. ಸಂಸ್ಕೃತಿ ಅಂದರೆ ಜಾತಿರಹಿತವಾದ ಸಮಾಜ ಪ್ರತಿಪಾದಿಸಿದ್ದು, ಲಿಂಗರಹಿತವಾದ ಸಮಾನ ಮೀನ್ಸ್ ಲಿಂಗ ತಾರತಮ್ಯ ಇಲ್ಲದೆ ಇರುವಂತಹ ಸಮಾಜ ಪ್ರತಿಪಾದಿಸಿದ್ದು, ಕಾಯಕಗಳಿಗೆ ಮಹತ್ವ ಕೊಟ್ಟಿದ್ದು, ದಾಸೋಹವನ್ನು ಹೇಳಿದ್ದು, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗೆ ಹೆಚ್ಚು ಒತ್ತು ಕೊಟ್ಟಿದ್ದು. ಇವೆಲ್ಲ ಶರಣರ ನುಡಿದಂತೆ ನಡಿಬೇಕು ಅನ್ನುವಂಥ ತತ್ವಗಳು. ಇವೆಲ್ಲ ಒಳ್ಳೆಯ ಸಾಂಸ್ಕೃತಿಕ ಮಹತ್ವನ ಹೇಳಿಕೊಟ್ಟದ್ದು ಅಂತ ಗಮನಿಸಬೇಕು. ನಾಗಚಂದ್ರನ ರಾವಣನ ಒಬ್ಬ ದುರಂತ ನಾಯಕ ಹೇಗೆ ಚರ್ಚಿಸಿರಿ ನೋಡಿ. ದುರಂತ ನಾಯಕ ಅನ್ನೋದು ಗ್ರೀಕ್ ನಾಟಕಗಳ ಕಲ್ಪನೆ, ಯುರೋಪ್ನಲ್ಲಿ ಬಂದಂಥ ಸಾಹಿತ್ಯದ ಕಲ್ಪನೆ. BM ಶ್ರೀಯವರು ಇದನ್ನು ಫಸ್ಟ್ ಗುರುತಿಸ್ತಂಥವ್ರು. ಅವರು ಅಶ್ವತ್ಥಾಮನ್ ಅಂತ ಒಂದು ದುರಂತ ನಾಟಕನ ಬರೆದರು. ದುರಂತ ನಾಟಕಗಳಲ್ಲಿ ಹೆಂಗಾಗುತ್ತೆ ಅಂತ, ಕಥಾನಾಯಕ ಒಳ್ಳೆಯವನು, ದೊಡ್ಡ ವೀರ, ಅದು ಯಾವುದೊಂದು ಸಣ್ಣ ದೋಷ ಇರ್ತದೆ, ಆ ದೋಷ ಅವನನ್ನು ಹಾಳು ಮಾಡ್ತದೆ, ಅವನ ಹಾದಿ ತಪ್ಪಿಸುತ್ತೆ, ಮತ್ತು ಅದರಲ್ಲಿ ವಿಧಿಯ ಕೈವಾಡನೂ ಇರ್ತದೆ. ಇದು ಗ್ರೀಕ್ ದುರಂತ ನಾಟಕಗಳ ಒಂದು ಸಬ್ಜೆಕ್ಟ್, ದುರಂತ ಕಥಾನಾಯಕರ ಸಬ್ಜೆಕ್ಟ್. ಇಲ್ಲಿ ರಾವಣನು ಅವನಿಗೆ ಆಗ್ತಾನೆ, ಅವನು ವೀರ ಧೀರ, ಏನೋ ಒಂದು ಕ್ಷಣದಲ್ಲಿ ಮನಸ್ಸು ಹೊತ್ತ ಅಷ್ಟೇ ಸೀತೆಗೆ. ಆ ಟೈಮಲ್ಲಿ ವಿಧಿ ಅವನ ಮೇಲೆ ಆಟ ಹೊಡ್ಕೊಂಡು, ವಿಧಿ ಅವನ ಮೇಲೆ ಆಟ ಹೊಡ್ಕೊಂಡು, ಹಂಗಾಗಿ ಅಲ್ಲಿ ದುರಂತ ನಾಯಕ ಅನ್ನೋದನ್ನ ನೀವು ಆ ಪಾಯಿಂಟ್ ಇಟ್ಕೊಂಡು ಗಮನಿಸಬೇಕು. ಅಂದರೆ ಅಗೋಚರ ಶಕ್ತಿಗಳು, ವಿಧಿಗಳು ಮನುಷ್ಯನ ಬದುಕನ್ನು ಆಡಬಹುದಾದ ಆಟಗಳನ್ನು ಇಲ್ಲಿ ರಾವಣನ ಮೇಲೆ ವಿಧಿ ತೋರದ ಕೈವಾಡವನ್ನು ಹೇಳಲಾಗಿದೆ ನಾಗಚಂದ್ರನ ರಾಮಚಂದ್ರ ಚರಿತ್ರೆ. ಆ ದೃಷ್ಟಿಯಿಂದ ಅವನು ದುರಂತ ನಾಯಕ. ಅಂದರೆ ಕತೆ ಮುಗಿದ ಮೇಲೂ ಓದುಗರ ಮನಸ್ಸಲ್ಲಿ ಅವನು ಅನುಕರಣೆಯ ಪಾತ್ರವಾಗಿ, ಒಂದು ರೀತಿ ಅನುಕಂಪದ ಪಾತ್ರವಾಗಿ ಹೊಳಿತಾನೆ. ಆ ಥರ ಇದೆ ನಾಗಚಂದ್ರ ರಾಮಚಂದ್ರ ಚರಿತ್ಪುರಾಣದಲ್ಲಿ. ಹಾಗೆ ಒಂದು ದುರಂತ ನಾಯಕ. ಆಮೇಲೆ ಕ್ಲಾಸಲ್ಲಿ ಸ್ವಲ್ಪ ಬರ್ಸಿದ್ದೀನಿ ನಾನು ಈ ಹೊಸ ಬ್ಯಾಚ್ಗಳಲ್ಲಿ. ನಿಮಗೆ ಸಿಕ್ಕಿದೆಯೇನೋ ಗೊತ್ತಿಲ್ಲ, ಸಿಕ್ಕಿಲ್ಲ ಅಂದರೆ ಕೊಡ್ತೀನಿ, ಒಂದ್ಸರಿ ನೋಡಿ ಅದನ್ನು. ಜನನ ಕಾವ್ಯಗಳಲ್ಲಿ ಧರ್ಮ ಮತ್ತು ಮನುಷ್ಯರ ಮೂಲಭೂತ ಪ್ರವೃತ್ತಿಗಳು ಹೇಗೆ ಕಾಣಿಸಿಕೊಳ್ಳುತ್ತವೆ? ಇದೊಂದು ಹಳೆಯ ಪ್ರಶ್ನೆ. ಜನನ ಕಾವ್ಯ, ಜನ 13ನೇ ಶತಮಾನದಲ್ಲಿದ್ದಂಥವು. ಜೈನ ಧರ್ಮ ಕ್ಷೀಣವಾಗಿದ್ದಂಥ ಕಾಲ, ಶೈವ ಧರ್ಮ ಪ್ರಭಾವವಾಗಿದ್ದಂಥ ಕಾಲದಲ್ಲಿ ಅವರು ಧರ್ಮದ ಮಹತ್ವವನ್ನು ಎತ್ತಿಡಿಯಕ್ಕೆ 2 ಕಾವ್ಯಗಳು, ಧಾರ್ಮಿಕ ಕಾವ್ಯಗಳನ್ನೇ ಬರೆದ. ಸಂಕಲ್ಪ ಹಿಂಸೆಯನ್ನು ಇಂಟ್ರೊಡ್ಯೂಸ್ ಮಾಡಿದವ. ಅಂದರೆ ಕೊಂದರೆ ಅಷ್ಟೇ ಪಾಪ ಅಲ್ಲ, ಕೊಲ್ಲುವುದನ್ನು ಊಹಿಸಿಕೊಂಡ್ರೂ ಪಾಪ ಅಂತ. ಅದಕ್ಕೂ 7 ಜನ್ಮ ಎತ್ತಬೇಕು ಅಂತ. ಯಶೋಧರ ಚರಿತ್ರದಲ್ಲಿ ಚಂದ್ರಮತಿ ಮತ್ತು ಯಶೋಧರ ಮಾಡಿದ್ದೇನು? ಅವ್ರು ಸಂಕಲ್ಪ ಹಿಂಸೆ ಅಂದರೆ ಇಟ್ಟಲು ಕೋಳಿ ಬಲಿ ಕೊಡೋಣ ಅಂತ ನೋಡಿ, ತಲೆಯಲ್ಲಿ ಕೊಲ್ಲಬೇಕು ಅಂತ ತಲೆಗೆ ಬಂತು ಅಂತ, ಅದೊಂದು ಪಾಪಕ್ಕೆ ಅವ್ರು 7 ಜನ್ಮ ಎತ್ತಬೇಕಾಗಿ ಬಂತು. ಆ ಥರದ ಧರ್ಮ ಸೂಕ್ಷ್ಮತೆಯನ್ನು ಅವನು ಪ್ರತಿಪಾದಿಸ್ತಾನೆ ಜನ. ಅಟ್ ದಿ ಸೇಮ್ ಟೈಮ್ ಪ್ರಳಯದ ಸಮಸ್ಯೆನೂ ಇದೆ ಅಲ್ಲಿ. ಅಮೃತಮತಿಯ ಹಾದರ ಇದೆ, ಇಲ್ಲಿ ಚಂಡಶಾಸನದ ವಿಚಾರ ಇದೆ. ವಿಚಾರದಕ್ಕಿಂತ ಅವನು ತಪ್ಪು ಕಾಮ ವಿಚಾರ ಇದೆ. ಹಾಗಾಗಿ ಮನುಷ್ಯನ ಮೂಲಭೂತ ಪ್ರವೃತ್ತಿ, ಕಾಮನೂ ಮನುಷ್ಯನ ಮೂಲಭೂತ ಪ್ರವೃತ್ತಿ, ಧರ್ಮವೂ ಕೂಡ ಮನುಷ್ಯನ ಮೂಲಭೂತ ಒಂದು ಅಪೇಕ್ಷೆ. ಅದು ಆ 2ರ ಸಂಘರ್ಷ ಅವನ ಕಾವ್ಯಗಳಲ್ಲಿ ಹೇಗಿದೆ ಅದನ್ನು ನೀವು ಬರೀಬೋದು. ಅಂದರೆ ಪಾಪಪ್ರಜ್ಞೆ ಇಲ್ಲದೇ ಕಾಮವನ್ನು ಅನುಭವಿಸಿ ನರಕಕ್ಕೆ ಹೋಗ್ತಕ್ಕಂಥ ಅಮೃತಮತಿ, ಒಂದು ಸಣ್ಣ ಸಂಕಲ್ಪ ಹಿಂಸೆಗಾಗಿ 7 ಜನ್ಮ ಎತ್ತಕ್ಕಂಥ ಯಶೋಧರ ಮತ್ತು ಚಂದ್ರಮತಿ, ಅದನ್ನೆಲ್ಲ ನೀವು ಗಮನಿಸಿ ವಿಶ್ಲೇಷಣೆ ಮಾಡಿ ಬರೀರಿ. ನೆಕ್ಸ್ಟ್ 3ನೇ ಪ್ರಶ್ನೆ. 3ನೇ ಪ್ರಶ್ನೆಯಲ್ಲಿ ಹರಿಹರನ ರಗಳೆಗಳು ಶರಣರ ಚಿಂತನೆಗಳ ಮುಂದುವರಿದ ಭಾಗ, ಈ ಹೇಳಿಕೆಯನ್ನು ಸಮರ್ಥಿಸಿ.
ಅಲ್ವಾ? ಮತ್ತೆ ನೋಡಿ, ಶರಣರು ಈಕ್ವಾಲಿಟಿನ ಪ್ರತಿಪಾದನೆ ಮಾಡಿದ್ರು. ಹರಿಹರನ ಕೃತಿಗಳಲ್ಲೂ ಕೂಡ ಅವನು ಲೆಕ್ಕಕ್ಕೆ ತಗೊಳ್ಳಲ್ಲ, ಎಲ್ಲರೂ ಒಂದೇ ಅಂತ. ಅವನ ಸ್ವಪಚಯನ ರಗಳಲ್ಲಿ ಏನಾಗುತ್ತೆ? ಸ್ವಪಚಯ ಒಬ್ಬ ಅಸ್ಪೃಶ್ಯ ವಚನಕಾರ. ಅವನು ಕಾಡಿನಲ್ಲಿ ಅನ್ನ ಬೇಯಿಸ್ತಿರ್ತಾನೆ, ಲಿಂಗ ಪೂಜೆ ಮಾಡ್ತಿರ್ತಾನೆ, ದೇವರ ಆರಾಧನೆ ಮಾಡ್ತಿರ್ತಾನೆ. ಅದೇ ದಾರಿಯಲ್ಲಿ ಒಬ್ಬ ಸಾಮವೇದಿ ಅಂತಕ್ಕಂಥ ಬ್ರಾಹ್ಮಣ ಹಾದು ಬರ್ತಿರ್ತಾನೆ, ಆಕಾಶದಲ್ಲಿ ಹಾರ್ಕೊಂಡು ಬರ್ತಿರ್ತಾನೆ ಸಾಮವೇದಿ. ಅವನ ನೆರಳು ಅನ್ನದ ಮೇಲೆ ಬಿದ್ದು ಬಿಡ್ತದಲ್ಲ, ಅನ್ನ ಮೈಲಿಗೆ ಆಗುತ್ತಲ್ಲ ಅಂತ ಸ್ವಪಚಯ ಏನ್ ಮಾಡೋದು? ಆ ಕಡೆ ಈ ಕಡೆ ನೋಡ್ತಾನೆ, ಏನು ಸಿಗಲ್ಲ. ಅವನ ಚಪ್ಪಲಿನೇ ಅನ್ನದ ಮೇಲೆ ಮುಚ್ಚಿಬಿಡ್ತಾನೆ ಅವನು. ನೋಡಿ, ಇದು ವರ್ಣಾಶ್ರಮ ವ್ಯವಸ್ಥೆಗೆ ಹರಿಹರ ಎಂತ ದಿಟ್ಟ ಉತ್ತರ ಕೊಟ್ಟಿದ್ದಾನೆ. ಅಂದ್ರೆ ಸ್ವಪಚಯನ ನೆರಳು, ಸಾಮವೇದಿ ನೆರಳು ಕೀಳು, ಚಪ್ಪಲಿ ಏನು ಅಂತ ಕೀಳಲ್ಲ ಅಂತ. ಹೆಂಗಿದೆ? ಯಾರು ನಾವು ಶ್ರೇಷ್ಠರು ಅಂತ ಬೀಗ್ತಾರೋ, ಹೆಮ್ಮೆ ಪಡ್ತಾರೋ, ಅವ್ರನ್ನ ಎಲ್ಲರಿಗಿಂತ ಕೀಳು ಅಂತ ಬಿಂಬಿಸುವಂತ ಒಂದು, ಅಂದ್ರೆ ಆ ಮನಸ್ಥಿತಿ ಸರಿ ಇಲ್ಲ ಅವ್ರದ್ದು ಅಂತ ಹೇಳುವಂತ ಒಂದು ನೋಡಿ, ಅದು ಶರಣರ ತತ್ವಚಿಂತನೆ ಮುಂದುವರೆದ ಭಾಗ. ಮತ್ತು ಹರಿಹರ ತನ್ನ ಕಾವ್ಯಗಳಲ್ಲಿ ಕುಂಬಾರನನ್ನ, ಮಾದರ ಚೆನ್ನೈನನ್ನ, ಮಡಿವಾಳ ಮಾಚೆಯನನ್ನ, ಸಿರಿಯಾಳನನ್ನ, ಇಳಿಯಂಡ ಗುಡಿಮಾರನನ್ನ, ತಿರುನೀಲಕಂಠನನ್ನ ಎಲ್ಲರೂ ಕೆಳವರ್ಗದ ವಚನ ಶರಣರು. ಅವ್ರನ್ನ ಕಾವ್ಯದ ನಾಯಕರನ್ನಾಗಿ ಮಾಡಿರೋದು ಗಮನಿಸಿ. ಆಮೇಲೆ ಶರಣರಲ್ಲಿ ಭಕ್ತಿ, ಅದು ಹರಿಹರನಲ್ಲೂ ಮುಂದುವರೆದಿದೆ, ಶರಣರ ಭಕ್ತಿ. ಮತ್ತು ಶರಣರು ಮರ್ತಿಲೋಕಕ್ಕೆ ಹೆಚ್ಚಿನ ಮಹಿಮೆಯನ್ನು ಕೊಟ್ಟರು. ಅವರು ಮರ್ತಿಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ ಅಂದರು. ಅಂದ್ರೆ ಈ ಭೂಲೋಕ ಅನ್ನೋದು ಸಾಧಕನಿಗೊಂದು ಸಾಧನಾ ಶಾಲೆ ಅಂತ, ಲ್ಯಾಬೊರೇಟರಿ ಅಂತ. ಅಂದ್ರೆ ಈ ಭೂಮಿ ಬೇಕು ಅಂತ, ಇದು ಸಾಧಕನಿಗೊಂದು ಒಳ್ಳೆ ನೆಲೆ ಅಂತ. ಹರಿಹರನ ರಗಳೆಗಳು ಅದಿದೆ. ಅವನ ನೂತನ ರಗಳೆಗಳೇನಾಗುತ್ತೆ? ಪುರಾತನ ರಗಳೆಗಳಲ್ಲಿ ಎಲ್ಲ ಶರಣರೆಲ್ಲ ಹುಟ್ಟು ಶಿವಭಕ್ತರು. ಬಟ್ ನೂತನ ರಗಳೆಗಳಲ್ಲಿ ಶರಣರು ಕೈಲಾಸದಲ್ಲಿ ಏನೋ ತಪ್ಪು ಮಾಡ್ತಾರೆ, ಅವ್ರು ವಾಪಸ್ ಭೂಮಿಗೆ ಬರ್ತಾರೆ, ಇಲ್ಲಿ ಪರಿಪೂರ್ಣ ಆಗಿ ವಾಪಸ್ ಕೈಲಾಸಕ್ಕೆ ಹೋಗ್ತಾರೆ. ಆ ಥರದ ಸಬ್ಜೆಕ್ಟ್ ಇದೆ. ಪ್ರಭುದೇವರಗಳೇ, ಮಾಧವೇಕಂದ್ರಗಳೇ, ಬಸವರಾಜ ದೇವರಗಳೇ, ನಮ್ಮೀಣರಗಳೇ ಎಲ್ಲ ಹಂಗೆ ಸಬ್ಜೆಕ್ಟ್ ಇದೆ, ಗಮನಿಸು. ಅಂದ್ರೆ ನೀವು ಅಲ್ಲಿ ಸಲ್ಲಬೇಕಾದ್ರೆ ಮೊದಲು ಇಲ್ಲಿ ಸಲ್ಲಬೇಕು ಅಂತ, ಇಲ್ಲಿ ಪ್ಯೂರಿಫೈ ಆಗಬೇಕು. ಇಲ್ಲಿ ಪ್ಯೂರಿಫೈ ಆಗಲಿಕ್ಕೆ ಭೂಮಿ ಬೇಕು. ನೋಡಿ, ಮರ್ತಿಲೋಕ ಅನ್ನೋದು ಕರ್ತಾರನ ಕಮ್ಮಟ, ಅದು ಸಾಧಕನ ಶಾಲೆ. ಇದು ಶರಣರ ತತ್ವ, ಅದನ್ನು ಹರಿಹರ ಮುಂದುವರಿಸಿದ್ದಾನೆ. ಹೀಗೆ ಹರಿಹರನ ರಗಳೆಗಳು ಶರಣರ ಚಿತ್ರಗಳು ಮುಂದುವರೆದ ಭಾಗ ಬರೀತು. ರಾಘವಾಂಗ ಹರಿಶ್ಚಂದ್ರ ಕಾವ್ಯವು ಅಲೌಕಿಕವಾದ ಲೌಕಿಕ ಕಾವ್ಯ ಹೇಗೆ? ಇದೊಂದು ಹಳೆಯ ಪ್ರಶ್ನೆ, ನಿಮ್ಗೆ ಗೊತ್ತು ಅನ್ಕೋತೀನಿ. ಇಲ್ಲಿ ಅಲೌಕಿಕ ಅಂಶಗಳು ಯಾವ್ಯಾವ ಕನ್ಸಿಡರ್ ಮಾಡಿ. ಇಂದ್ರ, ಅವನ ಆಸ್ಥಾನ, ವಿಶ್ವಾಮಿತ್ರ ಮತ್ತು ವಶಿಷ್ಠ, ಇವೆಲ್ಲರೂ ಅಲೌಕಿಕ ಸಂಗತಿಗಳು. ಲೌಕಿಕ ಅಂದರೆ ಹರಿಶ್ಚಂದ್ರ ಮತ್ತು ಅವನ ಬದುಕು, ಅವನ ದುಃಖ ದುಮ್ಮಾನ, ಇದು ಲೌಕಿಕ ಸಂಗತಿ. ಅಂದ್ರೆ ಇಡೀ ಲೌಕಿಕವನ್ನ ಡೈರೆಕ್ಟ್ ಮಾಡ್ತಾ ಇರೋದು ಅಲೌಕಿಕ, ಅದು ನಿರ್ದೇಶಿಸ್ತಾ ಇದೆ, ಅದು ಆಡಿಸ್ತಾ ಇದೆ. ಹರಿಶ್ಚಂದ್ರ ಸತ್ಯ ಪರೀಕ್ಷೆ ಮಾಡ್ತಾ ಇದೆ, ವಿಶ್ವಾಮಿತ್ರನ ಟೆಸ್ಟ್ಗಳು. ಕೊನೆಗೂ ಲೌಕಿಕಕ್ಕೆ ಜಯ ಆಗುತ್ತೆ, ಹರಿಶ್ಚಂದ್ರ ಗೆಲ್ತಾರೆ. ನೀವು ಅದನ್ನು ಗಮನಿಸಿ. ಅಂದ್ರೆ ಇಲ್ಲೆಲ್ಲ ಅಲೌಕಿಕ ಸಂಗತಿಗಳು ಯಾವ್ಯಾವ, ಆದರೆ ಹರಿಶ್ಚಂದ್ರ ಹೇಗೆ ಗೆಲ್ತಾನೆ ಮತ್ತು ಪ್ರೂವ್ ಮಾಡ್ತಾನೆ. ಸತ್ಯವೆಂಬುದೇ ಹರ, ಹರನೆಂಬುದೇ ಸತ್ಯ. ಸತ್ಯ ಅನ್ನೋದು ಲೌಕಿಕ, ಶಿವ ಅನ್ನೋದು ಅಲೌಕಿಕ. ಬಟ್ ಇಲ್ಲಿ ಹರಿಶ್ಚಂದ್ರ ಎರಡನ್ನೂ ಒಂದು ಮಾಡ್ತಾನೆ. ಶಿವನನ್ನ ಸತ್ಯ ಲೆವೆಲ್ ನಿಲ್ಲಿಸ್ತಾನೆ, ಅಥವಾ ಸತ್ಯವನ್ನು ಶಿವನ ಲೆವೆಲ್ಗೆ ಏರಿಸ್ತಾನೆ. ಹಾಗೆ ಅಲೌಕಿಕವಾದ, ಅಂದ್ರೆ ಅಲೌಕಿಕ ಸಂಗತಿಗಳಿದ್ದಾವೆ, ಆದರೆ ಇದು ಲೌಕಿಕ ಕಾವ್ಯ, ಇದು ಹರಿಶ್ಚಂದ್ರನ ಕಾವ್ಯ. ಅದೇ ಅಂತಿಮ. ಸತ್ಯವೆಂಬುದೇ ಹರ, ಹರನೆಂಬುದೇ ಸತ್ಯ, ಎರಡಿಲ್ಲ. ಆ ಹಿನ್ನೆಲೆಯಲ್ಲಿ ಉತ್ತರ ಬರೆಯಿರಿ. ನೆಕ್ಸ್ಟ್ ಮೂರನೇದರಲ್ಲಿ ಸಿ, ಪಂಪ ಚಿತ್ರಿಸುವ ದುರ್ಯೋಧನ ಪ್ರಲಾಪ. ಇದು ಹಳೆಯ ಪ್ರಶ್ನೆ, ತುಂಬ ಸಲ ಹೇಳಿದ್ದೀನಿ ಕ್ಲಾಸಲ್ಲೆಲ್ಲ, ನೋಡಿ. ಕರ್ಣ ಸತ್ತಾಗ ದುರ್ಯೋಧನ ಗೊಳು ಅಂತ ಹೇಳ್ತಾರೆ. ಒಡಲಿವರ್ಗೆ ಎರಡು, ಜೀವ ಮುಂದೆ ಎಂಬುದನೆಂಬುದು ಲೋಕಂ, ಈಗಳ ನೋಡಿ ಖುಷಿಯಾಯಿತು. ಇವರಿಬ್ಬರಿಗೆ ದೇಹ ಬೇರೆ ಬೇರೆ, ಜೀವ ಒಂದೇ ಅಂತ ಲೋಕ ಹೇಳ್ತಾ ಇತ್ತು. ಬಟ್ ಈಗ ಮಾತು ಸುಳ್ಳಾಯ್ತು. ನಿನ್ನ ಹಸುವು, ನಿನ್ನ ಪ್ರಾಣ ಕಿರೀಟಿಯ ಶಾತಶರಗಳಿಂದ ಪೋಪಡಂ ಎನ್ನೊಡಲು ಇನ್ನೂ ಉಳಿದಿರ್ತದ ನಾಡಿನ ಜೀವಂ ಅಂತ ದುರ್ಯೋಧನ. ನಿನ್ನ ಪ್ರಾಣ ಅರ್ಜುನನ ಹರಿತವಾದ ಬಾಣಗಳಿಂದ ಹೊರಟೋಗಿದೆ, ಆದರೆ ನನ್ನ ದೇಹದಲ್ಲಿ ನಾಚಿಕೆ ಜೀವ ಇನ್ನೂ ಉಳಿದಿದೆಯಲ್ಲ ಕರ್ಣ. ನಾನು ನಿನ್ನ ಹೆಂಗಪ್ಪ ಪ್ರೀತಿಸ್ದಂಗಾಯ್ತು, ನಮ್ಮಿಬ್ಬರಿಗೆ ಹೆಂಗಯ್ಯ ಒಂದೇ ಆತ್ಮ, ಒಂದೇ ಪ್ರಾಣ ಅಂತ ಹೇಳ್ತಾರೆ. ಆಮೇಲೆ ನೀನು ಯಾರು ಅಂತ ಧರ್ಮರಾಯನಿಗೆ ಗೊತ್ತಿರಲಿಲ್ಲ.
ಅರಿಯಂ ಸೋದರನಿಂದ ಧರ್ಮತ ನಿರ್ವ್ಯಾಜದಿಂದ ನಿನ್ನ ನಾನೇ ನೀನು ಯಾರಂತ ನನಗೆ ಗೊತ್ತಿತ್ತು. ಗೊತ್ತಿದ್ರೂ ಕೂಡ ನಾನು ನನ್ನ ರಾಜ್ಯ ಪದವಿ ನಿನಗೆ ಯಾಕೆ ಬಿಟ್ಕೊಡ್ಲಿಲ್ಲ? ನಿನಗೆ ಅಟ್ಲೀಸ್ಟ್ ಸತ್ಯವನ್ನೂ ಹೇಳಿಲ್ಲ. ನನ್ನ ಸ್ವಾರ್ಥಿ ಅಲ್ಲವೇ? ನನ್ನ ಸ್ವಾರ್ಥಕ್ಕಾಗಿ ನೀನು ಪ್ರೀತಿಸ್ದಂಗೆ ಆಯ್ತಲ್ವೇ? ನಿನ್ನ ನಾವು ಮೆರೆಕೊಂದೆ ಮುಳಿಸಿಂದ ಅಂಗಂದ್ರಪತಿ ಕೌಂತೆಯರಿ ಕೊಂದರೆ ನಿನ್ನನ್ನು ಪೂರ್ತಿಯಾಗಿ ಕೊಂದವನು ನಾನಪ್ಪ, ಕುಂತಿಯ ಮಕ್ಕಳಲ್ಲ ಅಂತ ಶೋಕ ಮಾಡ್ತಾನೆ. ಆಮೇಲೆ ನೀನು ಹೋಗೋದೋದೆ ಅದನ್ನು ನಾನು ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ? ನಾನು ಉಳಿದವನಲ್ಲ. ಈ ಶತ್ರುಗಳ ಯಮಲೋಕ ಗಟ್ಟಿ ನಿನ್ನ ನಾನು ಕೂಡ ಬರ್ತೀನಪ್ಪ. ನೀನು ಇಲ್ಲೇ ಇರೋದೊಂದು ಬದುಕೆ ಇದು. ನಿಲ್ಲೇ ಇರೋ ಮನುಷ್ಯ ಬದುಕ ನಾನು ಬಾಳುತ್ತೀನಿ. ಸಮುದ್ರದ ಅಲೆಗಳಿಂದ ಸುತ್ತುವರಿಯಲ್ಪಟ್ಟಂತ ಈ ಭೂಪ್ರದೇಶ ನೀನು ಕೊಟ್ಟು ನೀನು ವಾಪಸ್ ನನಗೆ ಎಷ್ಟು ಕೊಡ್ತೀಯ ಅಷ್ಟಕ್ಕೆ ಸುಖಪಟ್ಟು ಇಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಏನು ಮಾಡೋದು, ಆ ಭೀಮನ ಮೇಲೆ ಇದ್ದ ಕೋಪ ನನ್ನ ಕುರುಡಾಗಿಸ್ತು, ನಿನಗೆ ಅದನ್ನು ತಪ್ಪಿಸ್ತು ಅಂತಾನೆ. ನೀನು ನನಗೆ ಬುದ್ಧಿ ಹೇಳುವಾಗ ಗುರುವಾಗಿದ್ದೆ, ನಾನು ಹೇಳ್ದಂಗೆ ಕೇಳುವಾಗ ಸೇವಕನಾಗಿದ್ದೆ, ನನಗೆ ಸಲಹೆ ಕೊಡುವಾಗ ಮಂತ್ರಿ ಆಗಿದ್ದೆ, ನನ್ನ ಮನಸ್ಸಿನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಂಥ ವ್ಯಕ್ತಿ ನೀನಾಗಿದ್ದೆ. ನನಗೆ ನೀನು ಎಲ್ಲ ರೀತಿಯಲ್ಲೂ ಸಹಾಯಕ್ಕಾಗಿದೆಯಾ? ಇನ್ಯಾರು ನಿಂತಾರೆ ನನಗಾದವರು ಅಂತ ಕೇಳ್ತಾನೆ. ಇವೆಲ್ಲ ಅವನ ಶೋಕ. ಅದು ಚೆನ್ನಾಗಿದೆ, ನೀವು ಗಮನಿಸಿ. ಪದ್ಯಗಳಲ್ಲಿದೆ. 12ನೇ ಆಶ್ವಾಸ 13ನೇ ಆಶ್ವಾಸದಲ್ಲಿ ನೋಡಿ. 13ನೇ ಆಶ್ವಾಸದಲ್ಲಿ ಫಸ್ಟೇ ಇದೆ ಗಮನಿಸಿ. ತುಂಬ ಚೆನ್ನಾಗಿ ಬಂದಿದೆ. ಇದೆಲ್ಲ ಮೂಲ ಮಹಾಭಾರತದಲ್ಲಿ ಇಲ್ಲ, ಇದು ಪಂಪರ ಸ್ವಂತ ಸೃಷ್ಟಿ. ಅದನ್ನು ಗಮನಿಸಿ. ನಂಬರ್ 3, 3ನೇ ಪ್ರಶ್ನೆಯಲ್ಲಿ ಡಿ ಕ್ವಶನ್. ಬಸವಣ್ಣನ ವಚನಗಳಲ್ಲಿ ನಡೆ ನುಡಿಗಳ ಸಮ್ಮಿಲನ. ಹಳೆಯ ಪ್ರಶ್ನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಲಿಂಗಮೆಚ್ಚೆ ಹುದಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನು ಎಂತೊಲಿವನಯ್ಯ. ನೋಡಿ, ದೇವರು ನಮ್ಗೆ ಒಲಿಬೇಕಾದ್ರೆ ನುಡಿದಂತೆ ನಡೆಯಬೇಕು ಅಂತ. ನೋಡಿ, ಇಲ್ಲಿ ಭಕ್ತಿ ಎಂದು ಊಟಾಟಕ್ಕೆಲ್ಲ ಅದೊಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ. ಎಷ್ಟು ಚೆನ್ನಾಗಿದೆ. ನಡೆ ನುಡಿಗಳ ಸಮ್ಮಿಲನ ಸಖತ್ತಾಗಿದೆ. ಬಸವಣ್ಣ ಇನ್ನೊಂದು ವಚನ ಇದೆ. ಅಯ್ಯ, ನಿನ್ನ ಕೈಲೊಂದು ತ್ರಾಸನ್ನು ಹಿಡಿ, ಒಂದು ತಕ್ಕರೆ ಹಿಡ್ಕೊ. ಒಂದು ಕಡೆ ನನ್ನ ನುಡಿ ಬಟ್ಟನ ಇಡು, ಬಟ್ಟು 1 kg 2 kg ಬಟ್ಟಿಡ್ತಿಲ್ಲ, ನುಡಿ ಬಟ್ಟಿಡು. ಇನ್ನೊಂದು ಕಡೆ ನನ್ನ ನಡೆಯನ್ನು ಇಟ್ಟು ತೂಗಿ ನೋಡು. ನಡೆಯಲ್ಲಿ ನುಡಿಗಿಂತ ಜವೆಯಷ್ಟು ಕಡಿಮೆಯಾದರೆ, ಒಂದು ಸಣ್ಣ ರವೆಯಷ್ಟು ಕಡಿಮೆ ಆದರೆ ನನ್ನ ನದ್ದಿ ಎದ್ದು ಹೋಗು, ನಾನು ಮುಳುಗಿಸ್ಬಿಡು ಅಂತ ಓಪನ್ ಚಾಲೆಂಜ್ ಬಸವಣ್ಣ ಕೊಡೋದು. ಎಷ್ಟು ಹಾನೆಸ್ಟ್ ಫೆಲೋ, ಅಷ್ಟು ಶುದ್ಧತೆ ಇಲ್ಲದರಿಗೆಲ್ಲ ಬರೆಯೋಕ್ಕಾಗುತ್ತಾ ಅಂತ ಬಸವಣ್ಣನ ವಚನ. ನಡೆನುಡಿಗಳ ಸಮ್ಮಿಲನ, ಅದನ್ನು ನೀವು ಕುರಿತು ಬರೀಬೋದು. ಬಸವಣ್ಣನ ವಚನಗಳನ್ನು ಶರಣರು ಅದನ್ನು ಪ್ರತಿಪಾದಿಸಿದ್ರು ಅಂತ. ಮಾತು ಚೆನ್ನಾಗಿರ್ಬೇಕು. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ. ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಕೇಳಮರುಡೆ, ಅದನ್ನು ಗಮನಿಸ್ಬೋದು. ನೆಕ್ಸ್ಟ್ 4ನೇ ಪ್ರಶ್ನೆ. 4ನೇ ಪ್ರಶ್ನೆಯಲ್ಲಿ 1ನೇದು ಎ. ಅಕ್ಕ ಮಹಾದೇವಿ ವಚನಗಳಲ್ಲಿ ಮಡುಗಟ್ಟರು ವೈರಾಗ್ಯ ಭಾವ. ನೀವು ಗಮನಿಸಿ. ಅವಳ ದೇಹದ ಮೇಲೆ ಇದೆ. ಕಾಯ ಕರನೆ ಕಂದಿದರೇನಯ್ಯ, ಕಾಯ ಮಿರನೆ ಮಿಂಚಿದರೇನಯ್ಯ, ಚನ್ನ ಮಲ್ಲಿಕಾರ್ಜುನ ಅರಿತಾದ ಮೇಲೆ ಈ ಕಾಯದ ಎಂತಾದಡೆ ಅಮಗೇನಯ್ಯ ಅಂತಾಳೆ. ಈ ಸ್ತ್ರೀಯರು ಸಾಮಾನ್ಯವಾಗಿ ಸೌಂದರ್ಯಕ್ಕೆ, ದೇಹದ ಅಂಗಸೌಷ್ಠವಕ್ಕೆ ಹೆಚ್ಚು ಬೆಲೆ ಕೊಡ್ತಕ್ಕಂಥವ್ರು. ಬಟ್ ಅಕ್ಕನಿಗೆ ದೇಹದ ಮೇಲೆ ಎಷ್ಟು ವೈರಾಗ್ಯ ಬಂದಿದೆ ಅಂದರೆ, ಈ ಕಾಯ ಕರ್ರನ ಕಂದಿದ್ರೇನು, ಮಿರನೆ ಮಿಂಚಿದ್ರೇನು. ಚನ್ನಮಲ್ಲಿಕಾರ್ಜುನ ಅರ್ಥ ಮಾಡ್ಕೊಂಡು, ಈ ದೇಹ ಏನಾದರೂ ನಮಗೇನಂತೆ ಅಂತಾರೆ ಅಕ್ಕ ಅಂತಾರೆ. ಇನ್ನೂ ಒಂದು ವಚನ ಇದೆ ನೋಡಿ, ಗಮನಿಸಿ ನೀವು. ಹಣ್ಣ ಬಿದ್ದ ಬಳಿಕ ಮರಣ ಆಗುತ್ತರಿದರೇನು, ಹೆಣ್ಣ ಬಿಟ್ಟ ಬಳಿಕ ಆಕೆನಾರು ಕೂಡಿಕೊಂಡರೇನು, ಮಣ್ಣ ಬಿಟ್ಟ ಬಳಿಕ ಅಕ್ಕಿಯನಾರುತ್ತರೇನು, ಚನ್ನ ಮಲ್ಲಿಕಾರ್ಜುನ ಅರಿದ ಬಳಿಕ ಈ ಕಾಯವನ್ನು ನಾಯಿ ತಿಂದರೇನು, ನೀರು ಕುಡಿದರೇನು ಅಂತ. ನೋಡಿ, ಹಣ್ಣು ತಿಂದ್ಕೊಂಡ್ಮೇಲೆ ಬಾಳೆಗಿಡನ ಯಾರು ಕಡ್ದಾಕಿದ್ರೆ ಅಂತ ಕಡಿಬೋದು, ನೋ ಇಶ್ಯೂ. ಹೆಣ್ಣು ನಮ್ಮ ಮನೇಲಿದ್ದಾಗ ನಮ್ಮ ನಿಯಂತ್ರಣದಲ್ಲಿ ಇರ್ತಾಳೆ, ನಮ್ಮ ಜವಾಬ್ದಾರಿಯಲ್ಲಿ ಇರ್ತಾಳೆ. ನೀವು ಮನೇಲಿ ಓಡಿಸ್ಬಿಡ್ತೀರ. ಈಗ ಅವಳನ್ನ ಯಾರು ಕೂಡ್ಕೊಂಡ್ರೇನು, ಕೂಡ್ಕೋಬೋದು, ಅದೇ ನೋ ಇಶ್ಯೂ ಅಂತ. ಜಮೀನು ನೀವು ಉಳುಮೆ ಮಾಡುವಾಗ, ನಿಮ್ಮ ವರ್ಷದಲ್ಲಿರುವಾಗ ನಿಮ್ಮ ವರ್ಷದಲ್ಲಿ ಇರ್ತದೆ, ನೀವು ಕೇರ್ ತಗೋಬೇಕನ್ನ. ನೀವು ನಮ್ಗೆ ಉಳುಮೆ ಮಾಡೋಕ್ಕಾಗಲ್ಲ, ವ್ಯವಸಾಯ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಡ್ತೀರ. ಮಣ್ಣ ಬಿಟ್ಟ ಬಳಿಕ ಆ ಕೇಯನ್ನು ಯಾರು ಉತ್ತರೇನು, ಆ ಹೊಲವನ್ನು ಯಾರು ಉತ್ತರೇನಂತೆ. ಯಾರಾದರೂ ವ್ಯವಸಾಯ ಮಾಡ್ಕೊಳ್ಳಿ ಬಿಡಿ, ನೀವು ಬಿಟ್ಟು ಬಿಟ್ಟಿದ್ದೀರಲ್ಲ.
ಹಾಗೆಯೇ ಚನ್ನಮಲ್ಲಿಕಾರ್ಜುನ ಅರಿದ ಬಳಿಕ ಚನ್ನಮಲ್ಲಿಕ ಅರ್ಥ ಮಾಡ್ಕೊಂಡಾಗ ಈ ಕಾಯವನ್ನು ಈ ಶರೀರ ನಾಯಿ ತಿಂದ್ರೇನಂತೆ, ನೀರು ಕುಡಿದ್ರೇನಂತೆ, ಇಷ್ಟು ದೇಹದ ಮೇಲೆ ಅವನಿಗೆ ವೈರಾಗ್ಯ ಭಾವ ಇದೆ. ಗಮನಿಸಿ, ಅಕ್ಕ ಅನುಭವ ಮಂಟಪಕ್ಕೆ ಬಂದಾಗ ಅವನು ಇದನಲ್ಲಿ ಅಂತ ಹೆಸರು ಕಿನ್ನರ ಬೊಮ್ಮನ ಕೈಲಿ ಅವಳು ಇಡೀ ಶರೀರ ಮುಟ್ಟಿಸ್ತಾರೆ. ಅವಳಿಗೆ ದೇಹದ ಮೇಲೆ ಇನ್ನೂ ವಾಂಛೆ ಮಮಕಾರ ಇದೆಯಾ ಅಂತ ಅವಳಿಗೆ ಇರಲ್ಲ. ಅವಳಿಗೆ ಯಾವ ಪ್ರತಿಕ್ರಿಯೆಯನ್ನು ತೋರಿಸಲ್ಲ ಅವಳು. ಅದು ಇನ್ಸಿಡೆಂಟ್ ಇದೆ, ಗಮನಿಸ್ಬೋದು. ಚನ್ನಮಲ್ಲಿಕಾರ್ಜುನನ ಬೆಳಗೆಂಬ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆ ಹಂಗೇಕು ಮರಳಿ ಅಂತ ಲೆಕ್ಕ. ಗಮನಿಸಿ, ಕ್ಲಾಸಲ್ಲಿ ಹೇಳಿದ್ದೀನಿ ಅದು ವಚನ. ಹೀಗೆ ಆಮೇಲೆ ಅವಳು ಹೇಳ್ತಾಳಲ್ಲ, ಕಿಡಿ ಕಿಡಿ ಕೆದರಿದರೆ ನನಗೆ ಹಸಿವು ತೃಷಿ ಅಡಗಿದ್ದೆಂಬೆನು, ಮುಗಿಲು ಹರಿದು ಬಿದ್ದರೆ ನನಗೆ ಮಜ್ಜನ ಕೆರೆದರೆಂಬೆನು, ಗಿರಿ ಮೇಲೆ ಬಿದ್ದರೆ ನನಗೆ ಪುಷ್ಪವೆಂಬೆನು, ಶಿರು ಹರಿದು ಬಿದ್ದರೆ ಪಾದೈಮ ಗರ್ಪಿತವೆಂಬೆನು. ಚನ್ನಮಲ್ಲಿಕಾರ್ಜುನ ಅವಳಿಗೆ ಭಯವೇ ಇಲ್ಲ, ದೇಹದ ಮೇಲೆ ಆಸೆನೇ ಇಲ್ಲ. ಅದನ್ನೇ ನೀವು ಗಮನಿಸ ವೈರಾಗ್ಯ ಭಾವ ಅಂತ. ಪಂಪ ಕುಮಾರವ್ಯಾಸರು ಶ್ರೀಕೃಷ್ಣನ ಪಾತ್ರವನ್ನು ನಿರೂಪಿಸುವಲ್ಲಿ ತೋರಿರುವ ಕಾಳಜಿಯನ್ನು ತೌಲನಿಕವಾಗಿ ಬರೆಯಿರಿ, ವಿಶ್ಲೇಷಿಸಿ ಅಂತ ಪ್ರಶ್ನೆ. ಹಳೆಯ ಪ್ರಶ್ನೆ. ಕೃಷ್ಣನ ಭಕ್ತಿ ಕುಮಾರವ್ಯಾಸನಲ್ಲಿ ಹೇಗಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ವಿಪರೀತ ಇದೆ ಮೆಟೀರಿಯಲ್, ಅದಕ್ಕೆ ನೋಟ್ಸಲ್ಲೂ ಬರ್ತಿದ್ದೀನಿ. ಅವನೇ ಕಾರಕ, ಅವನೇ ಪ್ರೇರಕ, ಅವನಿಲ್ಲದಲ್ಲಿ ಏನೂ ನಡೆಯಲ್ಲ. ಎಲ್ಲಿ ಪಂಪ ಭಾರತ ಸರಿ ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾಮಂಜರಿ. ಬಟ್ ಪಂಪ ಭಾರತದಲ್ಲಿ ಪಂಪನನ್ನು ಹೇಳಿ ಕೇಳಿ ಅವನು ಲೌಕಿಕ ಕಾವ್ಯ ಮತ್ತು ಅವನು ಜೈನ. ಹಾಗಾಗಿ ಕೃಷ್ಣ ಅವನ ದೈವ ನಿಜ, ಅವನಿಗೇನು ಆ ಪಾತ್ರಕ್ಕೇನು ಘನತೆ ತಂದಿಲ್ಲ. ಆದರೆ ಕುಮಾರವ್ಯಾಸನಷ್ಟು ವೈಭವೀಕರಿಸಿಲ್ಲ, ಅಷ್ಟೇ ವೈಭವೀಕರಿಸಿಲ್ಲ. ನೀವು ಜಿ ಎಸ್ ಶಿವರುದ್ರಪ್ಪನವ್ರ ಸಮಗ್ರ ಗದ್ಯದಲ್ಲಿ ಪಂಪನಲ್ಲಿ ಭಗವದ್ಗೀತೆ ಅಂತ ಚಾಪ್ಟರ್ ಸರ್ ಚೆಕ್ ಮಾಡಿ. ಭಗವದ್ಗೀತೆ ಜಸ್ಟ್ ಒಂದೇ ಪದದಲ್ಲಿ ಹೇಳ್ಬಿಡ್ತಾನೆ ಕೃಷ್ಣ, ಸಾರಿ ಪಂಪ. ಬಟ್ ಭಗವದ್ಗೀತೆ ಸಾರದಲ್ಲಿ ಒಂದು ಪದದಲ್ಲಿ ಹೇಳಿದ್ದೆ ನಮಗೆ ಸಾಮರ್ಥ್ಯ. ಆಮೇಲೆ ಇನ್ನೂ ನೀವು ಗಮನಿಸ್ಬೋದು, ಛಲದೊಳು ದುರ್ಯೋಧನಂ ನಂದಿಯೊಳಿನ ತನೆಯಂ ಗಂಡಿನೋಡು ಭೀಮಸೇನಂ, ಈ ಪದ್ಯ ಇದೆಯಲ್ಲ, ಇಲ್ಲಿ ಕೃಷ್ಣನ ಹೆಸರೇ ಇಲ್ಲ. ಕೃಷ್ಣನ ಹೆಸರಿಲ್ಲ. ಕೃಷ್ಣನ ಹೆಸರಿಲ್ಲ ಅಂದಾಗ ಅದಕ್ಕೆ ಕೆಲವರು ಏನೇನೋ ವ್ಯಾಖ್ಯಾನ ಮಾಡಿದ್ದಾರೆ. ಒಂದು, ಕೃಷ್ಣ ದೇವರಾಗಿರೋದ್ರಿಂದ ಅವನು ಎಲ್ಲರಿಗಿಂತ ದೊಡ್ಡವನು ಅಂತ ಪಂಪ ಅಂದುಕೊಂಡಿರ್ಬೋದು, ಅದಕ್ಕೆ ಸೇರಿಸದೇ ಇರ್ಬೋದು ಅಂತ ಒಂದು ವಾದ. ಇನ್ನೊಂದು ವಾದ ಏನು, ಇದು ಲೌಕಿಕ ಕಾವ್ಯ ಆಗಿರೋದ್ರಿಂದ ಪಂಪ ಕೃಷ್ಣನ ಪಾದನ ಅಷ್ಟು ಸೀರಿಯಸ್ ಆಗಿ ಕನ್ಸಿಡರ್ ಮಾಡದೇ ಇರ್ಬೋದು ಅಂತ ಆರ್ಗ್ಯುಮೆಂಟ್. ಬಟ್ ಪಂಪ ಕೃಷ್ಣನ ಪಾತ್ರಕ್ಕೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಕೊಟ್ಟೇ ಇದ್ದಾನೆ. ಆಮೇಲೆ ವಿಶ್ವರೂಪ ತೋರಿಸೋದು ಇದೆ ರಾಯಭಾರದ ಸಂದರ್ಭದಲ್ಲಿ. ಬಟ್ ಅದೆಲ್ಲ ಕುಮಾರವ್ಯಾಸನಷ್ಟು ವೈಭವೀಕರಿಸಿಲ್ಲ ಅಂತ ಬರೀತಾರೆ. ಅಂದರೆ ಪಂಪನ ದೃಷ್ಟಿಕೋನ ಬೇರೆ. ಪಂಪನ ಧಾರ್ಮಿಕ ಭಕ್ತಿ ಅವನ ಆದಿಪುರಾಣದಲ್ಲಿ ಅವನಾಗಲಿ ಕೊಟ್ಟಾಗೋಗಿದೆ, ಜೈನ ತೀರ್ಥಂಕರನ್ನ ಬರೆದು ಕೊಟ್ಟಾಗಿದೆ. ಬಟ್ ಕುಮಾರವ್ಯಾಸನಿಗೆ ಅವನು ಮೂಲತಃ ಬ್ರಾಹ್ಮಣನಾಗಿರೋದ್ರಿಂದ, ಅವನ ಧರ್ಮದಲ್ಲಿ ಕೃಷ್ಣನೇ ಪ್ರಧಾನ ಪಾತ್ರ ಆಗಿರೋದ್ರಿಂದ ಅವನ ಪಾತ್ರಕ್ಕೆ ಹೆಚ್ಚಿನ ಮಾನ್ಯತೆ ಸಿಕ್ಕಿದೆ. ಇದರ ವಿಶ್ಲೇಷಣೆ ನೀವು ಬರೀರಿ. ನೆಕ್ಸ್ಟ್ 4ನೇ ಕ್ವಶನ್ ಸಿ, ಬಸವಣ್ಣನ ವಚನಗಳಲ್ಲಿ ಪ್ರಾಣಿ ರೂಪಗಳು. ಇದು ಹಳೆಯ ಪ್ರಶ್ನೆ, ಮತ್ತೆ ಮತ್ತೆ ಹೇಳೋದೇನು ಬಂತು. ವಿಷಯವೆಂಬ ಹಸುರನ್ನು ಎನ್ನ ಮುಂದೆ ತಂದು ಪಸರಿಸಿದೆಯಯ್ಯ, ಪಶುವೇನು ಬಲ್ಲದು ಹಸುರೆಂದೆಳೆಸುವುದು. ಅಂದ್ರೆ ಈ ಭೋಗ ಸುಖವನ್ನು ನನ್ನ ಮುಂದೆ ಹರಡಿದ್ಯಾ. ಹಸುಗಳ ಮುಂದೆ ಹಸುರುಲ್ಲ ಹಾಕಿದ್ರೆ ಅವು ಎಷ್ಟು ಆಸೆ ಪಡ್ತಾವ, ಹಂಗೆ ನಾನು ಭೋಗವನ್ನು ಆಸೆ ಪಡ್ತಾ ಇದ್ದೀನಿ ಅಂತಾರೆ ಬಸವಣ್ಣ. ಬಡ ಪಶು ಪಂಕದಲ್ಲಿ ಬಿದ್ದೊಡೆ ಕಾಲು ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ. ಶಿವ ಶಿವ ಓದಹೆ ಓದಹೆನಯ್ಯ, ನಿಮ್ಮ ಮನದತ್ತಲೇ ತೆಗೆಯಯ್ಯ. ನೋಡಿ, ಪಶುವಾಗಿ ಕಲ್ಪನೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈ ಸಂಸಾರದ ಕೆಸರಲ್ಲಿ ಬಿದ್ದು ಒದ್ದಾಡ್ತಿದ್ದೀನಪ್ಪ, ಮುಳುಗೋಗ್ತಾ ಇದ್ದೀನಿ, ನಿನ್ನ ಕಡೆಗೆ ಎತ್ಕೊಂಡು ಒಂದು. ಮತ್ತು ಅಂದಣವನೇರಿದ ಸೊಣಗನಂತೆ ಕಂಡೊಡೆ ಬಿಡಿದು ಮುನಿನ ಸ್ವಭಾವವನ್ನು. ನಾಯಿನ ಪಲ್ಲಕ್ಕಿ ಮೇಲೆ ಕೂರಿಸಿದ್ರೆ ಅದ್ರ ಬುದ್ಧಿ ಬಿಟ್ಬಿಡ್ತದ. ನಾನು ಪಲ್ಲಕ್ಕಿ ಮೇಲೆ ಕೂತಿದ್ದೀನಿ, ಗಂಭೀರ ಕೂತ್ಕೋಬೇಕಂತ ಅದಕ್ಕೇನು ಗೊತ್ತು. ರಸ್ತೆಯಲ್ಲಿ ಎಲ್ಲರೂ ಕಕ್ಕಸ್ಕೊಂಡ್ರೆ ನೆಗದು ಬಿಡ್ತದೆ, ಅದು ಕೆಳಗಡೆ ಜಂಪ್ ಮಾಡ್ತದೆ. ನಾವು ಹಾಗೇನು, ಎಷ್ಟು ದೊಡ್ಡ ಪೊಸಿಷನ್ ಇದ್ರೇನು ನಮ್ಮ ಕಾಮ ಕ್ರೋಧ ಲೋಭ ಮೋಹಗಳನ್ನ ಬಿಟ್ಬಿಡ್ತೀವ. ದೊಡ್ಡ ದೊಡ್ಡ ಸಂತರಾಗಿರೋರು ಎಷ್ಟೊಂದು ಅಪರಾಧ ಮಾಡಿ ಸಿಕ್ಕಾಕೊಂಡಿಲ್ವಾ. ದೊಡ್ಡ ದೊಡ್ಡ ಆಫೀಸರ್ಸ್ ಆಗಿರೋರು ಲಂಚ ಹೊಡೆದು ಸಿಕ್ಕಾಕೊಂಡಿಲ್ಲ. ಅಂದ್ರೆ ಎಷ್ಟೇ ದೊಡ್ಡ ಹುದ್ದೆಲಿದ್ರು ಅಂದಣವನೇರಿದ ಸೊಣಗನಂತೆ.
ಪ್ರಾಣಿ ರೂಪಕ. ಒಂದ ಮೊಲಕ್ಕೆ ನಾಯಿನೊಂಬತ್ತ ಬಿಟ್ಟಂತೆ, ಅದೊಂದು ವಚನ ಕೈದೆ ಗಮನಿಸಿ. ನನ್ನ ಬಿಡು ತನ್ನ ಬಿಡೆಂಬುದು ಕಾಯ ವಿಕಾರ, ನನ್ನ ಬಿಡು ತನ್ನ ಬಿಡೆಂಬುದು ಮನೋವಿಕಾರ. ಕರ್ಣೇಂದ್ರಿಯಗಳಿಂದ ಸೊಣಗ ಮುಟ್ಟದ ಮುನ್ನ ಮನ ನಿಮ್ಮ ನೇಯುವುದೇ ಕೂಡಲ ಸಂಗಮ ದೇವ. ಮನಸ್ಸೊಂದೊಂದು ಮೊಲ, ಇಂದ್ರಿಯಗಳೊಂದು ನಾಯಿಗಳು. ಆ ಇಂದ್ರಿಯಗಳು ನಾಯಿ ನಿಮ್ಮ ಮನಸ್ಸನ್ನು ತಿಂದು ಹಾಳು ಮಾಡಕ್ಕೆ ಬದಲೇ ನಿನ್ನ ಮನಸ್ಸನ್ನು ಸೇರ್ಕೊಳ್ಳಪ್ಪ, ನಿನ್ನ ಕಡೆ ಹೊಟ್ಟೋಗ್ಬಿಡ್ಲಿ ಅಂತ ಕಂಪೇರ್. ಮನಸ್ಸು ನೀನು ಸೇರ್ಕೊಳ್ಳಿ ಬಸವಣ್ಣ. ನೋಡಿ, ಒಂದು ಪಶುವಾಗಿ, ಇನ್ನೊಂದು ನಾಯಿಯಾಗಿ, ಇನ್ನೊಂದು ಮೊಲವಾಗಿ, ಇನ್ನೊಂದು ಸರ್ಪ. ಮನವೇ ಸರ್ಪ ತನುವೆ ಹೇಳಿಗೆ ಹಾವಿನೊಡತನ ಹೊದುವಾಳಿಗೆ. ಅಂದ್ರೆ ಮನಸ್ಸು ಸರ್ಪ, ದೇಹವೇ ಆ ಸರ್ಪವನ್ನು ಮುಚ್ಚಿರೋ ಬುಟ್ಟಿ. ಬಟ್ ಮನಸ್ಸು ಸರ್ಪ ಆಗಿರೋದ್ರಿಂದ ಯಾವಾಗ ಕೊಂದಹುದೆಂದರಿಯೇ, ಯಾವಾಗ ತಿಂದಹುದೆಂದರಿಯೇ, ಯಾವಾಗ ಕೊಂದಾಕುತ್ತೋ ಗೊತ್ತಿಲ್ಲ, ಯಾವಾಗ ತಿಂದಾಕುತ್ತೋ ಗೊತ್ತಿಲ್ಲ. ನಿಚ್ಚಕ್ಕೆ ನಿಮ್ಮ ಪೂಜಿಸಬಲ್ಲಡೆ ಅದೇ ಗಾರುಡ ಕಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣ. ಇವೆಲ್ಲ ಪ್ರಾಣಿ ರೂಪಕ. ನೀವು ಗಮನಿಸಿ, ಅಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ಮೂಲಭೂತ ಪ್ರವೃತ್ತಿಗಳನ್ನ ಒಂದೊಂದು ಪ್ರಾಣಿಗಳಿಗೆ ಆರೋಪಿಸಿ ಬಸವಣ್ಣ ಹೇಳ್ತಾರೆ. ಅದರ ಮೂಲಕ ಮನುಷ್ಯ ಸ್ವಭಾವದ ಬೇರೆ 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 ಪ್ರಕಾರಗಳನ್ನ ಅನಾವರಣ ಮಾಡ್ತಾರೆ. ಒಂದು ರೀತಿ ಇದು ಅಂತರಂಗ ಶೌಚಂಥದ್ದು ನಿರೀಕ್ಷಣೆಯೇ ಹೌದು, ಅಂತರಂಗ ನಿರೀಕ್ಷಣೆಯೇ ಹೌದು, ಅಂತರಂಗ ಶುದ್ಧಿಯೇ ಹೌದು. ಗಮನಿಸಿ, 4ನೇ ಪ್ರಶ್ನೆಯಲ್ಲಿ 4 ಡಿ. ಪುರಂದರದಾಸರ ವೈಷ್ಣವ ಭಕ್ತಿಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಅವರು ಭಕ್ತಿಯನ್ನು ಕುರಿತಂತೆ ಬೇಕಾದಷ್ಟು ಕೀರ್ತನೆಗಳಿವೆ, ಗಮನಿಸಿ. ಕಲ್ಲು ಸಕ್ಕರೆ ಕೊಳ್ಳಿರು ನೀವೆಲ್ಲರೂ ಕಲ್ಲು ಸಕ್ಕರೆ ಕೊಳ್ಳಿರು, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಆಮೇಲೆ ಶ್ರೀರಾಮಕೃಷ್ಣರು ಮನೆಗೆ ಬಂದರು, ಬಾಗಿಲು ತೆರೆಯಿರೆ, ಕಾಮಧೇನು ಬಂದಂತಾಯ್ತು ಫಲವ ಬೇಡಿರೆ, ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಪದ್ಯ. ಗಮನಿಸಿ ಅವೆಲ್ಲ. ನೀನ್ಯಾಕೋ ನಿನ್ನ ಹಂಗ್ಯಾಕೋ ರಂಗ, ನಿನ್ನ ನಾಮದ ಕೆಲವೊಂದಿದ್ದರೆ ಸಾಕು. ಗಮನಿಸಿ, ವೈಷ್ಣವ ಭಕ್ತಿ ಅಂತ ಅದು ನಿಂದಾಸ್ತುತಿ ಇದೆ, ಅದರಲ್ಲಿ ತುಂಬ ಇದ್ದಾವೆ, ಇದನ್ನೇ ನೀವು ಗಮನಿಸ್ಬೋದು. ಆಮೇಲೆ ಎಲ್ಲಿರುವೆ ತಂದೆ ಬಾಬವು ಮಾರುತಿ, ಅಸಂಖ್ಯಾತ ಪದ್ಯಗಳಿದ್ದಾವೆ, ಅದನ್ನು ಗಮನಿಸಿ. ವೈಷ್ಣವ ಭಕ್ತಿ ನೀವು ಆ ಕೀರ್ತನ ಸಾಹಿತ್ಯ ಎಚ್.ಎಸ್. ವೆಂಕಟೇಶ ಮೂರ್ತಿ ಬರೆದಿರೋದ್ರಲ್ಲಿ ಪುರಂದರದಾಸರ ಭಾಗನ ಸ್ವಲ್ಪ ಚೆಕ್ ಮಾಡಿ. ನಂಬರ್ 5 ಪ್ರಶ್ನೆ. 5ನೇ ಪ್ರಶ್ನೆಯಲ್ಲಿ 1ನೇದು. ಭರತೇಶ ಕಾವ್ಯದಲ್ಲಿ ರತ್ನಾಕರಣಿ ಮಾಡಿಕೊಂಡಿರುವ ಮಾರ್ಪಾಡುಗಳು ಹಾಗೂ ಅವುಗಳ ಔಚಿತ್ಯ ಅನೌಚಿತ್ಯಗಳು ಏನು? ಏನೇನು ಮಾರ್ಪಾಡು ಮಾಡ್ಕೊಂಡಿದ್ದಾನೆ ನೋಡಿ. ಯೋಗ ಭೋಗ ಸಮನ್ವಯ ಮಾಡಿರೋದು ದೊಡ್ಡ ಮಾರ್ಪಾಡು, ನಿಮ್ಗೆ ಗೊತ್ತು, ಹಳೆಯ ಪ್ರಶ್ನೆ. ಯೋಗ ಭೋಗ ಸಮನ್ವಯ ಮಾಡಿರೋದು ಅದು ಜೈನ ಧರ್ಮಕ್ಕೆ ವಿರುದ್ಧ, ಬಟ್ ಮಾರ್ಪಾಡು ಮಾಡಿದ್ದಾನೆ. ಬಟ್ ಕೊನೆವರೆಗೂ ಅದನ್ನು ಕಾಪಾಡ್ಕೊಳ್ಳೋಕ್ಕಾಗಿಲ್ಲ. ನಿಮಗೆ ಕೊನೆಯಲ್ಲಿ ಏನಾಗುತ್ತೆ, ಭರತನಿಗೆ ಕೆನೆ ಮೇಲೆ ಬಿಳಿ ಕೂದಲು ಬಂದಾಗ ಏನಾಗುತ್ತೆ, ಸುಡು ಸುಡು ನನ್ನಯ್ಯ ನಡೆಯ ಬೈಕೊತ್ತ ನಾವು. ತಪಸ್ಸೆಂಬ ಪಾಲ್ಗಡಲು ಮೂಡಿ ಮುಳುಗದೆ ಈ ಜಡದೇಹ ಸುಖವೆಂಬ ಲವಣ ಸಮುದ್ರ ನೀರಿಗೆ ಬಾಯಾರದೇನೆಂದ ಅಂತ ಪದ್ಯಗಳು. ಅಂದ್ರೆ ಭರತನನ್ನ ಯೋಗಿಯಾಗಿ ಭೋಗಿಯಾಗಿ ಸಮರ್ಥವಾಗಿ ಚಿತ್ರಿಸ್ತಾನೆ ಫಸ್ಟ್. ಬಟ್ ಕೊನೆಯಲ್ಲಿ ಅದೇ ಭರತ ನಾನು ಇಲ್ಲಿವರೆಗೆ ವೇಸ್ಟ್ ಮಾಡಿದೆ, ನನ್ನ ಜೀವನ ವ್ಯರ್ಥ ಮಾಡಿದೆ ಅಂತ ಬೈಕೊತಾನೆ ನೋಡಿ. ಅಲ್ಲಿ ಅವನು ಮಾರ್ಪಾಡು ಮಾಡಿದ್ದಾನೆ, ಬಟ್ ಕೊನೆಯಲ್ಲಿ ಅದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ತನ್ನ ಧರ್ಮವನ್ನೇ ಒತ್ತಿ ಹೇಳಿದ್ದಾನೆ. ಜೈನ ಧರ್ಮದ ಪ್ರಕಾರ ಭೋಗನ ಬೈಬೇಕು ಹಂಗೆ ಬೈದಿದ್ದಾನೆ. ಹಾಗಾಗಿ ಅಲ್ಲಿ ಅನೌಚಿತ್ಯ ಉಂಟಾಗಿರುತ್ತೆ, ವಿಮರ್ಶಕರು ಖಂಡಿಸಿದ್ದಾರೆ. ಅನೌಚಿತ್ಯ ನೀವು ಅದು ವೆರಿ ಸೀರಿಯಸ್ ಭಾಗ. G.A. ಶಿವರುದ್ರಪ್ಪರು ಅದನ್ನು ಸಮಗ್ರತೆಯ ಭಾಗವೊಂದರಲ್ಲಿ ಭರತೇಶ ವೈಭವದಲ್ಲಿ ಯೋಗ ಭೋಗದ ತೊಡಕು ಅಂತ ಚಾಪ್ಟರ್ ಹಾಕಿದ್ದಾರೆ, ಚೆಕ್ ಮಾಡಿ. ಮೇಜರ್ ಮಾರ್ಪಾಡಿದೆ ಅಲ್ಲೇನು. ಭರತನ ಏನಂತ ಹೇಳ್ತಾನೆ ಅವನು, ಹೊರಗೆಲ್ಲವ ತೊರೆದು ಒಳಗೂ ನಿರ್ಮಲವಾಗಿ ಮೆರೆವವರುಂಟು ಲೋಕದೊಳು. ಎಕ್ಸಾಂಪಲ್ ಬುದ್ಧ, ಮಹಾವೀರ. ಅವರು ಹೊರಗೂ ತರೆದಿದ್ದಾರೆ, ಅಂದರೆ ಮನೆ ಮಾಟ ಎಲ್ಲ ಬಿಟ್ಟರು, ಒಳಗೂ ತೊರೆದಿದ್ದಾರೆ. ಅಂಥವ್ರು ಬೇಕಾದಷ್ಟು ಇದ್ದಾರೆ. ಬಟ್ ನೀನೆಂತವನು ಹೊರಗೆಲ್ಲವಿದ್ದು 96,000 ರಾಣಿಯರು, ರಾಜ್ಯ ಎಲ್ಲ ಇದೆ ಹೊರಗಡೆ, ಬಟ್ ಒಳಗೇನೋ ಇಲ್ಲೇನೆ, ಒಳಗೆ ಮಾತ್ರ ಏನು ಅಂಟಿಸ್ಕೊಂಡಿಲ್ಲ ಅಂತ ಡಿಟ್ಯಾಚ್ಡ್. ಬಚ್ಚ ಬರಿದಾರು ಇನ್ನಂತೆ ನೋಡಿ. ಯೋಗ ಭೋಗನ ಎಷ್ಟು ಚೆನ್ನಾಗಿ ತಂದಿದ್ದಾನೆ ರತ್ನಾಕರಣಿ ಆರಂಭದಲ್ಲಿ. ಬಟ್ ಅದೇ ರತ್ನಾಕರಣಿ ಕೊನೆಯಲ್ಲಿ ಭರತನಿಂದ ನಾನು ಇಲ್ಲಿವರೆಗೆ ಜೀವನ ವ್ಯರ್ಥ ಮಾಡಿದೆ, ಸುಡು ಸುಡು ನನ್ನೇ ನಡೆ ಅಂತ ಅಂತಾನೆ. ನನ್ನ ತಮ್ಮಂದರು ತಪ್ಪಿಸ್ಬೋದು, ನನ್ನ ಮಕ್ಕಳು ತಪ್ಪಿಸ್ಬೋದು, ನಾನು ಮಾತ್ರ ಇಲ್ಲೇ ಜೋಲಿ ಹೊಡ್ಕೊಂಡು ನೇತಾಡ್ಕೊಂಡು ನಿಂತಿದ್ದೀನಿ ಅಂತ ಅಂತಾನೆ. ಅದೆಲ್ಲ ಅನೌಚಿತ್ಯ ಗಮನಿಸಿ. ಆಮೇಲೆ ಕಿರುಬೆರಳ ಪ್ರಸಂಗ ತರ್ತಾನೆ.
ರತ್ನಾಕರ್ಣಿ, ಅದು ಔಚಿತ್ಯಪೂರ್ಣವಾಗಿದೆ, ಸರಿಯಾಗಿಯೇ ಇದೆ ಅದು. ಯಾಕೆಂದರೆ ಇಲ್ಲಿ ಭರತನಿಗೂ ಬಾಹುಬಲಿ ಯುದ್ಧ ನಡೆಯಲ್ಲ. ಭರತ ತನ್ನ ಮಾತಿನಿಂದ ಬಾಹುಬಲಿನ ಮಣಿಸ್ತಾನೆ. ಒಬ್ಬ ರೆಸ್ಪಾನ್ಸಿಬಲ್, ಜವಾಬ್ದಾರಿಯುತ ಅಣ್ಣನಾಗಿ ಜಗಳಕ್ಕೆ ಕಾಲು ಕೇಳ್ಕೊಂಡು ಬಂದಂತಹ ತಮ್ಮನನ್ನು ಅವನು ಮಾತಿಂದ ಮಣಿಸ್ತಾನೆ. ಅಫ್ಕೋರ್ಸ್ ರತ್ನಾಕರ್ಣಿ ಭರತೇಶ್ವರದಲ್ಲಿ ಈಗ ಪಂಪನ ಆದಿಪುರಾಣದಲ್ಲಿ ಕಾಲು ಕೆರ್ಕೊಂಡು ಬಂದಿರೋದು ಭರತ, ಅವನಿಗೆ ಬಾಹುಬಲಿ ಸರಿಯಾದ ಬುದ್ಧಿ ಕಲಿಸ್ತಾನೆ ಇಲ್ಲಿ ಪಂಪನ ಆದಿಪುರಾಣದಲ್ಲಿ. ಬಟ್ ಇಲ್ಲಿ ಹಂಗಲ್ಲ, ಅಣ್ಣ ದಿಗ್ವಿಜಯ ಯಾತ್ರೆ ಮಾಡಿ ಬಂದಿದ್ದಾನೆ, ತಮ್ಮನ್ನು ನೋಡಬೇಕು ಅಂತ ಕರೆದಿದ್ದಾನೆ. ಈಗ ಅಣ್ಣನಾದವನು ಕರೆದಾಗ ತಮ್ಮ ಬರಬೇಕಾದ ಕರ್ತವ್ಯ ಏನು? ಅದರಲ್ಲಿ ಯಾವ ಅಹಂಕಾರ? ಇದು ರತ್ನಾಕರ್ಣಿ ಫೀಲಿಂಗ್. ಬಟ್ ಬಾಹುಬಲಿ ಅಹಂಕಾರ ತೋರಿಸ್ತಾನೆ, ಅವನಿಗೆ ನಾನು ಕಾಲಿಗೆ ನಮಸ್ಕಾರ ಮಾಡಬೇಕು, ಅವನಿಗೆ ಬರಬೇಕು. ಹಾಗಾಗಿ ಈ ಥರ ಸ್ವಲ್ಪ ಬದಲಾಗಿದೆ. ಇದಕ್ಕೆ ಕೆಲವು ವಿಮರ್ಶಕರು ಅಬ್ಜೆಕ್ಷನ್ ಮಾಡಿರೋದು ಉಂಟು. ಇಲ್ಲಿ ಬಾಹುಬಲಿ ಪಾತ್ರನ ಕುಗ್ಗಿಸಿದ್ದಾರೆ, ರತ್ನಾಕರ್ಣಿ ಕುಗ್ಗಿಸಿದ್ದಾನೆ ಅಂತ, ಉದಾತ್ತ ಪಾತ್ರವನ್ನು ಒಂದು ರೀತಿ ಕೆಡಿಸಿದ್ದಾನೆ ಅಂತ ಕೆಲವರು ಅಬ್ಜೆಕ್ಷನ್ ಮಾಡ್ತಾರೆ. ಕವಿಗ ಸ್ವಾತಂತ್ರ್ಯ ಇದೆಯಾ, ಅದರಲ್ಲಿ ಔಚಿತ್ಯದ ಪ್ರಶ್ನೆ ಬರೋದೇ ಇಲ್ಲ. ಅಂದರೆ ರತ್ನಾಕರ್ಣಿ ಭರತೇಶ ವೈಭವ ಬರೀತಾ ಇರೋದ್ರಿಂದ ಭರತನ ಪಾತ್ರಕ್ಕೆ ಚ್ಯುತಿ ಬರಬಾರ್ದು, ಹಂಗೆ ಅವನು ಬರೆದಿದ್ದಾನೆ, ಅದನ್ನು ನೀವು ಬಿಡಿಸ್ಬೇಕು. ಓಕೆ. ಆಮೇಲೆ ಸುಮಾರು ಭೋಗದ ವರ್ಣನೆಗಳೇ ಜಾಸ್ತಿ ಇದೆ, ರಾಣಿಯರು ಜಾಸ್ತಿ, ಮಕ್ಕಳು ಜಾಸ್ತಿ, ಅಲ್ಲೆಲ್ಲ ಕೆಲವು ಸರಿ ಹದ ತಪ್ಪಿದೆ ಅಂತ ಕೆಲವರೆಲ್ಲ ಅಬ್ಜೆಕ್ಷನ್ ಮಾಡ್ತಾರೆ. ನೀವು ಅದನ್ನು ಗಮನಿಸ್ಬೋದು. ನೆಕ್ಸ್ಟ್ 5ರಲ್ಲಿ ಬಿ, ಕನಕದಾಸರ ವೈಚಾರಿಕ ನಿಲುವುಗಳೇನು, ಅವರ ಕೃತಿಗಳನ್ನು ಆಧರಿಸಿ ಸಮಾಲೋಚಿಸಿ. ವೈಚಾರಿಕ ನಿಲುವುಗಳು ನೋಡಿ, ಕನಕದಾಸ ರಾಮದಾನ ಚರಿತೆಯಲ್ಲಿ ಶೋಷಿತ ಪರದನಿ ಎತ್ತಿದ್ದಾನೆ, ಅಲ್ಲಿ ರಾಗಿಗೆ ಜಯ ಆಗುತ್ತೆ, ನಿಮ್ಗೆ ಅದೆಲ್ಲ ಗೊತ್ತು ಕತೆ. ಅವನು ರಾಗಿ ಡಿಫೆಂಡ್ ಮಾಡಿಕೊಡುತ್ತೆ ತನ್ನಂತ, ನಾನು ಬಡವ ಮತ್ತು ಬಲಿದ ನಡುವೆ ಪಕ್ಷಪಾತ ಮಾಡಲ್ಲ, ನೀನು ಶ್ರೀಮಂತ ಬಾಳೆ ಹಿಡ್ಕೊಂಡು ಹೋಗ್ತೀಯ, ನಾನು ರೋಗಿಗಳಿಗೆ, ಬಾಣಂತಿಯರಿಗೆ, ಎಲ್ರಿಗೂ ಬೇಕು, ನಾನು ಬರಗಾಲ ಬಂದಾಗೆಲ್ಲ ಬೇಕು, ನೀನು ಇರೋದೇ ಇಲ್ಲ ಅವಾಗ, ನೆಲ್ಲು ಭತ್ತ ನೀನಿರೋ ನಾನು ಇರ್ತೀನಿ ಅಂತೆಲ್ಲ ಸಮರ್ಥಿಸ್ಕೊಳ್ಳುತ್ತೆ. ಅಲ್ಲಿ ಶೂದ್ರರ ಪರವಾದಂಥ ಕೆಳವರ್ಗದವ್ರ ದನಿ ಇದೆ. ಇದು ಕನಕದಾಸನ ವೈಚಾರಿಕ ನಿಲುವು. ಮತ್ತು ಅವನ ಕೀರ್ತನೆಗಳಲ್ಲಿ, ಆಮೇಲೆ ನಾನು ಈಗ ತಾನೇ ಹೇಳಿದೆ ಎಂಜಲ್ ಬಗ್ಗೆ ಮಾತಾಡಿದ್ದು, ಅದನ್ನು ಈಗ ತಾನೇ ಹೇಳಿದೆ, ಗಮನಿಸಿ. ಕೀರ್ತನೆಗಳಲ್ಲಿ ಕುಲವೆಂದು ಹೊಡೆದಾಡದಿರಿ ಅನ್ನೋದ್ರಲ್ಲಿ ಆತ್ಮ ಯಾವ ಕುಲ, ಜೀವ ಯಾವ ಕುಲ, ನಮ್ಮ ಇಂದ್ರಿಯಗಳು, ತತ್ವೇಂದ್ರಿಯಗಳು ಕುಲ ಪೆಳಿರಯ್ಯ, ಕಣ್ಣಿಗೆ, ಮೂಗು, ಕಿವಿಗೆ, ಬಾಯಿಗೆ ಯಾವ ಕುಲ ಇರ್ತದೆ, ಅಲ್ಲೆಲ್ಲ ಒಳ್ಳೆ ವೈಚಾರಿಕತೆ. ಬಂದದ್ದು ಬಚ್ಚಲ ಗುಣಿ, ತಿಂದದ್ದು ಮೊಲೆ ಮಾಂಸ, ಅಂಧಕ ತನಗಿನ್ಯಾತರ ಕುಲವಯ್ಯ ಅಂತಾನೆ ಬಸವಣ್ಣ, ಕನಕದಾಸ. ಅದ್ಭುತ ಪದ್ಯ, ಎಷ್ಟು ರೋಷ ಇದೆ ವರ್ಣ ವ್ಯವಸ್ಥೆ ಬಗ್ಗೆ. ನಾವು ಬಂದಿರೋದು ಬಚ್ಚಲ ಗುಣಿಯಿಂದ, ತಿಂದಿರೋದು ಮೊಲೆ ಮಾಂಸ, ಇದಕ್ಕೆ ಯಾವ ಕುಲವಪ್ಪ ಇದರಲ್ಲಿ ಅಂತ, ಕುಲ ಅಂತ ಯಾಕೆ ಸಾಯ್ತೀರಾ ಅಂತ ಕನಕದಾಸರು ಅವರು ವೈಚಾರಿಕತೆಲ್ಲ ಹಾಕ್ತಾರೆ ಕೃತಿಗಳಲ್ಲಿ. ಬಟ್ ಇದೇ ಕನಕದಾಸರು ಸ್ತ್ರೀಯರ ಬಗ್ಗೆ ಬರೆಯುವಾಗ ಸಾಂಪ್ರದಾಯಿಕವಾಗಿ ಬರೆದಿದ್ದಾರೆ. ಹೇವವಿಲ್ಲದ ಹೆಣ್ಣು, ಗಜ್ಜುಗೆ ಬೆಳೆದ ಕಣ್ಣು ಅಂತ ಒಂದು ಸಾಲಿಗೆ. ಅಂದರೆ ಯಾವ ಹೆಣ್ಣಿಗೆ ನಾಚಿಕೆ ಸಂಕೋಚ ಇರಲ್ವೋ ಆ ಹೆಣ್ಣು ಕಣ್ಣಿನಲ್ಲಿ ಗುಡ್ಡೆ ಬೆಳೆದಂತೆ ಅಂತ, ಅಂದರೆ ವಿಕಾರ ಅಂತ. ಗಜ್ಜುಗೆ ಬೆಳೆದ ಕಣ್ಣು, ಗಜ್ಜುಗಳಂದ್ರೆ ಗಂಟು ಅಂತ. ಗಂಡ ಗಂಜದ ನಾರಿ ಅವಳೆ ಹೆಮ್ಮಾರಿ ಅಂತ ಒಂದು ಸಾಲು ಬರ್ತದೆ. ಅಂದರೆ ಹೆಣ್ಣದವಳು ಗಂಡನಿಗೆ ಎದುರ್ಕೋಬೇಕು ಅಂತ ಪದ್ಯ ಅವರೇ ಬರೆದಿದ್ದಾರೆ, ಕನಕದಾಸರೇ ಬರ್ತಿದ್ದಾರೆ. ಮತ್ತೆ ಸಣ್ಣ ಏರಿತು ನಡೆಯದಿರುವ ಸತಿಯು ಯಾತಕ್ಕೆ ಅಂತ ಇನ್ನೊಂದು ಸಾಲು ಬರ್ತದೆ ಕೀರ್ತನೆಗಳಲ್ಲಿ. ಅಂದರೆ ಹೆಣ್ಣದವಳು ಗಂಡನ ಸನ್ನೆ ಅರ್ಥ ಮಾಡ್ಕೊಂಡು ನಡಿಬೇಕು ಅಂತ. ಈ ಥರ ಹೆಣ್ಣು ವಿಚಾರದಲ್ಲಿ ನಾಟ್ ಓನ್ಲಿ ಕನಕದಾಸ, ಪುರಂದರದಾಸ, ಎಲ್ಲ ದಾಸ ಸಾಹಿತಿಗಳೇ ಅಷ್ಟು ಸಂಪ್ರದಾಯ ಅಷ್ಟು ವರ್ಣ ಶರಣರ ಆ ಥರ ಈಕ್ವಾಲಿಟಿನ ಪ್ರತಿಪಾದಿಸಿಲ್ಲ, ಲಿಂಗ ಸಮಾನತೆ ಪ್ರತಿಪಾದಿಸಿಲ್ಲ. ಅದನ್ನು ಸ್ವಲ್ಪ ಅಬ್ಜೆಕ್ಷನ್ ಎತ್ತಿ ಬರೀಬೋದು. ಅಂದರೆ ವೈಚಾರಿಕತೆ ಅಂದಾಗ ವರ್ಣಾಶ್ರಮ ವ್ಯವಸ್ಥೆ, ಜಾತಿ ವ್ಯವಸ್ಥೆ ಖಂಡಿಸುವಾಗ ಕನಕದಾಸ ಸಮಾನತೆನೇ ಪ್ರತಿಪಾದಿಸ್ತಾನೆ. ಬಟ್ ಸ್ತ್ರೀ ಬಗ್ಗೆ ಹೇಳುವಾಗ ಸ್ವಲ್ಪ ಸಂಪ್ರದಾಯಸ್ಥನಾಗಿ ಹೇಳಿದ್ದಾನೆ ಕನಕದಾಸ ಅಂತ ಹೇಳ್ಬೋದು. ನಂಬರ್ 5ನೇ ಕ್ವಶನ್ಲಿ ಸಿ, ಕುಮಾರವ್ಯಾಸನ ದೇಸಿ ಪ್ರತಿಭೆ. ಇಡೀ ಕುಮಾರವ್ಯಾಸನೇ ದೇಸಿ ಪ್ರತಿಭೆ. ಅವನ ಕಾವ್ಯ ಅಚ್ಚ ಕನ್ನಡದಲ್ಲಿದೆ, ಅದಕ್ಕೆ ಬೇಕಾದಷ್ಟು ಅದನ್ನೇ ಬರೆಯಬಹುದು. ಅವನು ಷಟ್ಪದಿಲಿ ಬರೆದಿರೋದು, ರೂಪಗಳನ್ನ ಬಳಸೋದು, ಅದರಲ್ಲೂ ದೇಸಿ ವರ್ಣನೆಗಳು ಹೆಂಗಿದೆ ಒಂದಷ್ಟು ಉದಾಹರಣೆ ನೋಡಿ. ಕೂಳರು, ಕುನ್ನಿಗಳು, ಕೂಟಾರರು, ನಾಯಿಗಳು, ನೀಚರು, ಈ ಪದಗಳು ಕಾಮನ್ ಆಗಿ ಬರ್ತವೆ. ಅರರರೆ, ದಣು, ಭಾಪ್ರೆ, ಮಜಬೂತು, ಕೂತು ಪಾಯಿಕು ನೋಡಿ, ಈ ಥರದ ಎಕ್ಸ್ಕ್ಲಾಮೇಟರಿ ವರ್ಡ್ಸ್ ಎಲ್ಲ ಕಾಮನ್ ಆಗಿ ಬರ್ತವೆ ಕುಮಾರವ್ಯಾಸ ಬರ ದೇಸಿ ಉದಾಹರಣೆ. ಆಮೇಲೆ ಬೇಕಾದಷ್ಟಿದ್ದಾವೆ.
ವರ್ಣನೆ ಬೇಕು ಅಂದರೆ ನೀವು ಉತ್ತರ ಕುಮಾರನ ಪ್ರಸಂಗ ನೋಡಿ. ಉತ್ತರ ಕುಮಾರ ಓಡ್ತಾ ಇರ್ತಾನೆ ಸೈನ್ಯಕ್ಕೆ ಎದುರ್ಕೊಂಡು, ಅರ್ಜುನ ಹೋಗಿ ಹಿಡಿತಾನೆ, ಅವನು ಹಿಡಿದೇನು ಇರ್ತಾನೆ, ಹುಟ್ಟಿದೆಯೋ ಆದರಕ್ಕೆ ಕ್ಷತ್ರಿಯ ಬೀಜವನ್ನು ನೀನು ಅಂತ ನೋಡಿ. ಹಳ್ಳಿ ಬೈದಂಗಿದೆ, ಆದ್ರೆ ಹುಟ್ಟಿದೆಯೋ ಅಪ್ಪನ ಹುಟ್ಟಿದೆಯೋ ನೀನು ಅಂತ ಬೈದಂಗಿದೆ. ಇದು ನಮ್ಮ ದೇಸಿ ವರ್ಣನೆ, ಅದು ಬೈಗ್ಲ. ನೀ ಗಳಗಿದೊಡೆ ಕಟವಾಯ ಕೊಯ್ವೇನು ಅಂತ ವರ್ಣನೆ ಬರ್ತದೆ ಅಲ್ಲಿ. ಅವನೇ ಅರ್ಜುನ ಬೈತಾನೆ ಅವನಿಗೆ, ಉತ್ತರ ಕುಮಾರನಿಗೆ, ನೀನು ಜಾತಿ ಮಾತಾಡಿದ್ರೆ ಕಟವಾಯ ಕೊಯ್ದು ಹಾಕ್ಕೊಡ್ತೀನಿ. ದೇಸಿ. ಪುಷ್ಪವತಿ ಆಗಲಿ ಫಲವತಿಯಾಗುವ ಕುರುರಾಯ ಭವನದಲ್ಲಿ ಅಂತ ದುಶ್ಯಾಸನ ಕರೆಯೋದು. ದ್ರೌಪದಿ ಬೈಗ್ಲ ಎಷ್ಟು ಹೊರಟು ಬೈಗ್ಲ, ಅಶ್ಲೀಲ ಬೈಗ್ಲ ಅಂತ. ದ್ರೌಪದಿ ನಾನು ಪುಷ್ಪವತಿ ಆಗಿದ್ದೀನಿ, ಮುಟ್ಟಾಗಿದ್ದೀನಿ, ನಾನು ಸಭಾಭವನ ಬರೋಕ್ಕಾಗಲ್ಲ ಅಂತಾಳೆ. ಬಟ್ ದುಶ್ಯಾಸನ ನೀನು ಪುಷ್ಪವತಿ ಆಗಿರಲಿ, ಅಲ್ಲಿ ಫಲವತಿ ಆಗುವ ಕುರುರಾಯ ಭವನದಲ್ಲಿ ಅಂತ ಕೆಟ್ಟ ಬೈಗ್ಲ ಅಂದ್ರೆ ದೇಸಿ ಬೈಗ್ಲ. ಈ ಥರ ತುಂಬ ಇದೆ. ಪಾಂಡುಪುತ್ರರ ಬೊಡ್ಡಿ ಅಂತಾನೆ ದುರ್ಯೋಧನ. ಅವಳಿದ್ದಾಳಲ್ಲ ಪಾಂಡುಪುತ್ರರ ಬೊಡ್ಡಿ, ನಾನು ನೋಡಿ ನಗ್ಬಿಟ್ಲ ಅವಳು. ಬೊಡ್ಡಿ, ಹಳ್ಳಿ ಬಡ್ಡಿ ಮಗನೇ ಬೈಯಲ್ವಾ, ಆ ಥರ ಬೊಡ್ಡಿನ ಪದ ಇದೆ. ಆಮೇಲೆ ತುಂಬ ಇದಾವೆ ನನಗೆ. ಭೀಮ ದುಶ್ಯಾಸನ ಕೆಡವಿಕೊಂಡು ಕೊಲ್ಲುವಂಥ ಸಂದರ್ಭದಲ್ಲಿ ಅವನೆಲ್ಲರೂ ಕರೀತಾನೆ, ಯಾರಾದ್ರೂ ಬಂದು ಉಳಿಸ್ಕೊಳ್ಳಿ. ಆಗ ಬೈತಾನೆ, ಯಾರೂ ಬರಲ್ಲ. ಕರ್ಣ ನೋಡ್ತಿರ್ತಾನೆ, ದುರ್ಯೋಧನ ನೋಡ್ತಿರ್ತಾನೆ, ಯಾರೋ ಬರಲ್ಲ. ನೀವೆಲ್ಲ ಮೊಲೆಗಳಿಲ್ಲದ ಕಡುಮುಹುಳಿ ನಿಮಗೆ ಕೇಳಿ ಬೈತಾನೆ. ಅಷ್ಟೇ ಬೈಗ್ಲ, ದೇಸಿ ಬೈಗ್ಲ. ಆಮೇಲೆ ದುರ್ಯೋಧನ ಅವರ ಅಪ್ಪನಿಗೆ, ಧೃತರಾಷ್ಟ್ರನಿಗೆ, ನೀನು ಪಾಂಡವರ ಪರ ಇದೆಯಾ, ನಮ್ಗೇನು ಹೆಲ್ಪ್ ಮಾಡಲ್ಲ ಅಂತ ಬೈತ ಒಂದು ಮಾತಂತಾರೆ. ಬರಿದೆ 100 ಮಕ್ಕಳ ನರಸ ಹಡೆದು ಕೆಡಿಸಿದ ತಾಯಿ ಜೌವನವ ಅಂತ. ನೀನು 100 ಮಕ್ಕಳನ್ನ ಹುಟ್ಟಿಸಿ ನಮ್ಮ ಅವನ ಯೌವನ ಹಾಳು ಮಾಡಿದೆ ಅಷ್ಟೇ, ನೀನು ನಮಗೇನು ಮಾಡಲಿಲ್ಲ. ಬರಿದೆ 100 ಮಕ್ಕಳ ನರಸ ಹಡೆದು ಕೆಡಿಸಿದ ತಾಯಿ ಜೌವನವ ನೋಡಿ. ಅದು ದೇಸಿ ಬೈಗ್ಲ. ಈ ಥರದ ಅಸಂಖ್ಯಾತ ವರ್ಣನೆಗಳಿದೆ, ಅದನ್ನು ನೀವು ಗಮನಿಸ್ಬೋದು. ಕೋಡಗದ ಮೊಗಸಿರಿಗೆ ಕಾವಲಿಯೋಡು ಕನ್ನಡಿ ಆಯ್ತು ಗಡ ಅಂತ ರೂಪ. ಕರ್ಣ ಮಧುಶಲ್ಲಿ ಜಗಳಾಡೋರು. ಕೋಡದ ಅಂದ್ರೆ ಕೋತಿ ಮೊಗದ ಚಂದಕ್ಕೆ ಮಡಕೆ ಚೂರೆ ಕನ್ನಡಿ ಅಂತ ನೋಡಿ. ಕೋತಿ ಮೊಗದ ರೂಪಕ್ಕೆ ಕನ್ನಡಿಗೆ ಮೊಗದ ಮಡಕೆ ಚೂರೆ ಕನ್ನಡಿ ಅಂತ. ಅವೆಲ್ಲ ದೇಸಿ ವರ್ಣನೆ. ಈ ಥರ ತುಂಬ ಇದೆ, ನೀವು ಬರೀಬೋದು. ದೇಸಿ ಪ್ರತಿಭೆ ಅಂತ ಕುಮಾರವ್ಯಾಸ. ಇನ್ನು ನಂಬರ್ 5 ಕೊನೆ ಪ್ರಶ್ನೆ 4 ಡಿ. ವಚನ ಸಾಹಿತ್ಯ ಲಿಂಗ ಸಮಾನತೆ. ಈಗ ಆಲ್ರೆಡಿ ಹೇಳಿ, ದೇವರದಾಸಮೈ. ಗಡ್ಡ ಮೀಸೆ ಬಂದರೆ ಗಣ್ಣೆಂಬರು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ನಡುವೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಣ ರಾಮನಾಥ. ಎಷ್ಟು ಆಳಕ್ಕೆ ಹೋಗಿದ್ದಾರೆ. ಆತ್ಮಕ್ಕೆ ಗಂಡು ಅಲ್ಲದ ಹೆಣ್ಣು ಅಲ್ಲ. ಡಕ್ಕೆ ಬೊಮ್ಮಣ್ಣನ ವಚನ ಇದೆ. ಸತಿಯ ಗುಣವ ಪತಿ ನೋಡಬೇಕಲ್ಲದೆ ಪತಿಯ ಗುಣವ ಸತಿ ನೋಡಬಹುದೇ ಎಂಬ. ಅಂದ್ರೆ ಸತಿ ಗುಣವನ್ನ ಗಂಡು ಗುರುಬಿನಿಟ್ಕೊಂಡು ನೋಡ್ಬೋದು, ಚೆಕ್ ಮಾಡ್ಬೋದು, ಕ್ರಾಸ್ ಚೆಕ್ ಮಾಡ್ಬೋದು. ಅಂದ್ರೆ ಪತಿ ಗುಣವನ್ನ ಸತಿ ನೋಡುವಂಗಿಲ್ಲ ಅಂತ ವಾದ ಮಾಡ್ತಾರೆ. ಆದ್ರೆ ಸತಿಯಿಂದ ಬಂದ್ರೆ ಸೋಂಕು, ಪತಿಯಿಂದ ಬಂದ್ರೆ ಸೋಂಕಲ್ವಾ? ಅಂದ್ರೆ ಗಂಡಿನ ಯಾವಾಗ ಸೋಂಕು ಬರೋದೇ ಇಲ್ವಾ? ಸೋಂಕಿಗೆ ಗಂಡಿಂದಲೂ ಸೋಂಕು ಬರಕ್ಕೆ ಸಾಧ್ಯ, ಹೆಣ್ಣಿಂದಲೂ ಸೋಂಕು ಬರಕ್ಕೆ ಸಾಧ್ಯ. ಒಬ್ಬರಿಂದ ಬಂದ್ರೆ ಒಬ್ಬರಿಗೆ ಇಬ್ರು ಸಾಯ್ತಾರೆ ಅಂತ ಧಕ್ಕೆ ಬೊಮ್ಮಣ್ಣ ಅಂದ್ರೆ ಅಷ್ಟು ಮಟ್ಟಿಗೆ ಈಕ್ವಾಲಿಟಿ ಇದೆ. ನೀವು ಅದೇ ನೀವು ಒಬ್ರಿಗೊಬ್ರು ಬೈಫಿಕೇಟ್ ಮಾಡ್ತೀರಾ, ಒಬ್ಬರ ಮೇಲೆ ಒಬ್ಬರು ಕೇಳು ಅಂತ ಹೇಳ್ತೀರಾ. ಮುಂದೆ ಕೇಳ್ತಾನೆ ಅವನು, ಒಂದಂಗದ ಕಣ್ಣು ಉಭಯದಲ್ಲಿ ಒಂದು ಹಿಂಗಲಿಕ್ಕೆ. ಒಂದು ತಲೆಯಲ್ಲಿ 2 ಕಣ್ಣಿದ್ದಾವೆ, ಒಂದು ಹಿಂಗೋದ್ರೆ ಒಂದು ಮುಚ್ಚೋದ್ರೆ ಭಂಗವಾಗಿದೆ. ಕಷ್ಟ ಯಾರಿಗೆ? ಇಡೀ ಶರೀರ ಕಷ್ಟ. ನಾವೀಗ 180 ಡಿಗ್ರಿ ನೋಡ್ತೀವಿ. ನೀವು ಒಂದು ಕಣ್ಣು ಹೋದ್ರೆ ಬರೀ 90 ಡಿಗ್ರಿ ಆಗುತ್ತೆ. ಓದಿ ಬರೀರಿ ನೋಡೋಣ ಎಷ್ಟು ಕಷ್ಟ ಇದೆ. ಅಂದರೆ ಸಂಸಾರದಲ್ಲಿ ಗಂಡು ಹೆಣ್ಣು 2 ಕಣ್ಣುಗಳಿದ್ದಂತೆ ಅಂತ ಡಕ್ಕೆ ಬೊಮ್ಮಣ್ಣ ಹೇಳ್ತಾರೆ. ಇತರ ಶರಣರು ಲಿಂಗ ಸಮಾನತೆಯನ್ನು ಪ್ರತಿಪಾದಿಸಿದ್ದಾರೆ. ಸಿದ್ದರಾಮಯ್ಯನ ವಚನ ಇದೆ ಒಂದು, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆನೇರಿತ್ತು, ತಾ ಮಾಡಿದ ಹೆಣ್ಣು ಶಿವನ ಶಿರವನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಶಿವನ ತೊಡೆಯನ್ನೇರಿತ್ತು. ಅಂದಾಗ ಪಾರ್ವತಿ, ಗಂಗೆ, ಲಕ್ಷ್ಮಿ ಇವರೆಲ್ಲ ಎಲ್ಲಿ ಕೂತಿದ್ದಾರೆ. ಅಂದರೆ ಹೆಣ್ಣು ಎಷ್ಟು ಇಂಪಾರ್ಟೆಂಟ್ ಅಂತ, ಅಂದರೆ ಎಷ್ಟು ಹೆಣ್ಣು ಮುಖ್ಯವಾದ ಜಾಗನ ಆಕ್ಯುಪೈ ಮಾಡ್ಕೋತಾಳೆ, ವ್ಯವಸ್ಥೆಯಲ್ಲಿ ಎಷ್ಟು ನಿರ್ಣಾಯಕ ಪಾತ್ರ ವಹಿಸ್ತಾಳೆ ಅಂತ ಹೇಳಿ ಕೊನೆಗೆ ಹೆಣ್ಣು ಕೇವಲ ಹೆಣ್ಣು ಅಲ್ಲ,
ರಾಕ್ಷಸಿನೂ ಅಲ್ಲ, ಅವಳು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದರೆ ನನ್ನ ದೇವರೇ ಹೆಣ್ಣು ಅಂತ. ದೇವರೇನಾದ್ರು ಇದ್ರೆ ಹೆಣ್ಣಿನ ರೂಪದಲ್ಲೇ ಇರ್ತಾನೆ ಅಂತ ಪ್ರತಿಪಾದನೆ. ಹೀಗೆಲ್ಲ ಶರಣರು ಲಿಂಗ ಸಮಾನತೆಗೆ ಹೆಚ್ಚು ಒತ್ತು ಕೊಟ್ಟು ಬರೆದಿದ್ದಾರೆ. ಹೀಗೆ ನೀವು ವಿಶ್ಲೇಷಣೆ ಮಾಡಿ ಇಲ್ಲಿಗೆ ಎಲ್ಲ ಪ್ರಶ್ನೆಗಳು ಮುಗಿದಿದ್ದಾವೆ. ಇಷ್ಟು ಸಾಕು ಅಂತ ಅನ್ಕೋತೀನಿ. ಇದು ಒಂದ್ಸರಿ ನೋಡ್ಕೊಳ್ಳಿ. ಇನ್ನೊಂದು ಡಿಸ್ಕಷನ್ಸ್ ನಿಮಗೆ ನಾಳೆ ಬಿಡ್ತೀನಿ, ಇದನ್ನು ನೋಡೋರುತ್ತೆ. ನೆಕ್ಸ್ಟು ಈಗ ಫಸ್ಟು ಭಾಷಾಶಾಸ್ತ್ರ ಪ್ಲಸ್ ಎರಡನೇದು ಅಂದರೆ ಫಸ್ಟ್ ಪೇಪರಲ್ಲಿ ಸೆಕ್ಷನ್ ಎನಲ್ಲಿ ABC 3 ಮುಗೀತು. ಅಂದರೆ ಭಾಷಾಶಾಸ್ತ್ರ, ಪ್ರಾಚೀನ ಮತ್ತು ಒಳಗನ್ನಡ ಸಾಹಿತ್ಯ ಮತ್ತು ಹೊಸಗನ್ನಡ ಸಾಹಿತ್ಯ ಅಷ್ಟು ಆಗಿದೆ ಡಿಸ್ಕಷನ್. ಇನ್ನು ಕಾವ್ಯ ಮೀಮಾಂಸೆ ಮತ್ತು ವಿಮರ್ಶೆ ಅದನ್ನು ಹೇಳಬೇಕು. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.